ಮಂಡ್ಯ ವಿಜ್ಞಾನ ಹಾಗೂ ಪರಿಸರ ಶಿಕ್ಷಣ ಅಕಾಡೆಮಿಯ ಪದಾಧಿಕಾರಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ಪದಾಧಿಕಾರಿಗಳೇ, ಯಾರ್ಯಾರು ಇದ್ದೀರೋ ಎಲ್ಲರೂ, ಇವರೆಲ್ಲರಿಗೂ ನಾನು ಇವತ್ತು ಇಲ್ಲಿ ಆಹ್ವಾನಿಸಿ ಇಲ್ಲಿ ಉಪನ್ಯಾಸ ಕೊಡೋದಕ್ಕೆ ತಾವು ಆಹ್ವಾನಿಸಿದ್ರ, ಅದಕ್ಕೆ ಪ್ರತಿಯಾಗಿ ನನ್ನ ಕೃತಜ್ಞತೆಗಳು. ಅದರಲ್ಲೂ ನನ್ನ ವಿಶೇಷವಾದ ಕೃತಜ್ಞತೆ ಡಾಕ್ಟರ್ ಸಿದ್ದರಾಜು ಅವ್ರಿಗೆ ಸಲ್ಲತ್ತೆ. ಅವರೇ ಹೇಳ್ದಂಗೆ ನಮ್ಮ ಪರಿಚಯ ಬಹಳ ಹಿಂದಿನದು, 1.5 ದಶಕಗಳಷ್ಟು ಅಥವಾ ಅದಕ್ಕೂ ಹಿಂದಿನದು. ನಾನು ಒಂದ್ಸಲ ಮಂಡ್ಯಕ್ಕೆ ಬಂದಾಗ ನಾನು ಬಂದು ಅಲ್ಲಿ ಮಾತನಾಡಿದ್ದು ಇನ್ನೂ ಚೆನ್ನಾಗಿ ನನ್ನ ನೆನಪಿನಲ್ಲಿ ಇವತ್ತು ಹಸಿರಾಗಿದೆ. ಬಹಳ ಸೊಗಸಾಗಿ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದೊಂದು, ಅದರ ಆಯೋಜಿಸೋದಿದೆಯಲ್ಲ, ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೂ ಇದರಲ್ಲಿ ಸಾಕಷ್ಟು ಆಸಕ್ತಿ ವಹಿಸಿ, ವೈಯಕ್ತಿಕವಾಗಿ ಆಸಕ್ತಿ ವಹಿಸಿ ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಇದನ್ನ ವಿನ್ಯಾಸ ಮಾಡಿದ್ದೀರಾ. ಈ ಕಾರ್ಯಕ್ರಮನ ಯಾವ ರೀತಿ ಅಂದ್ರೆ ಆಯೋಜಿಸಿದ್ರ, ತಮ್ಮೆಲ್ಲರಿಗೂ ನಮಸ್ಕಾರ. ಹೇಳಲೇಬೇಕು, ಸುಮಾರು ಒಂದು 40ರಿಂದ 45 ನಿಮಿಷ ಮಾತಾಡ್ತೀನಿ. ಒಳ್ಳೆ ಚಿತ್ರಗಳ ಮೂಲಕ ನಾನು ನಿಮಗೆ ಮಂಗಳ ಗ್ರಹದ ಅನ್ವೇಷಣೆ ಏನಿದೆ ಅದರ ಕಥೆನ ಹೇಳ್ತೀನಿ. ಇದು ಬರೀ ಜಾಗತಿಕ ಮಟ್ಟದಲ್ಲಿ ಇರೋದೊಂದೇ ಅಲ್ಲ, ಈ ಮಾನವನ ಮಂಗಳ ಗ್ರಹದ ಅನ್ವೇಷಣೆ ನಮ್ಮ ಭಾರತ ಈ ನಿಟ್ಟಿನಲ್ಲಿ ಎಂತಹ ಒಂದು ಅನನ್ಯವಾದ ಸಾಧನೆಯನ್ನು ಮಾಡಿದೆ ಅನ್ನೋದನ್ನು ನಾನು ತಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದು ಮುಖ್ಯವಾದ ವಿಷಯ ಅಲ್ಲ, ಸ್ವಲ್ಪ ಮಾತ್ರ ಹೇಳ್ತೀನಿ ಅದ್ರ ಬಗ್ಗೆ. ಆದರೆ ವಿಷಯ ಮಾತ್ರ ತುಂಬಾ ಕುತೂಹಲಕಾರಿಯಾಗಿರುತ್ತೆ. ಇವತ್ತು ನಾನು ಒಬ್ಬ ವಿಜ್ಞಾನ ಲೇಖಕ ಹಾಗೂ ವಿಜ್ಞಾನ ಸಂವಹನಕಾರನಾಗಿ, ರೈಟರ್ ಅಂಡ್ ಬ್ರಾಡ್ಕಾಸ್ಟರ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಆ ರೀತಿ ನಾನು ತಮ್ಮ ಮುಂದೆ ಕುಳಿತಿದ್ದೇನೆ ಹೊರತು ನಾನು ಇದುವರೆಗೂ 37 ವರ್ಷ ಕೆಲಸ ಮಾಡಿದಂತಹ ಇಸ್ರೋ ಸಂಸ್ಥೆಯನ್ನು ನಾನು ಇವತ್ತು ಪ್ರತಿನಿಧಿಸ್ತಿಲ್ಲ. ಆದರೆ ಇಂತಹ ಒಂದು ಅದ್ಭುತವಾದ, ಇಂತಹ ಒಂದು ಗ್ರೇಟ್ ಅಂತ ಏನು ಹೇಳ್ತೀವಿ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದೆ ನನಗೆ ಒಂದು ನನ್ನ ಜೀವನದ ಸುಯೋಗ ಅಂತ ಹೇಳಬೇಕು. ಎಷ್ಟು ಕಲ್ತಿದ್ದೀನಿ ನಾನು. ಇಸ್ರೋ ನನಗೆ ಕೆಲಸ ಕೊಡ್ತು, ಇಸ್ರೋ ನನಗೆ ಸಂಬಳ ಕೊಡ್ತು, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೋ ನನಗೆ ಜ್ಞಾನ ದಯಪಾಲಿಸಿದೆ. ಹಾಗಾಗಿ ನನ್ನ ಪ್ರತಿಯೊಂದು ನಾನು ಬರೆಯೋದನ್ನು ಪ್ರಾರಂಭ ಮಾಡಿದಾಗ ನನ್ನ ಮುಖ್ಯಸ್ಥರಾಗಿದ್ದವರು ನಮ್ಮ ವಿಭಾಗಕ್ಕೆ ಎಷ್ಟು ನನ್ನನ್ನು ಎನ್ಕರೇಜ್ ಮಾಡಿದ್ದಾರೆ, ಎಷ್ಟು ಹುರಿದುಂಬಿಸಿದ್ದಾರೆ. ಇವಾಗ ಡಾಕ್ಟರ್ ಸಿದ್ದರಾಜ್ ಅವರು, ಡಾಕ್ಟರ್ ಎಸ್ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ರು, ಅವರು ಆಲ್ಮೋಸ್ಟ್ ಬಹುಮಟ್ಟಿಗೆ ನಮ್ಮ ಅಣ್ಣನ ಥರ ಇದ್ರು ಅಂತ ಹೇಳಿದೆ. ಹಾಗಾಗಿ ಪ್ರತಿಯೊಬ್ಬರು ನನ್ನನ್ನು ಹುರಿದುಂಬಿಸಿದ್ದಾರೆ, ಉತ್ತೇಜನ ನೀಡಿದ್ದಾರೆ. ಹಾಗಾಗಿ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ನೇರವಾಗಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಇವಾಗ ವಿಷಯಕ್ಕೆ ಹೋಗ್ತೀನಿ. ಮಾನವನ ಮುಂದಿನ ಗುರಿ ಮಂಗಳ ಗ್ರಹ, ಇದು ಇವತ್ತಿನ ಉಪನ್ಯಾಸದ ವಿಚಾರ. ಯಾತಕ್ಕೆ ಇದನ್ನು ನಾನು ಆರಿಸ್ಕೊಂಡೆ? ಮೊದಲನೇದಾಗಿ ಮಂಗಳ ಗ್ರಹನ ಮಾನವನ ಮುಂದಿನ ಗುರಿ ಅಂತ ಯಾಕೆ ಕರೀತಾ ಇದ್ದೀವಿ, ಇದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇವತ್ತು ಸೌರವ್ಯೂಹದಲ್ಲಿ 8 ಗ್ರಹಗಳಿದೆ. ಅಂದ್ರೆ ಸೌರವ್ಯೂಹದಲ್ಲಿ ಸೂರ್ಯನನ್ನು ಬಿಟ್ಟರೆ ಇನ್ನುಳಿಯುವ 8 ದೊಡ್ಡ ಆಕಾಶಕಾಯಗಳು. ಸೂರ್ಯನಿಗೆ ಅತಿ ಹತ್ತಿರ ಇರೋದು ಮರ್ಕ್ಯುರಿ ಅಥವಾ ಬುಧ ಗ್ರಹ, ವೀನಸ್ ಶುಕ್ರ ಗ್ರಹ 2ನೇದು, 3ನೇದು ಭೂಮಿ ಅರ್ತ್, 4ನೇದು ಮಂಗಳ ಗ್ರಹ ಅಥವಾ ಮಾರ್ಸ್, 5ನೇದು ಜೂಪಿಟರ್ ಗುರು, 6ನೇದು ಸ್ಯಾಟರ್ನ್ ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಅದಕ್ಕೆ ಯುರೇನಸ್ ಮತ್ತು ನೆಪ್ಚೂನ್ ಅಂತಾನೆ, ಅದಕ್ಕೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಯಾವ ಹೆಸರು ಇಲ್ಲ. ಹೀಗಾಗಿ ಈ ಮಂಗಳ ಗ್ರಹ ಅನ್ನೋದು 4ನೆಯ ಗ್ರಹ ಸೂರ್ಯನ. ಬುಧ ಶುಕ್ರ ಭೂಮಿ ಆದ್ಮೇಲೆ ಬರೋದು ಮಂಗಳ ಗ್ರಹದ ಅದ್ಭುತವಾದ ಚಿತ್ರನ ತೆಗೆದಿರೋದು ನಮ್ಮ ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಮಂಗಲಯಾನ ಅಥವಾ ಮಂಗಳ ಕಕ್ಷಾ ನೌಕೆ. ನಮ್ಮ ದೇಶದ್ದು, ನಿಮ್ಮ ದೇಶದ್ದು ತೆಗೆದಿರೋದು ಇದನ್ನ. ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ, ಈಗಲೇ ಹೇಳ್ಬಿಟ್ರೆ ಅಷ್ಟಾಗಿ ಸ್ವಾರಸ್ಯ ಇರಲ್ಲ. ನೋಡಿ ಎಂತ ಸ್ಫುಟವಾದ ಚಿತ್ರನ ತೆಗೆದಿದೆ ಇದು. ಇವತ್ತು ಈ ಕ್ಷಣವು ಮಂಗಳ ಗ್ರಹನ ನೌಕೆ ಸುತ್ತುತ್ತಾ ಇದೆ, ಭೂಮಿಯನ್ನೆಲ್ಲ ಮಂಗಳ ಗ್ರಹನ ಸುತ್ತುತ್ತಾ ಇದೆ. ಇದು ಕೇವಲ 6 ತಿಂಗಳು ಇದು ಉಳಿದ್ರೆ ಸಾಕು ಮಂಗಳ ಗ್ರಹದ ಕಕ್ಷೆಯಲ್ಲಿ ಅಂತ ಅನ್ಕೊಂಡ್ರೆ 6 ವರ್ಷ ಆದ್ರೂ ಇನ್ನೂ ಇದೆ. ನೋಡಿ, ಏನೂ ಆಗಿಲ್ಲ. ಭಾರತದ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಇವತ್ತು ಇದೆ, ಯಾವ ಮಟ್ಟದಲ್ಲಿ ನಾವು ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದೀವಿ ಅನ್ನೋದಕ್ಕೆ ಇದೊಂದು ಕೈಗನ್ನಡಿ ಅಂತ ಹೇಳ್ಬೋದು.
ಇವಾಗ ನಾನು ಮಂಗಳ ಗ್ರಹನ ಯಾಕೆ ಮಾನವನ ಮುಂದಿನ ಗುರಿ ಅಂತ ಹೇಳಿದೆ ಅಂದ್ರೆ, ಈಗಾಗಲೇ ನಮ್ಮ ಮೊದಲ ಅತಿ ಹತ್ತಿರವಿರುವಂತಹ ಒಂದು ಆಕಾಶ, ಭೂಮಿ ಹಾಗೂ ಚಂದ್ರರ ನಡುವಿನ ದೂರ. ಓಕೆ, ಭೂಮಿ ಹಾಗೂ ಚಂದ್ರರ ನಡುವಿನ ದೂರ ಸುಮಾರು 3,84,000 ಕಿಲೋಮೀಟರ್, ಅಂದ್ರೆ 4 ಲಕ್ಷ ಅಂತ ತಗೊಳ್ಳಿ, 4 ಲಕ್ಷ ಕಿಲೋಮೀಟರ್. ಈ ಒಂದು ಭೂಮಿಯ ನೈಸರ್ಗಿಕ ಉಪಗ್ರಹ ಅಥವಾ ನಿಸರ್ಗದತ್ತವಾದ ಉಪಗ್ರಹದ ಮೇಲೆ ಮಾನವ ಈಗಾಗಲೇ ಪಾದಾರ್ಪಣೆ ಮಾಡಿದ್ದಾನೆ. 12 ಜನ ಅಪಾಲೋ ಗಗನಯಾತ್ರಿಗಳು 1969ರಿಂದ 1972ರ ನಡುವಿನ ಅವಧಿಯಲ್ಲಿ 12 ಜನ ಚಂದ್ರನ ಮೇಲೆ ನಡೆದಾಡಿ ಬಂದಿದ್ದಾರೆ. ಈ ಅಂತರಿಕ್ಷದಲ್ಲಿ ಅಥವಾ ಆಗಸದಲ್ಲಿ ಕಾಣಿಬರುವಂತಹ ಆಕಾಶಕಾಯಗಳ ಪೈಕಿ ಇದೊಂದೇ ಆಕಾಶಕಾಯದ ಮೇಲೆ ಮಾನವ ಪಾದಾರ್ಪಣೆ ಮಾಡಿರೋದು, ಚಂದ್ರನ ಮೇಲೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಎಡ್ವಿನ್ ಆಲ್ಡ್ರಿನ್, ನೀಲ್ ಆರ್ಮ್ಸ್ಟ್ರಾಂಗ್ ಅಲ್ಲ, ಇದು ಎಡ್ವಿನ್ ಆಲ್ಡ್ರಿನ್, ಚಂದ್ರನ ಮೇಲೆ ಮಾನವ ಅನ್ನುವಂತಹ ಬಹಳ ಖ್ಯಾತ ಚಿತ್ರ ಇದು. ಎಲ್ಲರೂ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಅನ್ಕೊಳ್ತಾರೆ, ನೀಲ್ ಆರ್ಮ್ಸ್ಟ್ರಾಂಗ್ ಅಲ್ಲ. ವಿಷಾದ ಅಂದ್ರೆ ಎಡ್ವಿನ್ ಆಲ್ಡ್ರಿನ್ ಚಂದ್ರನ ಮೇಲೆ ಇದ್ದಾಗ ನೀಲ್ ಆರ್ಮ್ಸ್ಟ್ರಾಂಗ್ನ ಯಾವ್ದು ಚಿತ್ರ ತೆಗಿಲೇ ಇಲ್ಲ ಸರಿಯಾಗಿ. ಹಾಗಾಗಿ ನೀವು ನೀಲ್ ಆರ್ಮ್ಸ್ಟ್ರಾಂಗ್ ನೋಡಬೇಕು ಅಂದ್ರೆ ನೋಡಿ, ಅವನ ಹೆಲ್ಮೆಟ್ ಮೇಲಿರೋ ವೈಸರ್ ಅಂತ ಏನ್ ಹೇಳ್ತೀವಿ, ಕನ್ನಡಕ ತರ ಇದೆಯಲ್ಲ, ಇದರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಪ್ರತಿಫಲಿತ ಆಗ್ತಾ ಇದ್ದಾರೆ, ಅಲ್ಲಿ ನೋಡ್ಬೋದು. 12 ಜನ ಗಗನಯಾತ್ರಿಗಳು ಅಮೆರಿಕನ್ರು ಮಾನವ ಪ್ರತಿನಿಧಿಗಳಾಗಿ ಚಂದ್ರನ ಮೇಲೆ ನಡೆದಾಡಿ ಬಂದಿದ್ದಾರೆ. ಈ ಒಂದು ಗುರಿನ 1961ರಿಂದ 1969ರ ಅವಧಿಯಲ್ಲಿ ಮುಟ್ಟೋದಕ್ಕೆ ಮಾನವನಿಗೆ ಸಾಧ್ಯ ಆಯಿತು. ಇವಾಗ ಈ ಮಂಗಳ ಗ್ರಹ ಅನ್ನೋದೇನಿದೆ, ಮಂಗಳ ಗ್ರಹ ಮಾನವನ ಮುಂದಿನ ಗುರಿ ಅಂತ ಹೇಳಿದೆ. ಇವತ್ತು ಈ ಮಂಗಳ ಗ್ರಹನ ನೀವು ನೋಡಿದ್ರೆ ಭೂಮಿಯನ್ನು ಬಿಟ್ಟರೆ ಏನೋ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಯಾರೋ ಐ ಥಿಂಕ್ ಭೂಮಿಯನ್ನು ಬಿಟ್ಟರೆ ಇವತ್ತು ಪ್ರಸಾದ್ ಸ್ವಲ್ಪ ನೋಡಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸ್ವಲ್ಪ. ಇವತ್ತು ಭೂಮಿಯನ್ನು ಬಿಟ್ಟರೆ ಇವತ್ತು ಕೃತಕ ಉಪಗ್ರಹಗಳು, ನೈಸರ್ಗಿಕ ಉಪಗ್ರಹಗಳಲ್ಲ, ಕೃತಕ ಉಪಗ್ರಹಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಾ ಇರೋದು ಮಂಗಳ ಗ್ರಹವನ್ನು. ನೋಡಿ, ಇದರ ಹೆಸರು ಮಾರ್ಸ್ ರೆಕಾನಿಸೆನ್ಸ್ ಆರ್ಬಿಟರ್ ಅಂತ, ನಾಸಾದ ಒಂದು ನೌಕೆ. ಇದು ಮಂಗಳ ಗ್ರಹನ ಸುತ್ತಾ ಇದೆ. ಇದು ಮಾರ್ಸ್ ಆಡೆಸ್ಸಿ ಅಂತ ಈ ನೌಕೆನೂ ಇವತ್ತು ಸುತ್ತಾ ಇದೆ. ಇದು ಮಾರ್ಸ್ ಎಕ್ಸ್ಪ್ರೆಸ್ ಅಂತ, ಇದು ಯುರೋಪಿನ ಅಂತರಿಕ್ಷ ಸಂಸ್ಥೆ ಉಡಾಯಿಸಿರೋದು. ಹಿಂದೆ 2 ತೋರಿಸಿದ್ದು ನಾಸಾದು. ಇದಾದ್ಮೇಲೆ ಮ್ಯಾವೆನ್ ಅನ್ನುವಂತಹ ನೌಕೆ, ಇದು ನಾಸಾದು, ಇದು ಮಂಗಳ ಗ್ರಹನ ಸುತ್ತಾ ಇದೆ ಇವತ್ತು. ಇದು ಎಕ್ಸೋ ಮಾರ್ಸ್ ಅಂತ ಯುರೋಪಿನ ನೌಕೆ, ಇದು ಸುತ್ತಾ ಇದೆ ಮಂಗಳ ಗ್ರಹನ. ಇದು ಇನ್ಸೈಟ್ ಅನ್ನುವಂತಹ ಒಂದು ರೋಬೋಟ್ ನೌಕೆ, ಇದು ಮಂಗಳ ಗ್ರಹದ ಮೇಲೆ ಕೂತಿದೆ. ಇದು ಮಂಗಳ ಗ್ರಹದ ನೆಲವನ್ನ ಅಗದು ಅದರಲ್ಲಿ ಇರುವಂತಹ ಕಲ್ಲು ಮಣ್ಣುಗಳನ್ನ ಪರೀಕ್ಷೆ ಮಾಡಿ ಇವಾಗ ಸದ್ಯಕ್ಕೆ ಅದರ ಕೆಲಸ ಮುಗಿಸಿದೆ. ಇದಾದ್ಮೇಲೆ ಕ್ಯೂರಿಯಾಸಿಟಿ ಅನ್ನುವಂತಹ ಒಂದು ರೋಬೋಟ್ ಕಾರ್ ನಾಸಾದು 2012ರಲ್ಲಿ ಇಳಿಸಿದ್ದು. ಇದು ಕೂಡ ಇವತ್ತು ಮಂಗಳ ಗ್ರಹದ ಮೇಲೆ ಕುಳಿತಿದೆ. ಬಹಳ ಚೆನ್ನಾಗಿ ಅನ್ವೇಷಣೆ ನಡೆಸಿದೆ ಮಂಗಳ ಗ್ರಹದ್ದು. ಇದು ನೋಡಿ, ಇದು ನಿಮ್ಮದೇ ಆದ ಅಂತರಿಕ್ಷ ನೌಕೆ, ಮಂಗಳ ಕಕ್ಷಾ ನೌಕೆ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ. ಸೆಪ್ಟೆಂಬರ್ 24, 2014ರಿಂದ ಮಂಗಳ ಗ್ರಹದ ಕಕ್ಷೆಯಲ್ಲಿ ಇದೆ. ನಾನು ಹೇಳಿದ್ನಲ್ಲ, ಸೆಪ್ಟೆಂಬರ್ 24ರಿಂದ ಮಾರ್ಚ್ 24, 2015ರಷ್ಟೊತ್ತಿಗೆ ಇದನ್ನ ಯಾವ ಉದ್ದೇಶದಿಂದ ಇದನ್ನ ನಿರ್ಮಿಸಿತ್ತೋ ಭಾರತ, ಇಸ್ರೋ, ಆ ಉದ್ದೇಶಗಳೆಲ್ಲವೂ ಸಫಲ ಆದಂಗಾಯಿತು. ಹೀಗಾಗಿ 100% ವಿಜಯ ನಮಗೆ ದೊರಕಿತು. ನಮ್ಮ ಮೊದಲನೇ ಅಟೆಂಪ್ಟ್ ಅಂತ ಏನು ಹೇಳ್ತೀವಿ, ಪ್ರಯತ್ನದಲ್ಲೇನೆ ನಮಗೆ ಈ ಒಂದು ಜಯ ಸಾಧಿಸ್ತು. ಯಾವ ಒಂದು ದೇಶನೂ ಇದನ್ನ ಸಾಧ್ಯ ಆಗಿಲ್ಲ, ಯಾವ ಒಂದು ದೇಶಕ್ಕೂ ಸಾಧ್ಯ ಆಗಿಲ್ಲ, ಭಾರತಕ್ಕೆ ಮಾತ್ರ ಇದು. ಬರ್ತೀನಿ ಇದು, ಆದರೆ ಭಾರತನೇ ಎಲ್ಲ ಮಾಡಿಲ್ಲ. ಈ ವಿಚಾರದಲ್ಲಿ ಭಾರತನೇ ಬೇರೆಲ್ಲದಕ್ಕಿಂತ ಶ್ರೇಷ್ಠ. ಇವಾಗ ಪರ್ಸಿವರೆನ್ಸ್ ಅಂತ ಮತ್ತೊಂದು ರೋಬೋಟ್ ಕಾರು ಇವಾಗ ಮಂಗಳ ಗ್ರಹದತ್ತ ವೇಗವಾಗಿ ಸಾಗ್ತಾ ಇದೆ, ಒಂದು ನೌಕೆ. ಅದರಲ್ಲಿ ಒಂದು ಹೆಲಿಕಾಪ್ಟರ್, ಇಂಜೆನ್ಯೂಟಿ ಅನ್ನುವಂತಹ ಒಂದು ಹೆಲಿಕಾಪ್ಟರ್ ಕೂಡ ನೋಡಿ. ಇಲ್ಲಿ ಹೆಲಿಕಾಪ್ಟರ್ ನಿಲ್ಲಿಸಿರೋದು ಒಬ್ಬ ಆರ್ಟಿಸ್ಟ್, ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ಒಬ್ಬ ಕಲಾಕಾರನ ಕುಂಚದಲ್ಲಿ ಮೂಡಿ ಬಂದಿರುವಂಥದ್ದು. ಇದು ಕುಂಚದಲ್ಲ, ಇದು ಚಿತ್ರನ ಈ ರೀತಿ ವಿನ್ಯಾಸ ಮಾಡಿದ್ದಾರೆ. ಇದು ಈ ಒಂದು ರೋಬೋಟ್ ಕಾರು, ಅದರ ಒಳಗಡೆ ಈ ಹೆಲಿಕಾಪ್ಟರ್ ಇದೆ. ಇದನ್ನ ಮಂಗಳ ಗ್ರಹದ ಮೇಲೆ ಸ್ಥಾಪಿಸ್ತಾ ಇದೆ ಮುಂದಿನ ವರ್ಷ.
ಆ ಈ ನೌಕೆ ಇವತ್ತು ಇದನ್ನ ಕೊಂಡೊಯ್ತಾ ಇರೋ ನೌಕೆ ನಾಸಾದು, ಇದನ್ನ ಜುಲೈನಲ್ಲಿ ಉಡಾಯಿಸಲಾಯಿತು. ಅದೇ ರೀತಿ ಏನು ಗೊತ್ತಿಲ್ಲ ಹೆಚ್ಚಾಗಿ, ಆದರೆ ಇವರ ನೆರವು ತಗೊಂಡು ಅವರು ಒಂದು ಅಂತರಿಕ್ಷ ನೌಕೆನ ಇವತ್ತು ಮಂಗಳ ಗ್ರಹದತ್ತ ಉಡಾಯಿಸಿದ್ದಾರೆ. ಅಂದ್ರೆ ಮಂಗಳ ಗ್ರಹ ಮಾನವರಿಗೆ ಎಷ್ಟು ಪ್ರಿಯವಾಗಿದೆ, ಎಷ್ಟು ಕುತೂಹಲವನ್ನ ಕೆರಳಿಸಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಆಮೇಲೆ ಇವತ್ತು ಬೇರೆಲ್ಲ ಕ್ಷೇತ್ರಗಳಲ್ಲಿ ಇರುವಂತೆ ಚೈನಾ ಕೂಡ ಬಹಳ ಹೆಂಗೆ ಅಂದ್ರೆ ತುಂಬಾ ಅದ್ಭುತವಾಗಿ, ತುಂಬಾ ಎಂತೂಸಿಯಾಸ್ಟಿಕ್ ಆಗಿ ಅಂತ ಹೇಳ್ಬೋದು, ಚಟುವಟಿಕೆಯಿಂದ, ತುಂಬಾ ಹುರುಪಿನಿಂದ, ಉತ್ಸಾಹದಿಂದ ಮಂಗಳ ಗ್ರಹದ ಅನ್ವೇಷಣೆಯನ್ನು ನಡೆಸುವ ಸಲುವಾಗಿ ಅದು ಒಂದು ನೌಕೆನ ಇವತ್ತು ಉಡಾಯಿಸಿದೆ. ಅದು ಒಂದು ಇಳಿಯುವ ಕೋಶನ ಹಾಗೂ ಒಂದು ಪುಟ್ಟ ರೋಬೋಟ್ ಕಾರನ್ನ ಹೊಂದಿದೆ. ಇವಾಗ ಮತ್ತೆ ಮಂಗಳ ಗ್ರಹದ ವಿಚಾರಕ್ಕೆ ಬರೋಣ. ಮಂಗಳ ಗ್ರಹದ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿದೆ, ಮಂಗಳ ಗ್ರಹ ಸೌರವ್ಯೂಹದ 4ನೇ ಗ್ರಹ. ಬುಧ, ಶುಕ್ರ, ಭೂಮಿ ಆದ್ಮೇಲೆ ಬರೋದು ಮಂಗಳ ಗ್ರಹ. ಇವಾಗ ಸಿದ್ದರಾಜು ಅವರು ಇದನ್ನ ಹೇಳ್ತಾ ಇದ್ರು, ಸಾವಿರಾರು ವರ್ಷಗಳಿಂದ ಮಾನವ ಅಂದ್ರೆ ಪ್ರಾಚೀನ ನಾಗರಿಕತೆಗಳು ಮಂಗಳ ಗ್ರಹವನ್ನ ರಾತ್ರಿ ಆಗಸದಲ್ಲಿ ಕಾಣಬರುವಂತಹ ಒಂದು ಕೆಂಪು ಚುಕ್ಕಿಯಾಗಿ ಗಮನಿಸಿವೆ. ಇವತ್ತು ಕೂಡ ನಾನು ಈಗ ಒಂದು ವಾರದ ಕೆಳಗೆ ಮಂಗಳ ಗ್ರಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಗಸದಲ್ಲಿ ಬರೀ ಕಣ್ಣಿಗೆ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ನನಗೆ ಕಾಣಿಸ್ತು ಈಗ ಒಂದು ವಾರದ ಕೆಳಗೆ. ಆಮೇಲೆ ಅದೊಂದೇ ಅಲ್ಲ, ಗುರು ಹಾಗೂ ಶನಿ ಕೂಡ ಕಾಣಿಸ್ತಾ ಇತ್ತು ಚೆನ್ನಾಗಿ. ಇವತ್ತಿನ ಪರಿಸ್ಥಿತಿ ಏನು ಅಂತ ನಾನು ಇನ್ನೂ ಸರಿಯಾಗಿ ನೋಡಿಲ್ಲ. ಈ ಕೆಂಪು ಚುಕ್ಕಿಯಾಗಿ ಕಂಡಂತಹ ಮಂಗಳ ಗ್ರಹನ ಮೊದಲನೇದಾಗಿ ಗ್ರಹಗಳು ಅಂದ್ರೇನು? ಈ ಗ್ರಹ ಅನ್ನೋದು ಪ್ರಾಚೀನ ಗ್ರೀಕ್ ಭಾಷೆಯ ಪ್ಲಾನೆಟೀಸ್ ಅನ್ನೋ ಪದದಿಂದ ಬಂದಿದೆ. ಪ್ಲಾನೆಟ್ ಅನ್ನೋ ಇಂಗ್ಲಿಷ್ ಪದ ಪ್ಲಾನೆಟೀಸ್ ಅಂತ. ಪ್ಲಾನೆಟೀಸ್ ಅಂದ್ರೆ ವ್ಯಾಂಡರರ್ಸ್ ಅಂತ. ಅಂದ್ರೆ ಸ್ಥಿರವಾಗಿ ನಿಂತಂತೆ ಕಾಣುವಂತಹ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆಲ್ಲ, ವಾರದಿಂದ ವಾರಕ್ಕೆ ತನ್ನ ಸ್ಥಾನವನ್ನು ಬದಲಾಯಿಸುವಂತಹ 6 ಬೆಳಕಿನ ಚುಕ್ಕಿಗಳನ್ನ, 5 ಬೆಳಕಿನ ಚುಕ್ಕಿಗಳನ್ನ ಪ್ರಾಚೀನ ಗ್ರೀಕರು ಪ್ಲಾನೆಟೀಸ್ ಅಥವಾ ವ್ಯಾಂಡರರ್ಸ್ ಅಂದ್ರೆ ಅಲೆಮಾರಿಗಳು ಅಂತ ಕರೆದ್ರು. ಅದರಿಂದ ಪ್ಲಾನೆಟ್ ಅನ್ನೋ ಪದ ಬಂದಿದೆ. ಗ್ರಹಗಳು ಅಂತ ನಾವು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಹೇಳ್ತೀವಿ. ಈ ಒಂದು ಮಾರ್ಸ್ ಅಥವಾ ಮಂಗಳ ಗ್ರಹ ಕೆಂಪು ಬಣ್ಣದ್ದಾಗಿದ್ದರಿಂದ ಪ್ರಾಚೀನ ಗ್ರೀಕರು ತಮ್ಮ ಯುದ್ಧ ದೇವತೆಯಾದ ಏರಿಸ್ ಅನ್ನುವಂಥ ಹೆಸರನ್ನ ಕೊಟ್ಟರು. ಆದರೆ ಅದನ್ನ ಪ್ರಾಚೀನ ರೋಮನರು ಅದೇ ದೇವತೆಯನ್ನ ಮಾರ್ಸ್ ಅನ್ನೋ ಹೆಸರಿಂದ ಕರೆದ್ರು. ಯಾಕಂದ್ರೆ ಯುದ್ಧ ದೇವತೆ ಅಂದ್ರೆ, ಯುದ್ಧ ಅಂದ್ರೆ ರಕ್ತ ಕೆಂಪು ಬಣ್ಣ. ಹಾಗಾಗಿ ಈ ಒಂದು ಗ್ರಹಕ್ಕೆ ಮಾರ್ಸ್ ಅನ್ನುವಂಥ ಹೆಸರನ್ನ ಕೊಟ್ಟರು. ನಾವು ನಮ್ಮ ಸಂಸ್ಕೃತಿನಲ್ಲಿ ಮಂಗಳ ಗ್ರಹ, ಮಂಗಳ ಭೂಮಿಯ ಪುತ್ರ ಅನ್ನುವಂಥ, ಇದು ನಮ್ಮ ಪುರಾಣಗಳಲ್ಲಿ ಈ ರೀತಿ ಇದು ನಂಬಿಕೆ. ಅದು ಆದರೆ ಗ್ರಹಗಳು ಅಂದ್ರೆ ಏನು ಅನ್ನೋದು ಇದು ಪುರಾಣಗಳಲ್ಲಿ ಬರುವಂಥದ್ದು. ಆದರೆ ಇವತ್ತು ಆಧುನಿಕ ವಿಜ್ಞಾನದ ಪ್ರಕಾರ ಮಂಗಳ ಗ್ರಹವನ್ನ ನೋಡಿದ್ರೆ ನಾವು ನೋಡಿ, ಮಂಗಳ ಗ್ರಹ ಎಷ್ಟು ದೊಡ್ಡದಪ್ಪ ಅಂದ್ರೆ ಭೂಮಿಯ ಸುಮಾರು 60% ಇದರ ವ್ಯಾಸ ಅಥವಾ ಡಯಾಮೀಟರ್. ಭೂಮಿಯ ವ್ಯಾಸ 12,761 ಕಿಲೋಮೀಟರ್ ಇರ್ಬೋದು. ಇದು 6,680 ಏನೋ ಬರುತ್ತೆ, ಅಷ್ಟು ಕಿಲೋಮೀಟರ್ಗಳು. ಇದು ಭೂಮಿಗಿಂತ ಚಿಕ್ಕದಾದ ಗ್ರಹ. ನೋಡಿ, ಇದು ಭೂಮಿ ಆದ ನಂತರ ಸೂರ್ಯನನ್ನ ಸುತ್ತುತ್ತಾ ಇದೆ. ಭೂಮಿ ಸೂರ್ಯನನ್ನ ಸುತ್ತಕ್ಕೆ 365 ದಿವಸ ತಗೊಂಡ್ರೆ ಇದು 687 ದಿವಸ ತಗೊಳುತ್ತೆ. ಅಂದ್ರೆ 1 ವರ್ಷ ಮಂಗಳ ಗ್ರಹದ ಮೇಲೆ 687 ದಿನಗಳಿಗೆ ಸಮ. ಆದ್ರೆ ಭೂಮಿಯ 1 ವರ್ಷ 365, ಮಂಗಳ ಗ್ರಹದ 687 ಆದ್ರೆ ಸೋಜಿಗ ಅಂದ್ರೆ, ಆಶ್ಚರ್ಯ ಅಂದ್ರೆ, ಭೂಮಿ ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋದಕ್ಕೆ ತಗೊಳ್ಳೋ ಕಾಲ 24 ಗಂಟೆ. ಸರಿಯಾಗಿ ಹೇಳ್ಬೇಕು ಅಂದ್ಕೊಂಡ್ರೆ 23 ಗಂಟೆ 59 ನಿಮಿಷ 4 ಸೆಕೆಂಡು ಅಂತ ಹೇಳ್ಬೋದು. ಆದರೆ ನೀವು ಮಂಗಳ ಗ್ರಹನ ತಗೊಂಡ್ರೆ ಅದರ ಭ್ರಮಣ ತನ್ನ ಅಕ್ಷದ ಸುತ್ತ ಎಷ್ಟು ತಗೊಳತ್ತೆ ಅಂದ್ರೆ, ಕಾಲ ಒಂದು ಬಾರಿ ಭ್ರಮಣ ಮಾಡೋದಕ್ಕೆ 24 ಗಂಟೆ 39 ನಿಮಿಷ ಅಷ್ಟೇ. ಬಹುಮಟ್ಟಿಗೆ ಭೂಮಿ ತರದ್ದೇ. ಬೇರೆ ಗ್ರಹಗಳನ್ನ ನೋಡಿ, ಮರ್ಕ್ಯುರಿ ಬುಧ ಗ್ರಹ ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋದಕ್ಕೆ 59 ದಿನಗಳ ಕಾಲ ತಗೊಳುತ್ತೆ. ಶುಕ್ರ ಗ್ರಹ ವೀನಸ್ 263 ದಿವಸ, ಅದು ವಿರುದ್ಧವಾದ ದಿಕ್ಕಿನಲ್ಲಿ. ಮಾರ್ಸ್ ಈ ತರ ಹೇಳಿದೆ. ಜೂಪಿಟರ್ 9 ಗಂಟೆ 50 ನಿಮಿಷದಲ್ಲೇ ಸುತ್ತ ಬಿಡುತ್ತೆ ತನ್ನ ಅಕ್ಷದ ಸುತ್ತ ಒಮ್ಮೆ. ಗುರುಗ್ರಹ
ಶನಿ 10 ಗಂಟೆ 40 ನಿಮಿಷ, ಯುರೇನಸ್ ನೆಪ್ಚೂನ್ 16ರಿಂದ 18 ಗಂಟೆ, ಆ ರೀತಿ. ಆದರೆ ನೋಡಿ ಭೂಮಿಗೆ ಹಾಗೂ ಮಂಗಳ ಗ್ರಹಕ್ಕೆ ಎಷ್ಟು ಸಾಮ್ಯತೆ ಇದೆ. ಹೀಗಾಗಿ ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಮುಳುಗೋದು ಯಾವ ರೀತಿ ಅಂತ, ಇದು ಸುಳ್ಳು ಯಾವುದೋ ಇದಲ್ಲ, ಪೇಂಟಿಂಗ್ ಅಲ್ಲ ಇದು. ಓಕೆ, ಇದು ಕುಂಚ ಆಡಿಸಿರೋದಲ್ಲ ಇದು. ಅದಕ್ಕೆ ಬದಲಾಗಿ ಮಂಗಳ ಗ್ರಹದ ಮೇಲೆ ನಿಂತಹ ಒಂದು ರೋಬೋಟ್ ಕಾರ್ ತೆಗೆದ 2-3 ಚಿತ್ರಗಳನ್ನು ಒಟ್ಟಿಗೆ ಸೇರಿಸಿ ಈ ರೀತಿ ಮಾಡಿದೆ. ನೋಡಿ ಸೂರ್ಯಾಸ್ತ ಯಾವ ರೀತಿ ಆಗುತ್ತೆ, ಅಲ್ಲೂ ಕೂಡ ಈ ರೀತಿ ಕಾಣುವ ಸೂರ್ಯ ಬಹುಮಟ್ಟಿಗೆ ಇಲ್ಲಿ ಹೆಂಗಿದೆ ಅದೇ ಥರ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾನೆ. ಆದರೆ ಈ ರೀತಿ ನಿಮಗೆ ಬೇರೆ ಯಾವ ಗ್ರಹದ ಮೇಲೂ ಕಾಣಿಸಲ್ಲ. ಬಹುಮಟ್ಟಿಗೆ ಭೂಮಿ ಮೇಲೆ ಇದ್ದಂಗೆ ಇದೆ. ಗ್ಯಾಲಿಲಿಯೋ ಗ್ಯಾಲಿಲಾಯ್ ಅನ್ನೋವಂತಹ ಒಬ್ಬ ಮಹಾನ್ ವಿಜ್ಞಾನಿ ಈ ದೂರದರ್ಶಕವನ್ನು, ಈ ಅಂತರಿಕ್ಷವನ್ನು ಗಮನಿಸೋದಕ್ಕೆ, ಆಗಸದಲ್ಲಿರುವಂತಹ ಆಕಾಶಕಾಯಗಳನ್ನು ಗಮನಿಸೋದಕ್ಕೆ ಬಹಳ ಸಮರ್ಥವಾಗಿ ಬಳಸ್ಕೊಂಡ ಮೊದಲ ವಿಜ್ಞಾನಿ ಅವನು. ಈ ಮಂಗಳ ಗ್ರಹದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ. ಆಮೇಲೆ ಅವನಾದ ನಂತರ ಅನೇಕರು ಈ ದೂರದರ್ಶಕದ ಮೂಲಕ ಮಂಗಳ ಗ್ರಹನ ಅಭ್ಯಾಸ ಮಾಡಿದ್ರು, ಅಧ್ಯಯನ ಮಾಡಿದ್ರು. ಇವಾಗ ನೋಡಿ ಕೆಲವು ವಿಚಾರಗಳು ಅವ್ರಿಗೆ ಗೊತ್ತಾಯ್ತು. ಮೊದಲನೇದಾಗಿ ಭೂಮಿಯ ಅಕ್ಷ ತನ್ನ ನೇರವಾಗಿ ನಿಂತರ ಭೂಮಿ ಒಂದು ರೇಖೆಯಿಂದ 23.5 ಡಿಗ್ರಿ ಬಹುಮಟ್ಟಿಗೆ ಭೂಮಿ ಮೇಲೆ. ಇಂತಹ ಪರಿಸ್ಥಿತಿ ಬೇರೆ ಕಡೆ ನಮಗೆ ಬೇರೆ ಗ್ರಹಗಳ ವಿಚಾರದಲ್ಲಿ ಕಂಡು ಬರಲ್ಲ. ಇದು ಭೂಮಿ ಹಾಗೂ ಮಂಗಳ ಗ್ರಹಕ್ಕೆ ಇದು ಸಾಮ್ಯತೆ ಇದೆ. ನೋಡಿ ಇಲ್ಲಿ ಮಂಗಳ ಗ್ರಹದ ಬಗ್ಗೆ ಋತುಗಳು, ಸೀಸನ್ಸ್ ಅಂತ ಏನ್ ಹೇಳ್ತೀವಿ, ಅದು ಬಹುಮಟ್ಟಿಗೆ ಭೂಮಿಯ ಮೇಲಿನಂತೆ ಮಂಗಳ ಗ್ರಹದ ಮೇಲೂ ಇರುತ್ತವೆ. ಆದರೆ ಭೂಮಿಗೆ 2 ಪಟ್ಟು ದೊಡ್ಡದಾಗಿರುತ್ತೆ ಸೀಸನ್. ಯಾಕಂದ್ರೆ ಒಂದು ವರ್ಷ ಅಲ್ಲಿ 687 ದಿವಸ. ಹಾಗಾಗಿ ಇದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಗಳ ಗ್ರಹ ಮನುಷ್ಯನಿಗೆ ತುಂಬಾ ಪ್ರಿಯ ಆಗಿರೋದಕ್ಕೆ, ಅದರ ವಿಜ್ಞಾನಿಗಳಿಗೆ ಪ್ರಿಯ ಆಗಿರೋದಕ್ಕೆ ಕಾರಣ ಮಂಗಳ ಗ್ರಹದ ಮೇಲೆ ನೀರಿದೆ. ದಯಮಾಡಿ ನೀರು ಅಂದ್ರೆ ಸಾಗರ ಸಮುದ್ರಗಳು ಅಂತ ತಿಳ್ಕೊಂಡು ಅಲ್ಲೂ ಬೋಟಿಂಗ್ ಹೋಗ್ಬೋದು ಅಂತ ಅನ್ಕೋಬೇಡಿ, ಸಾಧ್ಯ ಇಲ್ಲ. ಅದ್ರ ಮೇಲೆ ನಾವು ಕೂತ್ಕೊಂಡು ದೋಣಿ ಸಾಗಲಿ ಮುಂದೆ ಹೋಗಲಿ ಅಂತ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ. ಮಂಗಳ ಗ್ರಹದ ಮೇಲೆ ಇರೋ ನೀರು ನೀರಾವಿಯ ರೂಪದಲ್ಲಿದೆ ಅಥವಾ ಹಿಮದ ರೂಪದಲ್ಲಿದೆ. ನೋಡಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಧ್ರುವ ಪ್ರದೇಶಗಳಲ್ಲಿ ಯಾವ ರೀತಿ ಮಂಗಳ ಗ್ರಹದ ಮೇಲೆ ಮಂಜು, ಹಿಮ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಇದೆಲ್ಲ ಗೊತ್ತಾಗಿದ್ದು ಮಂಗಳ ಗ್ರಹದ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆಗಳಿದೆ. ಅದು 24 ಗಂಟೆಗೆ ಒಂದ್ಸಲ ಬಹುಮಟ್ಟಿಗೆ ತನ್ನ ದೂರದರ್ಶಕಗಳ ಮೂಲಕ, ಟೆಲಿಸ್ಕೋಪ್ಗಳ ಮೂಲಕ ತಿಳಿದ್ರು. ಈ ಟೆಲಿಸ್ಕೋಪ್ ಅನ್ನೋದು ಕೆಲವು ವೇಳೆ ಅನೇಕ ಸಂದೇಹಗಳಿಗೆ ಎಡೆ ಮಾಡಿಕೊಟ್ಟಿತು. 1859-60 ಆ ಸುಮಾರಿನಲ್ಲಿ ಇಟಲಿಯ ಒಬ್ಬ ಖಗೋಳಶಾಸ್ತ್ರಜ್ಞ ಜವಾನಿ ಸ್ಕೆಪರೆಲ್ಲಿ ಅಂತ, ಇವನೇನ್ ಮಾಡ್ದ, ಮಂಗಳ ಗ್ರಹನ ಟೆಲಿಸ್ಕೋಪ್ ಮೂಲಕ ನೋಡಿ ಮಂಗಳ ಗ್ರಹದ ಮೇಲೆ ಸರಳ ರೇಖೆ ತರ ಕೆಲವು ಸ್ವರೂಪಗಳಿದೆ ಅಂತ ಹೇಳಿದ. ಅದನ್ನ ಅವನೇನ್ ಮಾಡ್ದ, ಆ ಸರಳ ರೇಖೆ ಅಂತ ಸ್ವರೂಪಗಳನ್ನ ಕೆನಾಲಿ ಅಂತ ಕರೆದ. ಕೆನಾಲಿ ಅಂದ್ರೆ ಇಟಾಲಿಯನ್ ಅಲ್ಲಿ, ಅದನ್ನ ಇಂಗ್ಲಿಷಿಗೆ ನಾವು ಭಾಷಾಂತರಿಸಿದ್ರೆ ಚಾನಲ್ಸ್, ಜಲಸಂಧಿ ಅಂತ ಹೇಳ್ಬೋದು, ಪಾಕ್ ಸ್ಟ್ರೈಟ್ ಅಂತ ಹೇಳ್ತೀವಲ್ಲ. ಓಕೆ, ಆ ಥರ ಕೆನಾಲಿ ಅಂದರೆ ಚಾನಲ್, ಇಂಗ್ಲಿಷ್ ಚಾನಲ್ ಅಂತ ಹೇಳ್ತೀವಿ. ಯುರೋಪು ಹಾಗೂ ಯುನೈಟೆಡ್ ಕಿಂಗ್ಡಮ್ ಅಂತ ಏನು ಹೇಳ್ತೀವಿ, ಬ್ರಿಟನ್ನಿನ ಮಧ್ಯೆ ಇರೋದು. ಆ ರೀತಿ ಅಂದರೆ ನಿಸರ್ಗದತ್ತವಾದ ಸ್ವರೂಪ ಅಂತ. ಆದರೆ ಯಾರೋ ಅದನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದಾಗ ಕೆನಾಲಿ ಅನ್ನೋದನ್ನು ಚಾನಲ್ಸ್ ಅನ್ನೋ ಬದಲು ಕೆನಾಲ್ಸ್ ಅಂತ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ರು, ತರ್ಜುಮೆ ಮಾಡಿಬಿಟ್ರು. ಅದರಿಂದ ಕೆನಾಲ್ಸ್ ಇದೆ ಅಂದರೆ ಕಾಲುವೆಗಳಿದೆ ಅಂದರೆ ಮನುಷ್ಯನಿಗೆ ಜ್ಞಾಪಕ ಇಟ್ಕೋಬೇಕು ನೀವು. ಆ ಕಾಲದಲ್ಲೇ ಸೂಯಸ್ ಕೆನಾಲ್ನ ನಿರ್ಮಾಣ ಮಾಡಿದ್ದು, ಸೂಯಸ್ ಕಾಲುವೆನ. ಹಾಗಾಗಿ ಗ್ರಹ ತುಂಬ ಈ ಥರ ಕಾಲುವೆಗಳಿದೆ ಅಂದರೆ ಯಾವುದೋ ಮಾನವರಿಗಿಂತ ಇನ್ನೂ ಹೆಚ್ಚಿನ ಬುದ್ಧಿಶಕ್ತಿಯುಳ್ಳ ಬುದ್ಧಿಜೀವಿಗಳು ಆ ಗ್ರಹದ ಮೇಲಿದ್ದಾರೆ ಅನ್ನುವಂತಹ ನಂಬಿಕೆ, ತಪ್ಪು ಗ್ರಹಿಕೆ ಪ್ರಾರಂಭ ಆಯಿತು. ಇದನ್ನು ಒಂದು ಪರಾಕಾಷ್ಠೆಗೆ ತಗೊಂಡೋಗಿದ್ದು ಒಬ್ಬ ವಿಜ್ಞಾನ ಕಥೆಗಳ ಲೇಖಕ H.G. ವೆಲ್ಸ್ ಅಂತ, ಹರ್ಬರ್ಟ್ ಜಾರ್ಜ್ ವೆಲ್ಸ್ ಅಂತ. ಅವನು ವಾರ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಕೃತಿನ ರಚಿಸಿದ. ಅದರಲ್ಲಿ ಯಾವ ರೀತಿ ಮಂಗಳ ಗ್ರಹದ ನಿವಾಸಿಗಳು, ಬುದ್ಧಿಜೀವಿಗಳು ಯಾವ ರೀತಿ ಭೂಮಿಗೆ ಬಂದು ದಾಳಿ ಮಾಡ್ತಾರೆ ಅಂತ ಅವನು ಹೇಳ್ದ. ನೋಡಿ, ಅದನ್ನ ಒಂದು ರೇಡಿಯೋ ರೂಪಾಂತರ ಮಾಡಿದಾಗ 1938ರಲ್ಲಿ ಯಾವ ರೀತಿ ಜನ ನಂಬಿಟ್ಟು ಮಂಗಳ ಗ್ರಹದ ನಿವಾಸಿಗಳು ನಮ್ಮನ್ನ ದಾಳಿ ಮಾಡಿದ್ದಾರೆ ಅಂತ ಪೂರ್ವ
ಭಾಗದಲ್ಲಿರುವಂತಹ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕಾದ ಭಾಗದಲ್ಲಿ ಎಷ್ಟೋ ಜನ ಮನೆ ಬಿಟ್ಟು ಆಚೆ ಓಡೋಗ್ಬಿಟ್ರು. ಖಂಡಿತ ಈ ರೀತಿ ಒಂದು ದಾಳಿ ನಡೆದಿದೆ ಅಂತ ನೋಡಿ. ಅಂದ್ರೆ ಮಾನವನಿಗೆ ಎಷ್ಟು ನಂಬಿಕೆ ಮಂಗಳ ಗ್ರಹದ ಮೇಲೆ ಈ ತರ ಬುದ್ಧಿಜೀವಿಗಳಿದ್ದಾರೆ ಅಥವಾ ಜೀವಿಗಳಿದ್ದಾರೆ ಅನ್ನೋದು. ಅದರಲ್ಲೂ ಬುದ್ಧಿಜೀವಿಗಳು ಖಂಡಿತ ಇದ್ದಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ ವಸ್ತುಸ್ಥಿತಿ ಏನು ನಿಜವಾದ್ದು? ಎಲ್ಲರೂ ಊಹಾಪೋಹಗಳಿತ್ತೆ ಹೊರತು ನಿಜವಾದ್ದೇನು ಅಂತ ಆ ಕಾಲದಲ್ಲಿ ಗೊತ್ತಾಗ್ಲಿಲ್ಲ. ಆದರೆ 1957 ಕ್ಷಮಿಸ್ಬೇಕು, ಅಕ್ಟೋಬರ್ 4ರಂದು ಹಿಂದಿನ ಸೋವಿಯತ್ ಒಕ್ಕೂಟ ಒಂದು ಬೃಹತ್ ರಾಕೆಟ್ನಲ್ಲಿ ಒಂದು ಟೊಳ್ಳಾದ ಲೋಹದ ಗೋಲವನ್ನು ಭೂಮಿಯ ಸುತ್ತ ಉಡಾಯಿಸಿ ಅದು ಭೂಮಿನ ಸುತ್ತುವಂಗೆ ಮಾಡ್ತು. ಅದು ಭೂಮಿಯ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ 1. ಅದರ ಜೊತೆಗೆ ಅಂತರಿಕ್ಷ ಯುಗ ಆರಂಭ ಆಯಿತು. ಅದಾದ ನಂತರ ಅನೇಕ ರಾಕೆಟ್ಗಳು ಸ್ವಯಂ ಚಾಲಿತ ಅಥವಾ ರೋಬೋಟ್ ಅಂತರಿಕ್ಷ ನೌಕೆಗಳನ್ನ ಇವೆ. ಅವು ಹೋಗಿ ಮಂಗಳ ಗ್ರಹದ ಹತ್ರ ಹಾದೋಗಿವೆ. ಕೆಲವು ಮಂಗಳ ಗ್ರಹವನ್ನ ಸುತ್ತೋದಕ್ಕೆ ಆರಂಭಿಸಿ ಅದರ ಚಿತ್ರ ತೆಗೆದಿದೆ. ಕೆಲವು ಮಂಗಳ ಗ್ರಹದ ಮೇಲಿಳಿದಿವೆ. ಮತ್ತೆ ಕೆಲವು ಮಂಗಳ ಗ್ರಹದ ಮೇಲಿಳಿದು ಅದರಿಂದ ರೋಬೋಟ್ ಕಾರ್ಗಳನ್ನ ಅಲ್ಲಿ ಇಳಿಸಿವೆ. ಈ ರೀತಿ ಇನ್ನು ಮುಂದಿನ ಫೆಬ್ರವರಿನಲ್ಲಿ ಒಂದು ಹೆಲಿಕಾಪ್ಟರ್ ಕೂಡ ಹೋಗ್ತಾ ಇದೆ ಮಂಗಳ ಗ್ರಹದ ಮೇಲೆ, ನಾಸಾದು. ನೋಡಿ ಈ ಒಂದು ಚಿತ್ರ ನೋಡಿ, ಇದು ಒಂದು ಗುಡ್ಡ, ಬೆಟ್ಟ ಅಲ್ಲ ಗುಡ್ಡ ಇದು. ನೋಡಿ ಈ ಗುಡ್ಡ ಪ್ರದೇಶ ಯಾವ ರೀತಿ ಇದೆ ಅಂದ್ರೆ, ಇದೆಲ್ಲಪ್ಪ ಅಂದ್ರೆ ನಾನು ಸಾಮಾನ್ಯವಾಗಿ ಇದನ್ನು ನೋಡಿದಾಗೆಲ್ಲ ಎಲ್ಲೋ ಇಲ್ಲೇ ಶಿವಗಂಗೆ ಹತ್ರ ಇದೆ ಅಂತ ಅನ್ಸುತ್ತೆ. ಆದ್ರೆ ದಯಮಾಡಿ ತಿಳ್ಕೊಳ್ಳಿ, ಇದು ಮಂಗಳ ಗ್ರಹದ ಮೇಲಿನ ಒಂದು ಗುಡ್ಡ. ನೋಡಿ ನಮಗೆ ಭ್ರಮೆ ಉಂಟಾಗತ್ತೆ, ನಮ್ಮಂಥವರೇ ಯಾರೋ ಇಲ್ಲಿ ನಿಂತ್ಕೊಂಡು ಚಿತ್ರ ತೆಗ್ದಿದ್ದೀವಿ ಅಂತ. ಆದರೆ ಮಂಗಳ ಗ್ರಹದ ಮೇಲೆ ಮಂಜುಗಡ್ಡೆ ಇರ್ಬೋದು, ಮಂಗಳ ಗ್ರಹದ ಮೇಲೆ ನೀರಾವಿ ಇರ್ಬೋದು. ಆದರೆ ನಾವು ಶರ್ಟು ಪ್ಯಾಂಟ್ಗಳಲ್ಲಿ ಮಂಗಳ ಗ್ರಹದ ಮೇಲೆ ನಿಂತರೆ ನಮ್ಮ ರಕ್ತನಾಳಗಳಲ್ಲಿನ ರಕ್ತ ಕುದಿಯೋ ಸ್ಥಿತಿಗೆ ಬಂದ್ಬಿಡುತ್ತೆ. ಅದೇ ರೀತಿ ನಮ್ಮ ಪುಪ್ಪಸದಲ್ಲಿರುವಂತಹ ಲಂಗ್ಸಲ್ಲಿರುವಂತಹ ಪ್ರತಿಯೊಂದು ಯಾವ ದ್ರವಗಳಿದೆಯೋ ಅನಿಲಗಳಿದೆಯೋ ಎಲ್ಲ ಆಚೆ ಬಂದ್ಬಿಡುತ್ತೆ ಒಂದೇ ಸಲಕ್ಕೆ. ಯಾಕಂದರೆ ಅಲ್ಲಿ ವಾತಾವರಣದ ಒತ್ತಡ ತುಂಬ ಕಮ್ಮಿ. ಹಾಗಾಗಿ ಆದರೆ ಇದನ್ನು ಹಾಗಾದ್ರೆ ಚಿತ್ರ ತೆಗೆದಿರೋದು ಯಾರು ನೋಡಿ, ಅಲ್ಲ ಒಂದು ರೋಬೋಟ್ ಕಾರ್ ಇದೆಯಲ್ಲ ಅದೇ ತೆಗೆದಿರೋ ಚಿತ್ರ. ಆದರೆ ಅದು ಸ್ಥಾಪಿಸಿ ಒಂದು ಚಿತ್ರ ಮಾಡಿದ್ದಾರೆ ಅಷ್ಟೇ. ಇದು ಅಮೆರಿಕಾದ ಆಪರ್ಚುನಿಟಿ ಅನ್ನುವಂತಹ ಒಂದು ರೋಬೋಟ್ ಕಾರು. ನೋಡಿ ಅದರ ಎಷ್ಟು ಮಂಗಳ ಗ್ರಹದ ಭೂಮಿಗೆ ಎಷ್ಟು ಸಾಮ್ಯತೆ ಇದೆ ಅಂತ. ಹೀಗಾಗಿ ಇದು ನಮ್ಮ ಮುಂದಿನ ಗುರಿ. ಮಂಗಳ ಹಾಗೂ ಭೂಮಿಯ ಗ್ರಹಗಳ ನಡುವಿನ ಸಾಮ್ಯತೆ ಅದು ಹೆಚ್ಚಿನ ಸಾಮ್ಯತೆ, ಬೇರೆ ಯಾವುದೇ ಗ್ರಹಕ್ಕೆ ಹೋಲಿಸಿದಲ್ಲಿ ಇರುವಂತಹ ಸಾಮ್ಯತೆ ಆ ಗ್ರಹವನ್ನು ಮಾನವನ ಮುಂದಿನ ಗುರಿಯನ್ನಾಗಿ ಮಾಡಿದೆ. ಮೊದಲ ನೌಕೆ ಮಂಗಳ ಗ್ರಹದತ್ತ ಹಾದು ಹೋಗಿದ್ದು ಮ್ಯಾರಿನರ್ 9 ಅನ್ನುವಂತಹ ನಾಸಾದ ನೌಕೆ 1965ರಲ್ಲಿ ಇದು ಹಾದು ಹೋಯಿತು. ಇದು ಚಿತ್ರ ಕಳಿಸ್ತು ಮಂಗಳ ಗ್ರಹದ್ದು. ನೋಡಿ ಯಾವ ಥರ ಚಿತ್ರ ಕಳಿಸ್ತು. ಏನು ಕಾಲುವೆ ಕಾಣಿಸ್ತಾ ಇದೆ ಇಲ್ಲಿ? ಏನೂ ಇಲ್ಲ. ಯಾವ ಬೇರೆ ಸ್ವರೂಪಗಳು ಮಾನವ ನಿರ್ಮಿತ ಅಥವಾ ನಿರ್ಮಿತ ಸ್ವರೂಪಗಳು ಕಾಣಿಸ್ತಾ ಇದೆ? ಏನು ಕಾಣಿಸುತ್ತೆ. ಎಷ್ಟೋ ಜನ ಅಳೋದೊಂದು ಬಾಕಿ ಅಷ್ಟೇ ಇದರಿಂದ. ಹಾಗಾಗಿ ಪ್ರತಿಯೊಬ್ಬರು ಇದನ್ನ ನಂಬಲಿಲ್ಲ. ಎಷ್ಟೋ ಜನ ಇದು ಮಂಗಳ ಗ್ರಹನೇ ಅಲ್ಲ ಅಂತ ಹೇಳಿದ್ರು. ಆದರೆ ಯಾರು ನಂಬಲಿಲ್ಲ. ಮಂಗಳ ಗ್ರಹದ ಮೇಲೆ ಇನ್ನು ಬುದ್ಧಿಜೀವಿಗಳಿದ್ದಾರೆ ಅಂತಾನೆ ಅನ್ಕೊಂಡಿದ್ರು. ಇದಕ್ಕೆ ಪುಷ್ಟಿ ನೀಡೋ ಹಾಗೆ 1971 ಸುಮಾರಿಗೆ ಸೋವಿಯತ್ ಒಕ್ಕೂಟ, ಸೋವಿಯತ್ ರಷ್ಯಾ ಏನು ಮಾಡ್ತು, ಒಂದು ಅಂತರಿಕ್ಷ ನೌಕೆನ ಮಂಗಳ ಗ್ರಹದ ಮೇಲೆ ಇಳಿಸ್ತು. ಹೆಲಿಕಾಪ್ಟರ್ನ ನಿಧಾನವಾಗಿ ಇಳೀತದು. ಇಳಿದ್ಬಿಟ್ಟು 15 ಸೆಕೆಂಡುಗಳ ಕಾಲ ಅದು ಚಿತ್ರ ಕಳಿಸೋದಕ್ಕೆ ಶುರು ಮಾಡ್ತು ಮಂಗಳ ಗ್ರಹದ ಮೇಲಿದೆ. ಆದರೆ 15 ಸೆಕೆಂಡುಗಳಷ್ಟೇ, ನಂತರ ಸ್ತಬ್ಧ ಆಗೋಯ್ತದು. ಎಲ್ಲರೂ ಯಾತಕ್ಕಿರ್ಬೋದು ತಂದ್ಕೊಂಡ್ರೆ ಎಷ್ಟೋ ಜನ ಬುದ್ಧಿವಂತರು, ತುಂಬ ಬುದ್ಧಿವಂತರು ಹೇಳಿದ್ರು, ನಾವು ಮೊದಲೇ ಹೇಳಲಿಲ್ವಾ, ಮಂಗಳ ಗ್ರಹದ ಬುದ್ಧಿಜೀವಿಗಳು ನಿವಾಸಿಗಳು ಇದನ್ನು ಬಂದು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ನಮಗೆ ಗೊತ್ತಾಗೋದು ಬೇಕಿಲ್ಲ. ಈ ರೀತಿಯೆಲ್ಲ ಅಸಂಬದ್ಧವಾದ ಹೇಳಿಕೆಗಳನ್ನು ನೀಡಿದ್ರು. ಆದರೆ ಇದರ ಆಂಟೆನಾ, ಪ್ರೇಷಕ ಆಂಟೆನಾ ಅಂದರೆ ಇದೇನು ಟ್ರಾನ್ಸ್ಮಿಟ್ ಮಾಡ್ತಾ ಇತ್ತೋ ಅದು ಒಂದು ಮಂಗಳ ಗ್ರಹದ ಮೇಲೆ ಎದ್ದ ಒಂದು ಧೂಳಿನ ಮೋಡದಲ್ಲಿ ಪಕ್ಕಕ್ಕೆ ಹೋಗಿದ್ರಿಂದ ಅದು ಕಳಿಸ್ತಾ ಇದ್ದಿದ್ದು ಮಾಹಿತಿ ನಿಂತೋಯ್ತು ಅಷ್ಟೆ. ಆಮೇಲೆ 1971ರಲ್ಲಿ ಅಮೆರಿಕ
ಮ್ಯಾರಿನರ್ 9 ಎನ್ನುವಂತಹ ಒಂದು ನೌಕೆನ ಮಂಗಳ ಗ್ರಹವನ್ನು ಸುತ್ತುವಂತೆ ಮಾಡಿ ಅದು ಮಂಗಳ ಗ್ರಹದ ಮೊದಲ ಕೃತಕ ಉಪಗ್ರಹ ಆಯಿತು. ಭೂಮಿಗೆ ಒಂದಕ್ಕೆ ಅಲ್ಲ ಕೃತಕ ಉಪಗ್ರಹ ಇರೋದು, ಬೇರೆ ಗ್ರಹಗಳಿಗೂ ಇದೆ ಇವತ್ತು. ನೋಡಿ, ಅದು ಮಂಗಳ ಗ್ರಹದ ಸ್ವರೂಪ ಯಾವ ರೀತಿ ಇದ್ದು, ರುದ್ರ ರಮಣೀಯತೆ ಯಾವ ರೀತಿ ಇದ್ದು ಅನ್ನೋದನ್ನು ತೋರಿಸ್ತು. ಮಂಗಳ ಗ್ರಹದ ಮೇಲೆ ಒಂದು ದೊಡ್ಡ ಕಣಿವೆ ಇದೆ, 4000 ಕಿಲೋಮೀಟರ್ಗಳು ದೂರದ್ದು, 4000 ಕಿಲೋಮೀಟರ್ನಷ್ಟು ಉದ್ದ ಇರುವಂತಹ ಕಣಿವೆ ಇದೆ. ನೋಡಿ, ಅದು ಈ ರೀತಿ ವ್ಯಾಲಿಸ್ ಮ್ಯಾರಿನಾರಿಸ್ ಅಂತ ಹೇಳ್ತಾರೆ, ವ್ಯಾಲಿ ಆಫ್ ದ ಮ್ಯಾರಿನರ್ ಅಂತ. ಈ ನೌಕೆಯ ಗೌರವಾರ್ಥ ವ್ಯಾಲಿ ಆಫ್ ದ ಮ್ಯಾರಿನರ್ ಕಣಿವೆ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ನೀವು ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋಂತಹ ಒಂದು ಸ್ವರೂಪನ ಭೂಮಿ ಮೇಲಿದೆ, ಅಮೆರಿಕಾದಲ್ಲಿ ಅರಿಜೋನಾ ಅನ್ನೋಂತಹ ರಾಜ್ಯದಲ್ಲಿದೆ. ಅಲ್ಲಿ ಈ ಸ್ಯಾಂಡ್ ಸ್ಟೋನ್ ಅಂತ ಏನು ಹೇಳಿದೆ, ಈ ಮರಳು ಅಂತ ಹೇಳಿ, ಮರಳು ಕಲ್ಲಿದೆಯಲ್ಲ ಅದು, ಇದು ಸೆಡಿಮೆಂಟರಿ ರಾಕ್ ಒಂಥರ. ಇದನ್ನ ಕೊರೆದು 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 ಕೋಟ್ಯಾಂತರ ವರ್ಷಗಳಿಂದ ಈ ಕಾಲರಾಡೋ ನದಿ ಈ ರೀತಿ ಕಣಿವೆನ ಸೃಷ್ಟಿಸಿದೆ. ಆದರೆ ಈ ಗ್ರ್ಯಾಂಡ್ ಕ್ಯಾನಿಯನ್ ವ್ಯಾಲಿಸ್ ಮ್ಯಾರಿನಾರಿಸ್ ಮುಂದೆ ಏನೂ ಇಲ್ಲ. ಇದೊಂದು 200 ಕಿಲೋಮೀಟರ್ ಇರ್ಬೋದು, ಆದರೆ ಇದರ ಆಳ 1 ಕಿಲೋಮೀಟರ್ ಇರ್ಬೋದೇನೋ, ಆದರೆ ಅದು 4000 ಕಿಲೋಮೀಟರ್ಗಳಷ್ಟು ದೂರ ಇದೆ. ಅಂತಹ ಅದ್ಭುತವಾದ ಸ್ವರೂಪಗಳು ಮಂಗಳ ಗ್ರಹದ ಮೇಲಿವೆ. ಅದೇ ರೀತಿ ಇಡೀ ಸೌರವ್ಯೂಹದಲ್ಲೇ ಅತಿ ದೊಡ್ಡ ಅಗ್ನಿ ಪರ್ವತ ಒಲಿಂಪಸ್ ಮಾನ್ಸ್ ಅಂತ, ಅಂದರೆ ಮೌಂಟ್ ಒಲಿಂಪಸ್ ಅನ್ನೋದು. ನೋಡಿ, ಇದು ಎಷ್ಟು ಅಗಲ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ 600 ಕಿಲೋಮೀಟರ್ ಅಷ್ಟು ಅಗಲ ಇದೆ. ಇದರ ಎತ್ತರ 27 ಕಿಲೋಮೀಟರ್ಗಳು, ಅಂದರೆ ನಮ್ಮ ಮೌಂಟ್ ಎವರೆಸ್ಟ್ ಅಥವಾ ಸಾಗರ್ ಮಾತಾ ಏನಿದೆ ಅದರ 3ರಷ್ಟು ಎತ್ತರ ಇದೆ ಇದು ಒಲಿಂಪಸ್ ಮಾನ್ಸ್. ಇಂತಹ ಭವ್ಯವಾದ ಸ್ವರೂಪಗಳು ಮಂಗಳ ಗ್ರಹದ ಮೇಲೆ ಕಾಣಿಸುತ್ತವೆ. ಇದೆಲ್ಲದಕ್ಕಿಂತ ವಿಜ್ಞಾನಿಗಳಿಗೆ ಹೆಚ್ಚಿನ ಕುತೂಹಲ ಮೂಡಿಸಿದ್ದು ಇಂತಹ ಸ್ವರೂಪ. ಏನಿದು? ಇಂತಹ ಸ್ವರೂಪಗಳಿಗೆ ಸಾಮಾನ್ಯವಾಗಿ ಡೆಂಡ್ರಿಟಿಕ್ ಫೀಚರ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಡೆಂಡ್ರಿಟಿಕ್ ಅಂದರೆ ಮರಕ್ಕೆ ಸಂಬಂಧಿಸಿದಂತಹ ಸ್ವರೂಪಗಳು. ನೋಡಿ, ಇದು ಮರದ ಕೊಂಬೆಗಳು ಯಾವ ರೀತಿ ಇದೆಯೋ ಆ ರೀತಿ ಕಾಣಿಸುತ್ತವೆ ನಮಗೆ. ಇಂತಹ ಸ್ವರೂಪಗಳನ್ನು ನಿರ್ಮಾಣ ಮಾಡೋದು ನದಿಯೊಂದು ಮುಖಜ ಭೂಮಿಯಲ್ಲಿ ಸಾಗರವನ್ನು ಸೇರುವಾಗ. ಹಾಗಾದರೆ ಒಂದು ಕಾಲದಲ್ಲಿ ಮಂಗಳ ಗ್ರಹದ ಮೇಲೆ ವಿಪುಲವಾಗಿ ನೀರು ಹರಿದಿತ್ತೆ. ಹರಿದಿರೋ ಕುರುಹುಗಳೇ ಅಲ್ಲಿ ಕಾಣಿಸ್ತಾ ಇರೋದು, ಬಹುಮಟ್ಟಿಗೆ ವಿಜ್ಞಾನಿಗಳು ಹೇಳುವಂತೆ. ನೋಡಿ, ಇಲ್ಲಿ ನಮ್ಮ ಗಂಗಾ ನದಿ ಯಾವ ರೀತಿ ಸುಂದರ್ ಬನ್ಸ್ ಅನ್ನೋ ಏರಿಯಾದಲ್ಲಿ ಅಲ್ಲಿ ಕಲ್ಕಟ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಯಾವ ರೀತಿ ಬಂಗಾಳ ಕೊಲ್ಲಿಯಿಂದ ಸೇರುತ್ತೋ ಅಲ್ಲಿ ನೋಡಿ ಯಾವ ರೀತಿ ಸ್ವರೂಪಗಳನ್ನು ಸೃಷ್ಟಿಸಿದೆ. ಡೆಂಡ್ರಿಟಿಕ್ ಫೀಚರ್ಸ್ ನೋಡಿ, ಇಲ್ಲೂ ಅದೇ ಥರದ್ದೇನೆ. ಹಾಗಾಗಿ ಒಂದು ಕಾಲದಲ್ಲಿ ಮಂಗಳ ಗ್ರಹದ ಮೇಲೆ ವಿಪುಲವಾಗಿ ನೀರು ಹರಿದಿದೆ. ಎಲ್ಲೋಯ್ತದೆಲ್ಲ? ಯಾಕೆ ಹೋಯ್ತು? ಇದನ್ನೇ ಇವತ್ತು ವಿಜ್ಞಾನಿಗಳು ಅರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಂತರ 1976ರಲ್ಲಿ ಅಮೆರಿಕ ವೈಕಿಂಗ್ 1 ಮತ್ತು ವೈಕಿಂಗ್ 2 ಅನ್ನುವಂತಹ 2 ನೌಕೆಗಳನ್ನು ನಿಧಾನವಾಗಿ ಹೆಲಿಕಾಪ್ಟರ್ನಂತೆ ಮಂಗಳ ಗ್ರಹದ ಮೇಲೆ ಇಳಿಸ್ತು. ಇಲ್ಲಿ ಈ ಭವ್ಯ ದೃಶ್ಯನ ನೋಡಿ, 76ರಲ್ಲೇ 44 ವರ್ಷದ ಹಿಂದೆ ಯಾವ ರೀತಿ ಕಾಣಿಸ್ತಾ ಇದೆ ಮಂಗಳ ಗ್ರಹದ ಮೇಲೆ. ಏನಾರು ಒಂದು ಓತಿಕೇತ ಕಾಣಿಸುತ್ತಾ? ಅಥವಾ ಒಂದು ಸಣ್ಣ ಗಿಡ ಕಾಣಿಸುತ್ತಾ? ಏನು ಕಾಣಿಸಲ್ಲ. ಬುದ್ಧಿಜೀವಿಗಳಿರಲಿ, ಸೂಕ್ಷ್ಮ ಜೀವಿಗಳನ್ನು ಆ ನೌಕೆಗಳು ಖಚಿತವಾಗಿ ಗುರುತಿಸಲಿಲ್ಲ. ಅಂದಿನ ತಂತ್ರಜ್ಞಾನದ ದೃಷ್ಟಿಯಿಂದ ನೋಡಿ, ಇಲ್ಲಿ ಅದು ಆ ಗ್ರಹದ ಮಣ್ಣನ್ನು ಅಗೆದು ವೈಕಿಂಗ್ ನೌಕೆಗಳು ತಮ್ಮಲ್ಲಿದ್ದಂತಹ ಜೀವರಾಸಾಯನಿಕ ಪ್ರಯೋಗಶಾಲೆಯಲ್ಲಿ ವಿಶ್ಲೇಷಣೆ ಮಾಡಿದ್ವು, ಅನಲೈಸ್ ಮಾಡಿದ್ವು. ಆದರೆ ಅಂದಿನ ತಂತ್ರಜ್ಞಾನದ ದೃಷ್ಟಿಯಿಂದ ಅವಕ್ಕೆ ನಿಜವಾಗ್ಲೂ ಅಲ್ಲಿ ಸೂಕ್ಷ್ಮ ಜೀವಿಗಳಿದೆ ಅಂತ ಅನ್ನಿಸ್ಲಿಲ್ಲ. ಆದರೆ ಎಲ್ಲರೂ ಅದನ್ನು ಒಪ್ಕೊಂಡಿಲ್ಲ. ಅದೇ ರೀತಿ ನೋಡಿ, ಇಲ್ಲಿ ಕೊರೆದಿರೋಂತಹ ಟ್ರೆಂಚ್ ಅಂತ ಏನು ಹೇಳ್ತೀವಿ, ಒಂದು ಕುಳಿ ಥರ ಕೊರೆದಿದೆ ವೈಕಿಂಗ್ ನೌಕೆ. ನೋಡಿ, ಇದು ವೈಕಿಂಗ್ ನೌಕೆಯ ಒಂದು ಭಾಗ. ಆಮೇಲೆ ಇಲ್ಲೊಂದು ಕುತೂಹಲಕಾರಿಯಾದ ವಿಚಾರ ನಿಮಗೆ ಹೇಳಬೇಕು. ಭೂಮಿಗೆ ಒಂದೇ ಒಂದು ನಿಸರ್ಗದತ್ತವಾದ ಉಪಗ್ರಹ ಇದೆ, ಚಂದ್ರ. ಚಂದ್ರ ಭೂಮಿಯಿಂದ 3,84,000 ಕಿಲೋಮೀಟರ್ ದೂರದಲ್ಲಿದ್ದಾನೆ ಎಂದೆ. ಜೊತೆಗೆ ವ್ಯಾಸದ ದೃಷ್ಟಿಯಿಂದ ಚಂದ್ರ ಭೂಮಿಯ ಕಾಲು ಭಾಗದಷ್ಟಿದ್ದಾನೆ. ಚಂದ್ರನ ವ್ಯಾಸ 3,476 ಕಿಲೋಮೀಟ್ರು. ಇದು ಭೂಮಿದು 12,761 ಅಂತ ಹೇಳಿದೆ. ಆದರೆ ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿದೆ. ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿದೆ, ಫೋಬೋಸ್ ಮತ್ತು ಡೈಮೋಸ್ ಅಂತ ಅದಕ್ಕೆ ಹೆಸರು. ಈ 2 ನಮ್ಮ ಚಂದ್ರನಂತಿಲ್ಲ, ಆಲೂಗಡ್ಡೆ ರೂಪದಲ್ಲಿದೆ ಅಷ್ಟೆ.
ನೋಡಿ ಇದು ಆದರೆ ಚಂದ್ರನಷ್ಟು ದೊಡ್ಡದ, ಇಲ್ಲಿಂದ ಇಲ್ಲಿಗೆ ಒಂದು 22 ಕಿಲೋಮೀಟರ್ ಇರ್ಬೋದು ಅಷ್ಟೇ ಇದು. ಅದೇ ರೀತಿ ಡೈಮೋಸ್ ಇದೊಂದು 15 ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ಇಲ್ಲಿಗೆ. ಸೊ ಹಾಗಾಗಿ ಈ 2 ನಿಸರ್ಗದತ್ತ ಉಪಗ್ರಹಗಳು ಇವೆ ಮಂಗಳ ಗ್ರಹಕ್ಕೆ. ಆದರೆ 2 ನಿಸರ್ಗದತ್ತ ಉಪಗ್ರಹಗಳಿದ್ರೆ 7-8 ಕೃತಕ ಉಪಗ್ರಹಗಳೇ ಇದೆ ಇವತ್ತು ಮಂಗಳ ಗ್ರಹಕ್ಕೆ ಮಾನವ ಕಳಿಸಿರುವಂಥದ್ದು. ಹಾಗಾಗಿ ಇದರ ಚಿತ್ರನು ವೈಕಿಂಗ್ ನೌಕೆಗಳು ತೆಗೆದಿವೆ. ಇದಾಗಿ 1976ರಲ್ಲಿ ಇದೆಲ್ಲ ಆಗಿದ್ದು, ವೈಕಿಂಗ್ ನೌಕೆಗಳು ಹೋಗಿದ್ದು, ಚಿತ್ರಗಳನ್ನೆಲ್ಲ ತೆಗೆದಿದ್ದು. 20 ವರ್ಷ ಏನೂ ಇರಲೇ ಇಲ್ಲ ಮಂಗಳ ಗ್ರಹದ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಹೊರಗೆ ಬರಲಿಲ್ಲ. ನೆಕ್ಸ್ಟ್ ಏನು ಮುಂದೇನು ಅಂತ ಎಲ್ಲರೂ ಹೇಳ್ತಾ ಇದ್ರು. 1996ರಲ್ಲಿ ಕೆಲವು ನಾಸಾ ವಿಜ್ಞಾನಿಗಳು ಹೇಳಿದ್ರು, ನೋಡಿ ಒಂದು ಮಂಗಳ ಗ್ರಹದಿಂದ ಬಂದಂತಹ ಒಂದು ಉಲ್ಕಾ ಶಿಲೆ 1984ರಲ್ಲಿ ನಾವು ಅದನ್ನು ಅಂಟಾರ್ಟಿಕಾದಲ್ಲಿ ಸಿಕ್ತು ನಮಗೆ. ಅದನ್ನು ವಿಶ್ಲೇಷಣೆ ನಡೆಸಿದ್ದೀವಿ. ಅದರ ಒಳಗೆ ನಮಗೆ ಕೆಲವು ಸ್ವರೂಪಗಳು ಕಾಣಿಸಿವೆ, ಜೊತೆಗೆ ಇನ್ನೂ ಅನೇಕ ಮಾಹಿತಿಗಳಿದೆ. ಇದನ್ನೆಲ್ಲ ನೋಡಿದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನೆಲ್ಲ ನೋಡಿದ್ರೆ ಇದು ನಮ್ಮಲ್ಲಿ ಭೂಮಿ ಮೇಲೆ ನ್ಯಾನೋ ಬ್ಯಾಕ್ಟೀರಿಯಾ ಅಂತ ನಾವೇನು ಹೇಳ್ತೀವಿ ಅಂತಹ ಸ್ವರೂಪಗಳನ್ನೇ ಹೋಲತ್ವೆ. ಹೀಗಾಗಿ ಇದು ಮಂಗಳ ಗ್ರಹದ ಮೇಲೆ ಇದ್ದಿರಬಹುದಾದಂತಹ ನ್ಯಾನೋ ಬ್ಯಾಕ್ಟೀರಿಯಾದಂತಹ ಆ ಸೂಕ್ಷ್ಮ ಜೀವಿಯ ಪಳಿಯುಳಿಕೆ ಫಾಸಿಲ್ ಅಂತ ಹೇಳಿದ್ರು. ಇದು ಏನು ಇಡೀ ಜಗತ್ತಿನಾದ್ಯಂತ ಇದಕ್ಕೆ ಸಾಕಷ್ಟು ಪ್ರಚಾರ ಸಿಕ್ತು. ಅಂದಿನ ಅಮೆರಿಕಾದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು ಕೂಡ ಇದರ ಬಗ್ಗೆ ಹೆಚ್ಚು ಉತ್ಸಾಹನ ಪ್ರಕಟಿಸಿದರು. ಆದರೆ ಇವತ್ತು ಅದು ನಿಜ ಅಲ್ಲ, ಅದು ನ್ಯಾನೋ ಬ್ಯಾಕ್ಟೀರಿಯಾ ಅಲ್ಲ, ಬೇರೆ ಈ ಅಸಾವಯವ ರಾಸಾಯನಿಕಗಳು ಅಲ್ಲಿ ಹೋಗಿ ಆ ರೀತಿ ಕಾಣಿಸ್ತಾ ಇವೆ ಹೊರತು ಅದು ಸಾವಯವ ಅಂದರೆ ಬಯೋಲಾಜಿಕಲ್ ಅಥವಾ ಬಯೋಕೆಮಿಕಲ್ ಅಲ್ಲ ಅಂತ ವಿಜ್ಞಾನಿಗಳು ಇವತ್ತು ಹೇಳ್ತಾರೆ. ಇದಾದ್ಮೇಲೆ ಮಂಗಳ ಗ್ರಹಕ್ಕೆ ಈಗಿರೋ ಸಾಮ್ಯತೆ ಇದ್ರ ಬಗ್ಗೆನೇ ಎಷ್ಟು ಕುತೂಹಲಕಾರಿಯಾಗಿದೆ. ಇದು ಸಾಲದು ಅಂತ 1976ರಲ್ಲಿ ಅಮೆರಿಕಾದ ವೈಕಿಂಗ್ ನೌಕೆಗಳು ಈ ಮಂಗಳ ಗ್ರಹನ ಸುತ್ತುತ್ತಾ ಈ ವಿಚಾರನ ವಿಜ್ಞಾನಿಗಳು ಗಮನಿಸಿದ್ರು. ನೋಡಿ ಅಲ್ಲಿ ಸೈಡೋನಿಯಾ ಅಂತ ಒಂದು ಪ್ರದೇಶ ಮಂಗಳ ಗ್ರಹದ ಮೇಲೆ, ಅಲ್ಲಿ ಒಂದು ಸ್ವರೂಪ ಕಾಣಿಸ್ತು. ನೋಡಿ ಇದು ಮಾನವನ ಮುಖ ಥರನೇ ಕಾಣಿಸ್ತಾ ಇದೆ. ಇದನ್ನ ನಾಸಾ ವಿಜ್ಞಾನಿಗಳು ಬಿಡುಗಡೆ ಮಾಡಿಬಿಟ್ಟು ಹೇಳಿದ್ರು, ನೋಡಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ, ಸಂದೇಹಕ್ಕೆ ಒಳಗಾಗಬೇಡಿ. ಇದು ಯಾವ ಒಂದು ಕೋನದಿಂದ ನಾವು ಇದನ್ನು ನೋಡ್ತಾ ಇದ್ದೀವಿ ಸ್ವರೂಪನ, ಅದೇ ರೀತಿ ಯಾವ ರೀತಿ ಇದು ಯಾವ ಕೋನದಿಂದ ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದಿರೋ ರೀತಿ ಅದು ಈ ರೀತಿ ಭ್ರಮೆನ ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರು. ಆದರೆ ಎಷ್ಟೋ ಜನ ಅಮೆರಿಕಾದಲ್ಲಿ ಒಪ್ಕೊಳ್ಳೇ ಇಲ್ಲ. ನಾಸಾ ಏನೋ ಮುಚ್ಚಿಡ್ತಾ ಇದೆ, ಒಂದು ಕಾಲದಲ್ಲಿ ಇಲ್ಲಿ ಒಂದು ಹ್ಯೂಮನ್ ಸಿವಿಲೈಸೇಷನ್ ಮಾನವನ ನಾಗರಿಕತೆ ಇತ್ತು, ಮುಚ್ಚಿಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಕೆಲವರು ಪುಸ್ತಕನೂ ಬರೆದು ಸಾಕಷ್ಟು ದುಡ್ಡು ಮಾಡಿಕೊಂಡ್ರು. ಆದರೆ 1997ರಲ್ಲಿ ಇನ್ನೂ ಅನೇಕ ನೌಕೆಗಳಲ್ಲಿ ಹೋದಾಗ ನೋಡಿ ಅಲ್ಲಿ ಅವತ್ತು ಫೇಸ್ ಹಾಕೊಂಡಿದ್ದು ಅಂದರೆ ಮಾನವ ಮುಖ ಹಾಕೊಂಡಿದ್ದು ಏನೂ ಕಾಣಿಸ್ತಾ ಇಲ್ಲ ಇವತ್ತು. ಆದರೆ ಪುಸ್ತಕ ಬರೆಯೋರು ಬರೆದು ಸಾಕಷ್ಟು ಅದರಿಂದ ಪ್ರಯೋಜನ ಪಡೆದ್ರು. ಹಾಗಾಗಿ ಮಂಗಳ ಗ್ರಹ ಅಂತೂ ಅದರ ಬಗ್ಗೆ ಎಷ್ಟು ತಿಳ್ಕೊಂಡ್ರು, ಎಷ್ಟು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು ಮಾನವನಿಗೆ ಸಾಲದು ಅಂತ ಅನ್ಸುತ್ತೆ. ಈ ಇಂಟರ್ನೆಟ್ ಯುಗದಲ್ಲಂತೂ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಹೇಳ್ತಾರಲ್ಲ ಗೊತ್ತಾಗಲ್ಲ. ಇಲ್ಲಿ ನೋಡಿ ಯಾರೋ ಇಂಟರ್ನೆಟಲ್ಲಿ ಹಾಕಿದ್ದಾರೆ ನೋಡಿ, ಲಿಟಲ್ ಮರ್ಮೇಡ್ ಅಂತ ಡೆನ್ಮಾರ್ಕಲ್ಲಿ ಇರುವಂತಹ ಒಂದು ಶಿಲ್ಪ, ಇದು ಚಿಕ್ಕದು, ಇದು ಮಂಗಳ ಗ್ರಹದ ಮೇಲೆ ಗುರುತಿಸಿದ್ದಾರೆ ಅಂತ. ಎಲ್ಲ ಸುಳ್ಳು, ಫೋಟೋಶಾಪ್ ಮಾಡಿಬಿಟ್ಟು ಹಾಕಿರೋದು. ನಾಸಾ ಪಿಕ್ಚರ್ ಅಲ್ವೇ ಅಲ್ಲ ಇದು. ನಾಸಾ ಪಿಕ್ಚರ್ ಇಲ್ಲಿ ತಗೊಂಡ್ಬಿಟ್ಟು ಮಧ್ಯದಲ್ಲಿ ಯಾವುದೋ ಫೋಟೋಶಾಪ್ ಮಾಡಿಬಿಟ್ಟು ಹಾಕ್ಬಿಟ್ಟು ಎಲ್ಲ ಸುಳ್ಳು ಹೇಳ್ಬಿಟ್ಟು ಜನಗಳನ್ನ ನಂಬಿಸೋದಕ್ಕೆ ಹೋಗ್ತಾರೆ. ಇಂಥದನ್ನೆಲ್ಲ ದಯಮಾಡಿ ನಂಬೇಡಿ. ವಿಜ್ಞಾನ ಬೇರೆ, ಇಂಥದ್ದು ಬೇರೆ. ಆದರೆ 1997ರಲ್ಲಿ ಮತ್ತೆ ಮಂಗಳ ಗ್ರಹದ ಅನ್ವೇಷಣೆ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ನಾಸಾ ಈ ಬಾರಿನೂ ಕೂಡ ಮುಂಚೂಣಿಯಲ್ಲಿತ್ತು. ಇಟ್ ವಾಸ್ ಇನ್ ದ ಫೋರ್ ಫ್ರಂಟ್. ನೋಡಿ ಇದು ಒಂದು ರೋಬಾಟ್ ಕಾರ್, ಸೋಜೋರ್ನರ್ ಅನ್ನುವಂತಹ ಒಂದು ರೋಬಾಟ್ ಕಾರ್ನ ಮಂಗಳ ಗ್ರಹದ ಮೇಲೆ ಇಳಿಸ್ತು. ಒಂದು ಸೋಫಾ ಬೇಕಾದ್ರೆ ನೋಡಿ ಇಲ್ಲಿ ಕೂತಿದೆ ಮಂಗಳ ಗ್ರಹದ ಮೇಲೆ. ಆದರೆ ಈ ಸೋಫಾ ಮಂಗಳ ಗ್ರಹದ ನಿವಾಸಿಗಳು ಮಾಡಿದ್ದಲ್ಲ, ಭೂಮಿಯ ಮೇಲಿನ ನಿವಾಸಿಗಳು ಮಾಡಿದ್ದು. ಸೋಫಾ ಅಲ್ಲ ಇದು, ಇದನ್ನು ಕೊಂಡೊಯ್ದಂತಹ ನೌಕೆಯ ಒಂದು ಭಾಗ ಅಷ್ಟೇ ಅದು. ಇದಾದ್ಮೇಲೆ 2003ರಲ್ಲಿ ಅಮೆರಿಕ 2 ರೋಬಾಟ್ ಕಾರ್ಗಳನ್ನ, ಇನ್ನೂ ದೊಡ್ಡ ರೋಬಾಟ್ ಕಾರ್ಗಳನ್ನು ಉಡಾಯಿಸಿತು, ಸ್ಪಿರಿಟ್ ಮತ್ತು ಆಪರ್ಚುನಿಟಿ ಅಂತ. ಇದು ಬಹಳ ಚೆನ್ನಾಗಿ ಒಂದು 7-8 ವರ್ಷ ಮಂಗಳ ಗ್ರಹದ ತಾವು ಇಳಿದ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶನ ಬಹಳ ಚೆನ್ನಾಗಿ ಅನ್ವೇಷಣೆ ನಡೆಸಿವೆ. ಅದರಲ್ಲೂ 2012ರಿಂದ ಇರುವಂತಹ ಕ್ಯೂರಿಯಾಸಿಟಿ ರೋಬಾಟ್ ಕಾರ್ ಅಂತೂ
ಅದ್ಭುತವಾಗಿ ಮಂಗಳ ಗ್ರಹದ ಅನ್ವೇಷಣೆನ ನಡೆಸಿದೆ. ಇವಾಗ ಮಂಗಳ ಗ್ರಹದ ಅನ್ವೇಷಣೆ ಎಷ್ಟು ಕಷ್ಟ ಅಂತ ಹೇಳ್ತೀನಿ. ಆಗ ನಿಮಗೆ ಭಾರತದ ಒಂದು ಸಾಧನೆ ಏನಿದೆ, ಅದರ ಮಹತ್ವ, ದ ಸಿಗ್ನಿಫಿಕೆನ್ಸ್ ಆಫ್ ಇಂಡಿಯಾಸ್ ಅಚೀವ್ಮೆಂಟ್ ನಿಮ್ಗೆ ಅರ್ಥ ಆಗುತ್ತೆ. ಇದು ಮಾರ್ಸ್ ಆರ್ಬಿಟರ್ ಅನ್ನುವಂತಹ ಒಂದು ಮಾರ್ಸ್ ಮಂಗಳ ಗ್ರಹವನ್ನು ಅನ್ವೇಷಿಸೋದಕ್ಕೆ ನಾಸಾ ಕಳಿಸಿದಂತಹ ಒಂದು ನೌಕೆ, ಮಾರ್ಸ್ ಅಬ್ಸರ್ವರ್ ಅಂತ ಕ್ಷಮಿಸಬೇಕು. ಇದು 1992ರಲ್ಲಿ ಆ ಕಾಲದಲ್ಲೇ $1 ಬಿಲಿಯನ್ ಖರ್ಚು ಮಾಡಿ ಅದನ್ನು ಉಡಾಯಿಸಿ ಅದನ್ನು ನಿರ್ವಹಿಸ್ತಾ ಇತ್ತು. ಇದ್ದಕ್ಕಿದ್ದಂಗೆ ಮಂಗಳ ಗ್ರಹದ ಹತ್ರ ಹೋಗ್ತಾ ಇದ್ದಂಗೆ ದಾರಿನೆಲೆ ಕಣ್ಮರೆ ಆಗೋಯ್ತು. ಹಠಾತ್ತಾಗಿ ಕಣ್ಮರೆ ಆಯಿತು. ಏನಾಯಿತು ಇವತ್ತಿಗೂ ಗೊತ್ತಿಲ್ಲ ಸರಿಯಾಗಿ. ಸ್ನೇಹಿತರೆ, ಮಂಗಳ ಗ್ರಹನ ಅನ್ವೇಷಿಸೋದು ಸುಲಭ ಅಲ್ಲ. ಅದೇ ರೀತಿ 1996ರಲ್ಲಿ ಮಾರ್ಸ್ 96 ಅಂತ ರಷ್ಯಾ ಮತ್ತೊಂದು ನೌಕೆನ ಉಡಾಯಿಸ್ತು. ಅದು ಅಷ್ಟೇ, ಮಂಗಳ ಗ್ರಹಕ್ಕೆ ಹೋಗಕ್ಕೆ ಮುಂಚೆನೆ ಅದರ ಕತೆ ಮುಗೀತು. ಇದೆಲ್ಲ ನೋಡಿದ್ರು ಇರಿಕೆ ಆಗತ್ತೆ, ಬಹಳ ಕಷ್ಟ ಅಂತರಿಕ್ಷಯಾನ ಅನ್ನೋದು. ಅದೇ ರೀತಿ ನೋಡಿ, ಮಾರ್ಸ್ ಗ್ಲೋಬಲ್ ಸರ್ವೇಯರ್ ಕ್ಲೈಮೇಟ್ ಆರ್ಬಿಟರ್ ಅಂತ ಇದು. ಈ ನೌಕೆ ಮಂಗಳ ಗ್ರಹವನ್ನು ಸುತ್ತುವ ಸಲುವಾಗಿ ಕಳಿಸಿದಾಗ ಮಂಗಳ ಗ್ರಹವನ್ನು ಸುತ್ತೋ ಬದಲು ಇದು ಮಂಗಳ ಗ್ರಹದ ವಾತಾವರಣವನ್ನು ಪ್ರವೇಶಿಸಿ ಉರಿದು ಬೂದಿಯಾಗೋಯ್ತು. ಯಾಕೆ ಗೊತ್ತಾ? ಬೇರೆ ಯಾವ ಮಂಗಳ ಗ್ರಹದ ನಿವಾಸಿನೂ ಇದನ್ನು ಮಾಡಲಿಲ್ಲ. ನಾವು ಸಾಮಾನ್ಯವಾಗಿ ಫಿಸಿಕ್ಸ್ನಲ್ಲಿ, ಭೌತಶಾಸ್ತ್ರದಲ್ಲಿ ಹೇಳ್ತೀವಿ, ಯೂನಿಟ್ಸ್ ಅಂತ ಹೇಳ್ತೀವಿ. ಮೀಟರ್, ಸೆಕೆಂಡ್, ಕಿಲೋಗ್ರಾಮ್ ಇದನ್ನು ಬಳಸಿದಾಗ ಎಲ್ಲ ಕಡೆನೂ ಒಂದೇ ಕಡೆ, ಒಂದು ಕಡೆ ಮೀಟರ್, ಕಿಲೋಗ್ರಾಮ್, ಸೆಕೆಂಡು, ಇನ್ನೊಂದು ಕಡೆ ಅಡಿ, ಸೆಕೆಂಡು, ಆಮೇಲೆ ಮತ್ತೊಂದು ಪೌಂಡ್, ಈ ಥರ ಬಳಸಿದರೆ ಏನಾಗುತ್ತೆ? ಅದು ಕನ್ಫ್ಯೂಷನ್ ಆಗುತ್ತೆ. ಅದೇ ರೀತಿ ಅಮೆರಿಕಾದಲ್ಲೂ ಆಯ್ತು. ಆಗಿ ಈ ನೌಕೆನೇ ಆಯಿತು, ಅದರ ಕತೆ ಮುಗೀತು. ಅದೇ ರೀತಿ ಮತ್ತೊಂದು ನೌಕೆ ಮಂಗಳ ಗ್ರಹದ ಧ್ರುವ ಪ್ರದೇಶದಲ್ಲಿ ಇಳಿಯೋದಕ್ಕೆ ಕಳಿಸಿದ್ರು. ಇದು ಮಾಯ ಆಗೋಯ್ತಿದ್ದಕ್ಕಿದ್ದಂಗೆ. ಇದು ಜಪಾನಿನ ನೌಕೆ ಹೋಪ್ ಅನ್ನುವಂತಹ ನೌಕೆ. ಓಕೆ, ಇದನ್ನು ಜಪಾನ್ ನೋಡಿ, ಎಂತಹ ದೇಶ, ಎಷ್ಟು ತಾಂತ್ರಿಕವಾಗಿ ಮುಂದುವರೆದ ದೇಶ ಇದನ್ನು ಕಳಿಸ್ತು. ಇದರ ಹೆಸರು ನೋಝೋಮಿ ಅಂತ, ಹೋಪ್ ಅಂತ. ಆದರೆ ಮಂಗಳ ಗ್ರಹನ ತಲುಪೋದಕ್ಕೆ ಮುಂಚೆನೇ ಹೋಪ್ಲೆಸ್ ಆಗೋಯ್ತಿದ್ರು. ಯಾಕಂದರೆ ಅದಕ್ಕೆ ಮಂಗಳ ಗ್ರಹನ ತಲುಪೋದಕ್ಕೆ ಆಗಲೇ ಇಲ್ಲ ಸರಿಯಾದ ವೇಳೆಯಲ್ಲಿ. ಇದು ಯುರೋಪ್ನ ಅಂತರಿಕ್ಷ ಸಂಸ್ಥೆ ಕಳಿಸಿದಂತಹ ಒಂದು ಬೀಗಲ್ 2 ಅನ್ನುವಂತಹ ಇಳಿಯೋಕೋಶ. ಇದರ ಕಥೆನೂ ಏನಾಯ್ತು ಅಂತ ಸರಿಯಾಗಿ ಗೊತ್ತಾಗಿಲ್ಲ. ಇದು ಮಂಗಳ ಗ್ರಹದ ಮೇಲೆ ಇದು ಅಪಘಾತಕ್ಕೀಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕುತೂಹಲಕಾರಿ ಅಂದರೆ, ಇದು ರಷ್ಯಾ ಈ ನೌಕೆನ 2011 ಸುಮಾರಿಗೆ ಉಡಾಯಿಸ್ತು. ಇದರ ಹೆಗಲ ಮೇಲೆ ಚೀನಾದ ಒಂದು ನೌಕೆ ಕೂಡ ಇತ್ತು. ಇದನ್ನು ಮಂಗಳ ಗ್ರಹಕ್ಕೆ ಕಳಿಸೋದಕ್ಕೆ ರಷ್ಯಾ ಉಡಾಯಿಸ್ತು. ಆದರೆ ಮಂಗಳ ಗ್ರಹಕ್ಕೆ ಹೋಗೋದಿರಲಿ, ಇದು ಭೂಕಕ್ಷೆಯನ್ನು ಬಿಟ್ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ, ಅಷ್ಟರಲ್ಲೇ ವಿಫಲವಾಯಿತು. ಇದು ಸ್ಕೆಪರಲ್ಲಿ ಅನ್ನುವಂತಹ ಒಂದು ಇಳಿಯುವ ಕೋಶ ಮಂಗಳ ಗ್ರಹದ ಮೇಲೆ. ನಾನು ಹೇಳಿದೆ, ಒಬ್ಬ ಖಗೋಳಶಾಸ್ತ್ರಜ್ಞ 860 ಸುಮಾರಿಗೆ ಮಂಗಳ ಗ್ರಹದ ಮೇಲೆ ಸರಳ ರೇಖೆಯಂತಹ ಸ್ವರೂಪಗಳನ್ನು ನೋಡಿ ಕೆನಾಲಿ ಅಂತ ಕರೆದ ಅಂತ. ಅವನ ಗೌರವಾರ್ಥ ಈ ಒಂದು ನೌಕೆಗೆ ಹೆಸರಿಟ್ಟು ಕಳಿಸಿದ್ರು ಯುರೋಪ್ನವರು. ಆದರೆ ಇದು ಅಷ್ಟೇ, ಮಂಗಳ ಗ್ರಹದ ಮೇಲೆ ಇಳಿಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇವಾಗ ನೋಡಿ ಎಷ್ಟು ಕಷ್ಟ ಮಂಗಳ ಗ್ರಹದ ಮೇಲೆ. ಯುರೋಪ್ ನೌಕೆಗಳನ್ನು ಕಳ್ಕೊಂಡಿದೆ, ರಷ್ಯಾ ನೌಕೆಗಳನ್ನು ಕಳ್ಕೊಂಡಿದೆ, ರಷ್ಯಾ ಸೋವಿಯತ್ ಒಕ್ಕೂಟ, ಅಮೆರಿಕ ಕಳ್ಕೊಂಡಿದೆ, ಜಪಾನ್ ಕಳ್ಕೊಂಡಿದೆ. ಈ 4 ಪ್ರಮುಖ ದೇಶಗಳು. ಚೀನಾ ಕೂಡ, ಚೀನಾ ರಷ್ಯಾದ ಹೆಗಲ ಮೇಲೆ ಹೋಗಕ್ಕೆ ಹೋಯ್ತು, ಮಂಗಳ ಗ್ರಹಕ್ಕೆ ಆಗಲಿ. ಎಷ್ಟು ಕಷ್ಟ ಅನ್ನೋದನ್ನು ತಿಳ್ಕೊಳ್ಳಿ. ಇವಾಗ ನೋಡಿ, ಭಾರತಕ್ಕೆ ಬರ್ತೀನಿ. ಇವತ್ತು ನಮ್ಮ ಭಾರತ ಅಂತರಿಕ್ಷ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದೆ, ಅನೇಕ ಉಪಗ್ರಹಗಳನ್ನು ಉಡಾಯಿಸಿದೆ. ಆ ಉಪಗ್ರಹಗಳನ್ನು ಉಡಾಯಿಸಬಲ್ಲ ರಾಕೆಟ್ಗಳನ್ನು ನಿರ್ಮಾಣ ಮಾಡಿದೆ. ಇದನ್ನೇ ನಾನು 2 ಗಂಟೆ ಮಾತಾಡ್ಬೋದು. ಉಪಗ್ರಹ ಇದೇ ನಮ್ಮ ಚಂದ್ರಯಾನ 2 ಉಡಾಯಿಸಿದ್ದು. ಇದು ಭಾರತ ನಿರ್ಮಿಸುವಂತಹ ದೊಡ್ಡ ರಾಕೆಟ್ಟು. ಇದರ ತೂಕ 6,40,000 ಕಿಲೋಗ್ರಾಮ್. ಅದೇ ರೀತಿ ಭಾರತ ಉಪಗ್ರಹಗಳನ್ನು ನಿರ್ಮಾಣ ಮಾಡೋದೊಂದಿಗೆ ಅದನ್ನು ರಾಷ್ಟ್ರೀಯ ಅಭಿವೃದ್ಧಿಗಾಗಿ, ಇದನ್ನು ನೋಡಿ, ಎಜುಸ್ಯಾಟ್ ಅನ್ನುವಂಥ ಉಪಗ್ರಹ ಡಾಕ್ಟರ್ ಸಿದ್ದರಾಜು ಅವರಿಗೆಲ್ಲ ಗೊತ್ತಿರುತ್ತೆ. ಶಿಕ್ಷಣ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟ ಉಪಗ್ರಹ ಇದು. ಇದನ್ನು 2004ರಲ್ಲೇ ಉಡಾವಣೆ ಮಾಡಲಾಯಿತು. ಇಂಥ ಕೆಲಸನ ಇವತ್ತು ಅನೇಕ ಉಪಗ್ರಹಗಳು ಮಾಡ್ತಾ ಇವೆ. ನೋಡಿ, ಇದು
ನಮ್ಮ ಇಸ್ರೋ ಉಪಗ್ರಹ ಕೇಂದ್ರ ಅಥವಾ ಯು ಆರ್ ರಾವ್ ಉಪಗ್ರಹ ಕೇಂದ್ರ ಅಂತ ಏನು ಹೇಳ್ತೀವಿ ಬೆಂಗಳೂರಿನಲ್ಲಿ, ಅದು ನಿರ್ಮಿಸಿರುವಂತಹ ಒಂದು ಉಪಗ್ರಹ. ಇದಕ್ಕಿಂತ ದೊಡ್ಡದಾದ ಉಪಗ್ರಹನೇ ಸಾಕಷ್ಟು ನಿರ್ಮಾಣ ಮಾಡಿದ್ದೀವಿ. ಇಂದು ನಮ್ಮ ಉಪಗ್ರಹಗಳು ಅವು ಇರುವ ಕಕ್ಷೆನಲ್ಲಿ ಸಂಪರ್ಕ ಉಪಗ್ರಹಗಳು ಕೆಲವನ್ನ ನೋಡಿದ್ರೆ ಒಂದೊಂದು 5-5 ಮಾಡಿ ಎತ್ತರ ಇದೆ ಭೂಸ್ಥಿರ ಕಕ್ಷೆನಲ್ಲಿ. ಅದೇ ರೀತಿ ಹವಾಮಾನ ವೀಕ್ಷಣಾ ಉಪಗ್ರಹಗಳನ್ನು ನಿರ್ಮಾಣ ಮಾಡಿದ್ದೀವಿ. ನೋಡಿ ಯಾವ ರೀತಿ ಚಂಡಮಾರುತಗಳು ಬರುತ್ತೆ ಅನ್ನೋದನ್ನ ನಾವು ಮುನ್ಸೂಚನೆ ನೀಡೋದಕ್ಕೆ ಇವತ್ತು ನಮ್ಮ ಉಪಗ್ರಹಗಳಿಂದ ಸಾಧ್ಯ ಆಗಿದೆ. ಅದೇ ರೀತಿ ಸ್ಫುಟವಾಗಿ ಭೂಮಿಯ ಚಿತ್ರ ತೆಗೆಯುವಂತಹ ಉಪಗ್ರಹಗಳನ್ನು ಇಟ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿರೋ ಚಿತ್ರಗಳನ್ನ ತೆಗೆಯುತ್ತವೆ. ಇದು ನನಗೆ ನಿಮಗೆ ಜಾಸ್ತಿ ಗೊತ್ತಾಗದೇ ಇರ್ಬೋದು, ನುರಿತ ವಿಜ್ಞಾನಿಗಳಿಗೆ ಅನೇಕ ವಿಚಾರಗಳು ಇದರಿಂದ ಗೊತ್ತಾಗತ್ತೆ. ಅದೇ ರೀತಿ ನಮ್ಮದೇ ಆದ ನ್ಯಾವಿಕ್ ಅನ್ನುವಂತಹ ನ್ಯಾವಿಗೇಷನ್ ಉಪಗ್ರಹಗಳು ಇವೆ. ಅಂದರೆ ಯಾನ ನಿರ್ವಹಣಾ ಉಪಗ್ರಹಗಳು. ಸಾಮಾನ್ಯವಾಗಿ ನಾವು GPS ಅಂತ ಹೇಳ್ತೀವಿ ಅಮೆರಿಕಾದು. ನಮ್ಮದೇ ಆದ ನ್ಯಾವಿಕರು ಭಾರತ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ GPS ಏನು ಮಾಡುತ್ತೋ ಬಹುಮಟ್ಟಿಗೆ ಅದೇ ಕೆಲಸನೇ ಮಾಡ್ತೀವಿ. ನೋಡಿ ನಮ್ಮದೇ ಆದ ಒಂದು ಯಾನ ನಿರ್ವಹಣಾ ಉಪಗ್ರಹ ವ್ಯವಸ್ಥೆ ನ್ಯಾವಿಕ್ ಅನ್ನೋದನ್ನು ನಾವೇ ಮಾಡಿದ್ದೀವಿ. ನಮ್ಮ PSLVನೇ 8 ಉಪಗ್ರಹಗಳನ್ನು ಉಡಾಯಿಸಿದೆ. ನೋಡಿ ನೀವು ಇವಾಗ ಭಾರತದ ನೆಲದ ಮೇಲೆ, ಭಾರತದ ವಾಯುಮಂಡಲದಲ್ಲಿ ಅಥವಾ ಭಾರತದ ಸಾಗರ ಸಮುದ್ರ ಪ್ರದೇಶಗಳಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ನಿಮ್ಮ ಸ್ಥಾನನ ಬಹಳ ನಿಖರವಾಗಿ ಇವತ್ತು ಆ ಉಪಗ್ರಹಗಳ ಮೂಲಕ ತಿಳ್ಕೋಬಹುದು. ಇಷ್ಟೆಲ್ಲ ಭೂಕಕ್ಷೆನಲ್ಲಿ ಸಾಧನೆಗಳನ್ನು ಮಾಡೋದು ಭಾರತ ನಂತರ 1990ರ ದಶಕದ ಅಂತ್ಯದಲ್ಲಿ ನಾನು ಚಂದ್ರನ ಅನ್ವೇಷಣೆಯನ್ನು ಯಾಕೆ ನಡೆಸಬಾರ್ದು ಅಂತ ಒಂದು ಯೋಜನೆಯನ್ನು ಹಾಕ್ಕೊಳ್ತು. ಚಂದ್ರಯಾನ 1 ಅಂತ. ಆ ಕಾರ್ಯಕ್ರಮದ ಅಂಗವಾಗಿ ಚಂದ್ರಯಾನ 1 ನೌಕೆನ ಉಡಾಯಿಸ್ತು. ನೋಡಿ ಆ ನೌಕೆ ಹೋಗಿ ಚಂದ್ರನನ್ನ ಸುತ್ತಕ್ಕೆ ಪ್ರಾರಂಭ ಮಾಡ್ತು. ಮೊದಲನೇ ಒಂದು ಪ್ರಯತ್ನದಲ್ಲೇ ಅದು ಸಫಲ ಆಯಿತು. ಭಾರತ ಚಂದ್ರನ ಸುತ್ತಕ್ಕೆ ನೌಕೆ ಪ್ರಾರಂಭ ಆಯಿತು. ಜೊತೆಗೆ ಆ ನೌಕೆಯ ಒಂದು ಭಾಗ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಈ ಭಾಗ ಚಂದ್ರನನ್ನ ಅಪ್ಪಳಿಸ್ತು. ನವೆಂಬರ್ 14, 2008ರಂದು ನಾನು ಕೂಡ ಅವತ್ತು ಅಬ್ದುಲ್ ಕಲಾಂ ಅವ್ರ ಜೊತೆ ಅಲ್ಲಿದ್ದೆ. ನನ್ನ ಸುಯೋಗ ಅದು. ಅದಾದ್ಮೇಲೆ ನೋಡಿ, ಇಂಡಿಯಾಸ್ ಫಸ್ಟ್ ಲೂನಾರ್ ಮಿಷನ್ ಫೈಂಡ್ಸ್ ವಾಟರ್ ಆನ್ ದ ಮೂನ್. ಇದು ನಮ್ಮ ದೇಶದ ನ್ಯೂಸ್ ಪೇಪರ್ ಅಲ್ಲ, ಬ್ರಿಟನ್ನಿನ ನ್ಯೂಸ್ ಪೇಪರ್. ನಮ್ಮ ತುತ್ತೂರಿ ನಾವು ಓದ್ತಾ ಇಲ್ಲ, ಇದು ನಮ್ಮ ನಾಳಿದಂತಹ ಬ್ರಿಟನ್ನಿನ ಒಂದು ದಿನಪತ್ರಿಕೆ ಇದು. ಇದು ಹೇಳ್ತಾ ಇದೆ ನೋಡಿ, ನೀವು ಚಂದ್ರಯಾನಕ್ಕೆ ಮುಂಚೆ ಒಬ್ಬ ವಿಜ್ಞಾನಿನ ಖಗೋಳಶಾಸ್ತ್ರಜ್ಞನ ಚಂದ್ರನ ಮೇಲೆ ನೀರಿದೆಯಾ ಅಂತ ಕೇಳಿದ್ರೆ ಅವನ ತಲೆ ಕೆರ್ಕೊಂಡು ಬಹುಶಃ ಅಂತ ಹೇಳ್ತಿರ್ಬೋದು. ಆದರೆ ಚಂದ್ರಯಾನ ಆದಮೇಲೆ ಚಂದ್ರನ ಮೇಲೆ ನೀರಿದೆಯಾ ಅಂದರೆ ಖಂಡಿತ ಇದೆ ಅಂತ ಹೇಳ್ತಾರೆ. ಯಾರು ಆ ಖಂಡಿತ ಅನ್ನೋ ಪದಕ್ಕೆ ಕಾರಣ ಆಗಿದ್ದು ನಿಮ್ಮ ಚಂದ್ರಯಾನ 1. ಇದಾದ್ಮೇಲೆ ಚಂದ್ರಯಾನದಿಂದ ದೊರಕಿದಂತಹ ಯಶಸ್ಸು ಭಾರತಕ್ಕೆ ಮತ್ತಷ್ಟು ಹುಮ್ಮಸ್ ತುಂಬಿ ಇಸ್ರೋ ಮಂಗಳ ಕಕ್ಷಾ ನೌಕೆನ, ಅಂದರೆ ಮಂಗಳಯಾನ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಮಾರ್ಸ್ ಆರ್ಬಿಟರ್ ಮಿಷನ್, ಮಂಗಳ ಕಕ್ಷಾ ಅಭಿಯಾನ ಅಂತ ಇಸ್ರೋ ಹೇಳಿದ್ದು, ಇದನ್ನು ಹಾಕೊಳ್ತು. ಇದರ ಮೂಲ ಉದ್ದೇಶ ನಮ್ಮದೇ ಆದ ಒಂದು ನೌಕೆನ, ರೋಬೋಟ್ ನೌಕೆನ, ಮಂಗಳ ಗ್ರಹವನ್ನು ಅದರ ಕಕ್ಷೆಯಿಂದ ಅನ್ವೇಷಿಸಬಲ್ಲ ಒಂದು ನೌಕೆ ನಿರ್ಮಾಣ ಮಾಡಿ ತಂತ್ರಜ್ಞಾನದ ಮೂಲಕವೇ ಅದರ ಯಾನ ನಿರ್ವಹಣಾ ಗ್ರಹದ ಕಕ್ಷೆನ ಪ್ರವೇಶಿಸುವಂತೆ ಮಾಡಿ ಅಲ್ಲಿ 6 ತಿಂಗಳ ಕಾಲ ಅಲ್ಲಿ ಉಳಿಯೋದಕ್ಕೆ ಬೇಕಾದಂತಹ ತಂತ್ರಜ್ಞಾನಗಳನ್ನ ಪ್ರದರ್ಶಿಸೋದು ಅನ್ನೋದಾಗಿತ್ತು. ಆದರೆ ಅದರ ಜೊತೆಗೆ ವೈಜ್ಞಾನಿಕ ಉಪಕರಣಗಳು 5 ಅದರಲ್ಲಿ ಇದ್ವು. ಹಾಗಾಗಿ ನೋಡಿ, ಇದು ಮೈ ತುಂಬ ಚಿನ್ನದ ಬಣ್ಣದ ಚಿನ್ನಾರಿನ ತುಂಬಿಕೊಂಡಂತಹ ಈ ನೌಕೆ ಇಲ್ಲಿರೋದು ನೋಡ್ಬೋದು. ಇದರಲ್ಲಿ 5 ವೈಜ್ಞಾನಿಕ ಉಪಕರಣಗಳಿದ್ವು. ಓಕೆ, ಇಲ್ಲಿ ನೋಡಿ, ಇದು ಮಂಗಳ ಕಕ್ಷಾ ನೌಕೆನ ಉಡಾಯಿಸಿದಂತಹ ರಾಕೆಟ್ PSLV ಏನಿದೆ, ಇದರ ಮೊದಲನೇ ಹಂತದ ಒಂದು ಭಾಗ. ಮೊದಲನೇ ಹಂತನೂ ಅಲ್ಲ, ಇದರಲ್ಲಿ 4 ಹಂತ ಇದೆ PSLVಲಿ. ಅದರ ಮೊದಲ ಹಂತದ ಕೆಳಭಾಗ ಅಷ್ಟೇ ಇದು. ನೋಡಿ, ಇದು 2ನೇ ಹಂತ. ನೋಡಿ, ಇಸ್ರೋದ ತಂತ್ರಜ್ಞರೆಲ್ಲ ಲಿಲಿ ಪುಟ್ಟಗಳ ಥರ ಕಾಣಿಸ್ತಾ ಇದ್ದಾರೆ ಅದರ ಮುಂದೆ, ಅಷ್ಟು ದೊಡ್ಡದು. 2ನೇ ಹಂತ ಅಷ್ಟೇ ಇನ್ನು ಇದು. ನೋಡಿ, ಇದು ಆ ನೌಕೆ ಇನ್ನೇನು ಯಾನಕ್ಕೆ ಸಜ್ಜಾಗಿ ಇನ್ನೇನು ರಾಕೆಟ್ ಮೇಲೆ ಅದನ್ನು ಕೂರಿಸ್ಬೇಕು ಅನ್ನುವಂಥ ಆಗ ನಾನು ಒಂದು ಫೋಟೋ ತಗೊಂಡೆ ನನ್ನ 2 ಹಿರಿಯ ಸ್ನೇಹಿತರ ಜೊತೆ, ವಿಜ್ಞಾನಿ ಮಿತ್ರರ ಜೊತೆ. ಇದು ನಾನು ನೋಡಿ, ಇವತ್ತು ಈ ನೌಕೆ ಮಂಗಳ ಗ್ರಹನ ಸುತ್ತಾ ಇದೆ. ಇದು ನೋಡಿ ರಾಕೆಟ್ನ ಮೇಲೆ, ಇದು ರಾಕೆಟ್ನ 4ನೇ ಹಂತ, ಇದು PSLVಯ 4ನೇ ಹಂತ. ಅದರ ಮೇಲೆ ಈ ಮಂಗಳ ಕಕ್ಷಾ ನೌಕೆನ
ಜೋಡಿಸಿದ್ದಾರೆ ಉಡಾವಣೆಗೆ ಮುಂಚೆ. ನೋಡಿ, ಇದನ್ನ ರಾಕೆಟ್ನ ಶಾಖ ಕವಚ ಆವರಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಭಾಗದಲ್ಲಿ ನೌಕೆ ಒಳಗಡೆ ಕೂತಿದೆ. ನೋಡಿ, ಇಲ್ಲಿ ಫ್ಲಾಗ್ ಕಾಣಿಸ್ತಾ ಇದೆ, ಧ್ವಜ ಭಾರತದ್ದು. ನೋಡಿ, ಹಾಗಾದ್ರೆ ಎಲ್ಲಿದೆ ನೌಕೆ ಅಂದ್ರೆ ಇಲ್ಲಿದೆ. 2013 ನವೆಂಬರ್ 5ನೇ ತಾರೀಕು PSLV ಮಧ್ಯಾಹ್ನ 2:43 ಸುಮಾರಿಗೆ ಉಡಾವಣೆ ಆಯಿತು. ಕಡೆ ಕ್ಷಣವೂ ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಸೂರ್ಯನಿಗೆ ಸಂಬಂಧಿಸಿದಂತೆ ಮಂಗಳ ಗ್ರಹ ಎಲ್ಲಿದೆ, ಭೂಮಿ ಎಲ್ಲಿದೆ, ನೌಕೆ ಯಾವ ರೀತಿ ಹೋಗ್ಬೇಕು, ಇದೆಲ್ಲ ಗುಣಿಸಿ ಯಾವುದೋ ಒಂದು ಸೆಕೆಂಡ್ಗಳಿಗೆ ನಿಖರವಾಗಿರಬೇಕು, ಆ ರೀತಿ ಉಡಾವಣೆನ ನಿಗದಿ ಮಾಡಿರ್ತಾರೆ. ಅದೇ ರೀತಿ ಮೇಲೆ ಹೋಯ್ತು, ಏನೂ ತೊಂದರೆ ಆಗಲಿಲ್ಲ. ಭೂಮಿಯ ಸುತ್ತ ಶುರು ಮಾಡಿ ಅದಾದ್ಮೇಲೆ ಸುಮಾರು 10 ತಿಂಗಳುಗಳ ಕಾಲ ಇದು ಕಡು ಅಂತರಿಕ್ಷದಲ್ಲಿ 10 ತಿಂಗಳುಗಳ ಕಾಲ ಈ ಮಂಗಳ ಕಕ್ಷಾ ನೌಕೆ ಮಂಗಳ ಗ್ರಹದತ್ತ ತೆರಳಿತು. 10 ತಿಂಗಳು ತಗೊಳ್ತು. ನೋಡಿ, ಈ ರೀತಿ ಇದು ಭೂಮಿಯಿಂದ ಹೊರಟಾಗ ಭೂಮಿ ಇಲ್ಲಿತ್ತು, ಮಾರ್ಸ್ ಮಂಗಳ ಗ್ರಹ ಇಲ್ಲಿತ್ತು. ಇದು 10 ತಿಂಗಳುಗಳ ಕಾಲ ನೋಡಿ ಈ ರೀತಿ ಒಂದು ವಕ್ರ ಪಥದಲ್ಲಿ ಸೂರ್ಯನ ಅರ್ಧ ಭಾಗದಷ್ಟು ಸುತ್ತಿ, ನೋಡಿ ಇಲ್ಲಿ ಹೋಗಿ ಈ ತರ ಬಂದು ಇಲ್ಲಿ ಬರೋ ಅಷ್ಟೊತ್ತಿಗೆ ಮಂಗಳ ಗ್ರಹನೂ ಇಲ್ಲಿಂದ ಇಲ್ಲಿಗೆ ಬಂತು. ಅದು ಮಂಗಳ ಗ್ರಹವನ್ನ ಭೇಟಿ ಮಾಡಿ ಅಲ್ಲಿ ತನ್ನ ಒಂದು ಮಂಗಳ ಗ್ರಹದ ಕಕ್ಷೆಯನ್ನ ಅದು ಪ್ರವೇಶಿಸಿತು. ನೋಡಿ, ಇದರ ಬಗ್ಗೆ ಹೇಳ್ತಾ ಹೋದ್ರೆ ರೋಮಾಂಚನ ಆಗುತ್ತೆ. ಇದ್ರ ಬಗ್ಗೆ ಇವತ್ತು ನಾನು ಮಾತಾಡದೇ ಇರೋದ್ರಿಂದ ಹೆಚ್ಚು ಹೇಳ್ತಾ ಇಲ್ಲ. ಸೆಪ್ಟೆಂಬರ್ 24 ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದ ದಿನ. ನೋಡಿ, ಈ ರಾಕೆಟ್ ನೋಡಿ, ಮಧ್ಯದಲ್ಲಿರುವಂತಹ ರಾಕೆಟ್ ಇದೇ ಹೀರೋ. ಈ ರಾಕೆಟ್ ಉರಿದಿದ್ದರಿಂದಾನೆ ಸರಿಯಾಗಿ ಈ ನೌಕೆ ಮಂಗಳ ಕಕ್ಷಾ ನೌಕೆ ಈ ಮಂಗಳ ಕಕ್ಷೆನ ಪ್ರವೇಶಿಸಿತು. ಇಲ್ಲಿ ಹೀರೋ ಚಿತ್ರನ ನೋಡಬಹುದು. ನಾನಲ್ಲ ಹೀರೋ, ನೋಡಿ ಈ ರಾಕೆಟ್ ಯಂತ್ರ ನೋಡಿ, ಇದು ಸರಿಯಾಗಿ ಉರಿದಿದ್ದರಿಂದಾನೆ ನೋಡಿ ನಾನು ಕೈಯಲ್ಲೇ ಇಟ್ಕೊಂಡಿದ್ದೀನಿ ಇದರ ಒಂದು ಮಾದರಿನ. ಇಷ್ಟೇ ದೊಡ್ಡದು ಆ ರಾಕೆಟ್ ಯಂತ್ರ. ಇದಾದ್ಮೇಲೆ ಅಂದಿನ ದಿನ ನರೇಂದ್ರ ಮೋದಿಜಿಯವರು ನಮ್ಮ ಜೊತೆ ಇದ್ರವತ್ತು. ಅವರ ಒಂದು ಉಪಸ್ಥಿತಿ ನಮಗೆಲ್ಲ ವಿದ್ಯುತ್ ಸಂಚಾರ ತರ್ತು ಅಂತ ಹೇಳ್ಬೋದು. ಅವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡಿ, ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಾ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇದ್ರು. ಹಾಗಾಗಿ ಅದು ಒಂದು ಅವಿಸ್ಮರಣೀಯವಾದ ದಿನ ನಮಗೆ. ಇಡೀ ಸುಮಾರು 140 ಜನ ಇಡೀ ಜಗತ್ತಿನಿಂದ ಬಂದಿದ್ದಂತಹ ರಿಪೋರ್ಟರ್ಸು, ಪತ್ರಿಕಾ ಬಾತ್ಮೀದಾರರು ಇದ್ರು. ಅವರನ್ನು ನೋಡ್ಕೊಳ್ಳುವಂತಹ ಸುಯೋಗ ನನ್ನದಾಗಿತ್ತು ಅವತ್ತು. ಇದರ ಬಗ್ಗೆ ಒಂದು ವಿವರವಾದ ಲೇಖನ ಕನ್ನಡಪ್ರಭದಲ್ಲಿ ಬರೆದಿದ್ದೆ. ಜೋಗಿ ಅವರು ಬಹಳ ಚೆನ್ನಾಗಿ ಇದನ್ನು ಹಾಕಿದ್ರು ಈಗ ಒಂದೂವರೆ ತಿಂಗಳ ಹಿಂದೆ. ನೋಡಿ, ಮಂಗಳ ಗ್ರಹದ ಚಿತ್ರನ ಕಕ್ಷೆನ ಪ್ರವೇಶಿಸಿದ ಮೇಲೆ ಈ ರೀತಿ ನಮ್ಮ ನೌಕೆ, ನಿಮ್ಮ ನೌಕೆ ನಮ್ಮದಲ್ಲ, ನಿಮ್ಮ ನೌಕೆ ಚಿತ್ರ ತೆಗೆಯಕ್ಕೆ ಶುರು ಮಾಡ್ತು. ನೋಡಿ ಯಾವ ರೀತಿ ಚಿತ್ರಗಳು ತೆಗೆದಿದೆ ಇದು ಅನ್ನೋದನ್ನು ನೋಡಿ, ಎಷ್ಟು ಸ್ಫುಟವಾಗಿದೆ ಚಿತ್ರಗಳು. ಇದನ್ನು ತೆಗೆದಂತಹ ನೌಕೆ ಕ್ಯಾಮ್ರಾ ಎಲ್ಲಿ ಅಮೆರಿಕಾಲ್ ಮಾಡಿದ್ದಲ್ಲ, ಅಹಮದಾಬಾದ್ನಲ್ಲಿ ಅಷ್ಟೇ. ನಿಮ್ಮವರೇ ಮಾಡಿದ ಕ್ಯಾಮ್ರಾ. ನೋಡಿ ಎಂತಹ ಸ್ಫುಟವಾದ ಚಿತ್ರಗಳು. ಕಿರಣ್ ಕುಮಾರ್ ನಮ್ಮ ಹಿಂದಿನ ಮುಖ್ಯಸ್ಥರು, ಚೇರ್ಮನ್ ಆಗಿದ್ರಲ್ಲ, ಅವರ ನೇತೃತ್ವದಲ್ಲಿ ಇದೆಲ್ಲ ಪ್ರಾರಂಭ ಆಗಿದ್ದು. ಹಂಗೆ ನೋಡಕ್ ಹೋದ್ರೆ ನೋಡಿ, ವ್ಯಾಲಿಸ್ ಮ್ಯಾರಿನಾರಿಸ್ ಅಂತ ಹೇಳಿದೆ, ವ್ಯಾಲಿ ಆಫ್ ದ ಮ್ಯಾರಿನರ್. ಅದರದ್ದು ಎಷ್ಟು ಚೆನ್ನಾಗಿ ತೆಗೆದಿದೆ ಚಿತ್ರ ನೋಡಿ. ನಿಮ್ಮ ನೌಕೆ ತೆಗೆದಿರೋದು ಅಮೆರಿಕಾದಲ್ಲ, ನಿಮ್ಮ ನೌಕೆ. ನೋಡಿ, ಇದು ಮಂಗಳ ಗ್ರಹದ ಮೇಲಿನ ಒಂದು ವಾಲ್ಕೆನೋ. ಇದು ಒಲಿಂಪಸ್ ಮಾನ್ಸ್ ಅಲ್ಲ, ಮಾಟ್ ಮಾನ್ಸ್ ಅಂತ ಇನ್ನೂ ಒಂದಿದೆ, ಅದರ ಚಿತ್ರ. ಅದೇ ರೀತಿ ನೋಡಿ, 3 ಆಯಾಮದಲ್ಲಿ ನೋಡಿ ಮಂಗಳ ಗ್ರಹದ ಮೇಲೆ ಯಾವ ದಿಕ್ಕಿನಿಂದ ಗಾಳಿ ಬೀಸ್ತಾ ಇದೆ ಅನ್ನೋದು ಎಷ್ಟು ಚೆನ್ನಾಗಿ ತಿಳಿಯುತ್ತೆ. ಈ ಭಾಗದಿಂದ ಈ ಭಾಗಕ್ಕೆ ಗಾಳಿ ಬೀಸ್ತಾ ಇದೆ. ಇದಾದ್ಮೇಲೆ ನೋಡಿ, ಮಂಗಳ ಗ್ರಹದ ವಾತಾವರಣ ಎಷ್ಟು ತೆಳುವಾಗಿದೆ ಅಂದರೆ ಅದರ ಚಿತ್ರನೂ ತೆಗೆದಿದೆ ನಿಮ್ಮ ನೌಕೆ. ನೋಡಿ, ಇನ್ನಷ್ಟು ಚಿತ್ರಗಳು ಎಷ್ಟು ಸ್ಫುಟವಾಗಿದೆ ನೋಡಿ. ಇದು ಮಂಗಳ ಗ್ರಹದ ಆಲೂಗಡ್ಡೆ ಉಪಗ್ರಹ ಫೋಬೋಸ್. ಇದನ್ನು ನಿಮ್ಮ ನೌಕೆ ತೆಗೆದಿದೆ ಚಿತ್ರ. ನೋಡಿ ಎಷ್ಟು ಚಿಕ್ಕ ಉಪಗ್ರಹ ಅದು. ಮಂಗಳ ಗ್ರಹದ ಹಿನ್ನೆಲೆಯಲ್ಲಿ ಅದು ಚಲಿಸ್ತಾ ಇರೋದನ್ನು ನೀವು ನೋಡ್ಬೋದು. ನಿಜವಾದ ಚಿತ್ರ ಇದು. ಅದೇ ರೀತಿ 2ನೇ ಆಲೂಗಡ್ಡೆ ಡೈಮೋಸ್ ನೋಡಿ, ಅಲ್ಲಿ ಬಲಗಡೆ ಇರೋದು ಎಷ್ಟು ಚೆನ್ನಾಗಿದೆ ಚಿತ್ರ. ನಿಮ್ಮ ನೌಕೆ ತೆಗೆದಿರೋದು. ಮತ್ತೆ ಹೇಳ್ತಾ ಇದ್ದೀನಿ.
ಇದೆಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಷನಲ್ ಜಿಯೋಗ್ರಾಫಿಕ್ ಅನ್ನೋ ಪತ್ರಿಕೆ ನಿಮಗೆ ಗೊತ್ತು, ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನಲ್ಲು ಗೊತ್ತಿದೆ. ಈ ಪತ್ರಿಕೆ ನಾನು ಇಸ್ರೋದಲ್ಲಿದ್ದಾಗ 2016 ಸುಮಾರಿಗೆ ಕೇಳ್ತು, ನೋಡಿ ದಯಮಾಡಿ ಒಂದು ಚಿತ್ರ ಕೊಡಿ ನಿಮ್ಮ ನೌಕೆ ಕಳಿಸಿರೋದು, ನಾವು ಇದನ್ನು ಪ್ರಿಂಟ್ ಮಾಡಬೇಕು. ನಾವು ಕಳಿಸಿದ್ವಿ, ಅದು ಪ್ರಿಂಟ್ ಆಗಿಬಿಟ್ಟು ಒಂದು ಪ್ರತಿ ನಾನು ಕೈಯಲ್ಲಿ ಇಟ್ಕೊಂಡಾಗ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಯ್ತು ನನಗೆ. ಯಾಕಂದರೆ ಮುಖಪುಟದಲ್ಲೇ ನಿಮ್ಮ ನೌಕೆ ಕಳಿಸಿದ ಮಂಗಳಕ್ಕೆ ಅತ್ಯಂತ ಗೌರವಾನ್ವಿತ ನ್ಯಾಷನಲ್ ಜಿಯೋಗ್ರಫಿಕ್ ಪ್ರಿಂಟ್ ಮಾಡಿದೆ. ಸೊ ಹಾಗಾಗಿ ಎಂತಹ ಒಂದು ಭಾರತದ ತಂತ್ರಜ್ಞಾನದ ಬಗ್ಗೆ ಇವತ್ತು ಜಗತ್ತಿಗೆ ಯಾವ ರೀತಿ ನಂಬಿಕೆ ಬಂದಿದೆ, ಇದು ಮುಖ್ಯ. ಇವಾಗ ನೋಡಿ, ನಾನು ಡಾಕ್ಟರ್ ಸಿದ್ದರಾಜು ಅವ್ರ ಬಗ್ಗೆ, ಡಾಕ್ಟರ್ ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಮಂಗಳ ಗ್ರಹದ ಸಮೀಪದಿಂದ ನಮ್ಮ ನೌಕೆ ಏನು ಪಿಸುಗುಟ್ಟತ್ತೋ, ಜೋರಾಗಿ ಧ್ವನಿವರ್ಧಕ ಇಟ್ಕೊಂಡು ಹೇಳಲ್ಲ, ಪಿಸುಗುಟ್ಟುವಂತಹ ರೇಡಿಯೋ ಮಾಹಿತಿ ಇಲ್ಲಿ ಭೂಮಿ ಮೇಲೆ ಬಂದಾಗ ಅದು ತುಂಬ ಕ್ಷೀಣವಾಗಿರುತ್ತೆ. ಅದನ್ನು ಹಿಡಿದಿಟ್ಕೊಂಡು ಅದರಿಂದ ಇರುವಂತಹ ಮಾಹಿತಿನ ಹೆಕ್ಕಿ ತೆಗೆಯುವಂತಹ ಕೆಲಸನ ಈ ಇಂಜಿನಿಯರಿಂಗ್ ಸೋಜಿಗ, ಭಾರತದ ತಂತ್ರಜ್ಞಾನದ ಪ್ರತೀಕ ಈ ಆಂಟೆನಾ ಬ್ಯಾಲಾಳು ಅಂತ ರಾಮನಗರದ ಹತ್ರ ಇದೆ, ಇದು ರಾಮೋಹಳ್ಳಿ ಹತ್ರ ಇದು ಮಾಡ್ತಾ ಇದೆ. ಎಲ್ಲರೂ ನೋಡಬೇಕಾದ್ದು. ಇದನ್ನು ಡಾಕ್ಟರ್ ಶಿವಕುಮಾರ್ ಅವರೇ ನಿರ್ಮಾಣ ಮಾಡಿದ್ದು. ಇವಾಗ ಮುಂದಿನ ಗುರಿ ಮಾನವೊಂದು ಮಂಗಳ ಗ್ರಹ, ಆ ಗ್ರಹಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು? ಈಗಾಗಲೇ 3 ನೌಕೆ ಹೋಗ್ತಾ ಇದೆ ಅಂತ ಹೇಳಿದೆ, 1 ಹೆಲಿಕಾಪ್ಟರು ಹೋಗ್ತಾ ಇದೆ. ಆದರೆ ಮುಂದಿನ ಒಂದು ಕಾರ್ಯಕ್ರಮ ಮಾನವೊಂದು ಅಂದರೆ ಮಂಗಳ ಗ್ರಹದ ಮೇಲಿನ ಕಲ್ಲು ಮಣ್ಣುಗಳ ಸ್ಯಾಂಪಲ್, ರಕಮು ಅಂತ ಏನು ಹೇಳ್ತೀವಿ, ಅದನ್ನು ಪಡೆಯೋದು. ಅದನ್ನು ವಿಶ್ಲೇಷಿಸಿದರೆ ನಿಜವಾಗಲೂ ಮಾನವನಿಗೆ ನಾನು ಒಂದು ಸಾಧನೆಯನ್ನು ಮಾಡಿದ್ದೀನಿ ಅನ್ಸುತ್ತೆ. ಆದರೆ ಮಾನವನ ಅಂತಿಮ ಗುರಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೇ ತಾನೇ ಹೋಗಿ ಮಂಗಳ ಗ್ರಹದ ಮೇಲೆ ಇಳಿಯೋದು. ಇದು ಯಾವಾಗ ಅಂತ ಹೇಳೋದು ತುಂಬ ಕಷ್ಟ. 2050 ಹೊತ್ತಿಗೆ ಸಾಧ್ಯ ಆಗಬಹುದು, ಅಥವಾ ಅದಕ್ಕೂ ಮೊದಲೇ ಸಾಧ್ಯ ಆಗ್ಬೋದು. ಆದರೆ ಯಾವುದೇ ಒಂದು ದೇಶ ಇದರ ಬಗ್ಗೆ ಅಷ್ಟೊಂದು ಹಣನ ವ್ಯಯಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿಲ್ಲ. ಇದೊಂದು ಜಾಗತಿಕ ಕಾರ್ಯಕ್ರಮ ಆಗಬೇಕು. ಇದು ಮಾನವನ ಗುರಿ ಮಂಗಳ ಗ್ರಹವನ್ನು ಕುರಿತ ಒಂದು ಕತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಉಪಕಥೆಯನ್ನು ಹೇಳಿದೆ, ನಮ್ಮ ಮಂಗಳ ಕಕ್ಷಾ ಅಭಿಯಾನ ಅಥವಾ ಮಂಗಳಯಾನದ ಬಗ್ಗೆ. ನೋಡಿ, ಇಲ್ಲಿ ಓದಿ ನಿಧಾನಕ್ಕೆ. ಅಮೇರಿಕಾ, ರಷ್ಯಾ, ಯುರೋಪ್, ಜಪಾನ್ ಮತ್ತು ಚೀನಾ ಇವು ಮಂಗಳ ಗ್ರಹದ ನೌಕೆಯನ್ನು ಹಾರಿಬಿಡುವ ಪ್ರಯತ್ನವನ್ನು ಮಾಡಿವೆ. ಮತ್ತು ಆ ದೇಶಗಳ ಪೈಕಿ ಕೆಲವು ಕಕ್ಷಾ ನೌಕೆಗಳ, ಇಳಿಯುವ ಕೋಶಗಳ ಇಲ್ಲವೇ ರೋಬೋಟ್ ವಾಹನಗಳ ಮೂಲಕ ಕೆಂಪು ಗ್ರಹವನ್ನು ಯಶಸ್ವಿಯಾಗಿ ಅನ್ವೇಷಿಸುವೆ. ಆದರೆ 1000 ಸಲ ಮಂಗಳ ಗ್ರಹವನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ 100ಕ್ಕೆ 100ರಷ್ಟು ಯಶಸ್ಸನ್ನು ಸಾಧಿಸಿರೋದು ಭಾರತ ಒಂದೇ. ಇದು ಗಮನದಲ್ಲಿರಲಿ. ಇದನ್ನು ಕೇಳಿದಾಗ ಭಾರತೀಯರಾಗಿ ನಿಮಗೆ ಹೆಮ್ಮೆ ಆಗೋದಿಲ್ವಾ? ಖಂಡಿತ ಹೆಮ್ಮೆ ಆಗತ್ತೆ. ಹಾಗಾದರೆ ಭಾರತ ಎಂಬ ಮಹಾನ್ ರಾಷ್ಟ್ರಕ್ಕೆ ಅಮೋಘವಾದ ಹಾಗೂ ಹೃದಯಪೂರ್ವಕವಾದ ಚಪ್ಪಾಳೆ ಬರಲಿ. ನೀವು ಚಪ್ಪಾಳೆಗಳು ನನಗೆ ಕೇಳಿಸಲ್ಲ, ಆದರೆ ಪ್ರತಿಯೊಬ್ಬರೂ ಚಪ್ಪಾಳೆ ಹೊಡಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಅನನ್ಯವಾದ ಸಾಧನೆ. ಮಂಗಳ ಗ್ರಹವನ್ನು ಗುರಿಯಾಗಿ ಪರಿಗಣಿಸಿರುವ ಮಾನವ ಮಂಗಳ ಗ್ರಹದ ಅನ್ವೇಷಣೆಯಲ್ಲಿ ಏನು ಕಾರ್ಯ ಸಾಧಿಸಿದಾನೋ, ಏನೇನು ಸಾಧಿಸಿದಾನೋ ಅದಕ್ಕೆ ಒಂದು ಕೊಡುಗೆ. ಇದು ಭಾರತದ ಕೊಡುಗೆ ಅಂದರೆ ಮಂಗಳ ಕಕ್ಷಾ ಅಭಿಯಾನ. ಹೀಗಾಗಿ ಮಾನವನ ಮುಂದಿನ ಗುರಿ ಮಂಗಳ ಗ್ರಹ ಎನ್ನುವ ಬಗ್ಗೆ ಅನುಮಾನ ಇರೋದು ಬೇಡ. ಖಂಡಿತ ಇದು ಮಾನವನ ಮುಂದಿನ ಗುರಿ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಎಲ್ಲ ಪದಾಧಿಕಾರಿಗಳಿಗೆ, ಈ ಕಾರ್ಯಕ್ರಮದ ಆಯೋಜಕರಿಗೆ, ಅದರಲ್ಲೂ ವಿಶ್ವವಿದ್ಯಾನಿಲಯದವ್ರಿಗೆ, ಮಂಡ್ಯ ಪರಿಸರ ಶಿಕ್ಷಣ ಅಕಾಡೆಮಿನವ್ರಿಗೆ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಸಿದ್ದರಾಜು ಅವ್ರಿಗೆ ಹಾಗೂ ಇತರ ಎಲ್ಲ ಗಣ್ಯರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಜೊತೆಗೆ ಇಲ್ಲಿ ಇವತ್ತು ಭಾಗವಹಿಸಿದ್ದ ಸಹೃದಯರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ನಮಸ್ಕಾರ. ಇವಾಗ ಶೇರಿಂಗ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಪ್ರಶ್ನೆಗಳೇನಾರು ಇದ್ರೆ ಕೇಳಬಹುದು. ನಮಸ್ಕಾರ. ಈಗ ತಾವು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಇದು ನಿಮ್ಮ 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 ಅನ್ನೋ ಪದವಂತ. ಹೌದು ಹೌದು. ಅಂತಂದ್ರೆ ದೇಶ ಅಂತ ಅಂದಾಗ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ ಈ ತರ.
ದೇಶ ಅನ್ನೋದು ನನ್ನ ಜನ. ಜೊತೆಗೆ ಹೌದು. ನಮ್ಮ ಎಲ್ಲಾ ಸಾಧನೆಗಳಿಗೆ ಹಣವನ್ನ ಬರ್ತಾ ಇರ್ತಕ್ಕಂಥದ್ದು ಪಬ್ಲಿಕ್ ಮನಿ, ಸಾರ್ವಜನಿಕ ಹೌದು, ಹಣ ವ್ಯಯ ಹೌದು. ಆಗ್ತಾ ಇರ್ತಕ್ಕಂಥದ್ದು. ಏನೇ ಸಾಧನೆ, ತಂತ್ರಜ್ಞಾನ, ವಿಜ್ಞಾನ ಏನೇ ಸಾಧನೆ ಆದ್ರೂ ಕೂಡ ವಿ ಆರ್ ಆನ್ಸರಬಲ್, ಫೈನಲಿ ಆನ್ಸರಬಲ್ ಟು ದ ಪೀಪಲ್ ಓನ್ಲಿ, ಪೀಪಲ್. ನಮ್ಮ ಹೌದು, ದೇಶದ ಜನಗಳಿಗೆ. ಹೌದು, ಅದಕ್ಕೋಸ್ಕರ ಇದು ಇಸ್ರೋ ಅಂತ ಅಂದ್ರೂ ಕೂಡ ಇಸ್ರೋ ಭಾರತೀಯರ ಪ್ರಾತಿನಿಧಿಕ ಸಂಸ್ಥೆ. ಮತ್ತೆ ಹೌದು, ಅದು ಭಾರತೀಯರೆಲ್ಲರ ಸಂಸ್ಥೆ ಆಗಿದೆ. ಅದು ನಮ್ಮ ನಿಮ್ಮ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಆ ಪದವನ್ನ ಬಳಸ್ತೇವೆ. ನಿಮ್ಮ ಅದು ನಿಮ್ಮ ಸ್ಯಾಟಲೈಟ್, ನಿಮ್ಮ ಹೌದು. ಮಂಗಳಯಾನದ ನೌಕೆ ನಿಮ್ಮದು ಖಂಡಿತ, ಅಂತ ಖಂಡಿತ. ಅದೊಂದು ಅಭಿಮಾನ ಬೇಕು. ಮತ್ತು ಆ ಅಭಿಮಾನವನ್ನ ವಿಜ್ಞಾನಿಗಳ ಬಗ್ಗೆ ತೋರುವಂತ ಇದು ಬರಬೇಕು ನಮ್ಮಲ್ಲಿ. ಹೌದು, ಯಾಕೆಂತಂದ್ರೆ ನಮ್ಮಲ್ಲಿ ಹೀರೋಸ್ ಗಳು ಅಂತಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಮಂದಿ ಸಿನಿಮಾ ಹೀರೋಗಳು, ಕ್ರಿಕೆಟ್ ಹೀರೋಗಳಾಗ್ಬಿಟ್ಟಿದ್ದಾರೆ. ಹೌದು, ವಿಜ್ಞಾನ ಕ್ಷೇತ್ರದಲ್ಲಿ ತೆರೆಮರೆಯಲ್ಲಿ ಯಾರ ಕಣ್ಣಿಗೂ ಕಾಣದೆ ಹಗಲು ರಾತ್ರಿ ಶ್ರಮ ಪಟ್ಟಿ ಸಾಧನೆಗಳನ್ನ ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ಹೀರೋಗಳಾಗ್ಬೇಕು. ನೀವ್ ಹೇಗೆ ನಿಮ್ಮ ಅಂತ ಹೇಳಿದ್ರು ಹಾಗೆ ವಿಜ್ಞಾನಿಗಳವರು ನಮ್ಮ ವಿಜ್ಞಾನಿಗಳ ಸಾಧನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಹೌದು. ಇದು ಹೆಮ್ಮೆ ಮೂಡು ಬರ್ಬೇಕು. ಆಗ ಮಾತ್ರ ಬರ್ಬೇಕು. ಒಂದು ಹಾ, ರೀತಿಯ ಸಾರ್ಥಕತೆ ಭಾವ ಖಂಡಿತ. ವಿಜ್ಞಾನಿಗಳಲ್ಲಿ ಆಗುತ್ತೆ. ಬಹಳ ಹಿಂದೆ ಒಬ್ರು ಸಂಗೀತ ನಿರ್ದೇಶಕರು ಮತ್ತು ಕವಿ ಒಬ್ರು ಆಲ್ ಇಂಡಿಯಾ ರೇಡಿಯೋನಲ್ಲಿ ಇದ್ರು, ಪದ್ಮಚರಣ್ ಅಂತ. ಅವರು ಒಂದು ಒಂದು ಹಾಡನ್ನ ಬರೆದಿದ್ರು. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವು ಮುಂದೆ, 100 ಮತ ನಮಗಿರಲಿ 100 ಮಾತಾಗಿರಲಿ, ನಾಡಿನ ಜನಮಲ್ಲ ನಾವೆಲ್ಲ ಒಂದೇ, ನಾಡ ರಕ್ಷಣೆಗಾಗಿ ನಡೆಯುವ ಮುಂದೆ ಅಂತ ಹೇಳಿದ್ರು. ಹಾಗೆ ಇಸ್ರೋದಲ್ಲಿ ಎಲ್ಲಾ ತರದ ಜನ, ಎಲ್ಲಾ ಸ್ಟೇಟ್ನವರು ಇದ್ದಾರೆ. ಎಲ್ಲರೂ ಸೇರಿ ಜನಗಳ ಪ್ರತಿನಿಧಿಯಾಗಿ, ಭಾರತೀಯರ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದರೆ ಎಂತಹ ಒಂದು ವಿಜಯನ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಹಳ ಸೊಗಸಾಗಿ ಬಂತು ಸರ್ ನಿಮ್ದು. ಅದರಲ್ಲೂ ಕನ್ನಡದಲ್ಲಿ ಬಹಳ ಅದ್ಭುತವಾಗಿ ಮಾತನಾಡಿದ್ರಿ. ತುಂಬಾ ಥ್ಯಾಂಕ್ ಯು ಧನ್ಯವಾದಗಳು ಸರ್. ನಿಮ್ಮ ಸಂಸ್ಥೆ ಮತ್ತು ಧನ್ಯವಾದಗಳು. ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಬೇರೆಯವರು ಮಾತನಾಡುವುದು. ಮಾತಾಡಬಹುದು, ಪ್ರಶ್ನೆಗಳು ಕೇಳಬಹುದು. ಗುರುಪ್ರಸಾದ್ ಅವರು ನಮಸ್ಕಾರ. ನಾನು ರಮೇಶ್ ಅಂತ. ನಮ್ದು ಒಂದು ಸಂಪತ್ತು ಹಾಗೂ ಸಾಂತ್ವನ ಎರಡು ಒಂದು ಆಶ್ರಮಗಳು ನಡೀತಾ ಇದೆ. ಅಂದ್ರೆ ಅದು ಕೆಲವು ಅನಾಥ ಮಕ್ಕಳು ಹಾಗೂ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್, ಅವಕಾಶ ವಂಚಿತ ಮಕ್ಕಳನ್ನ ಇಟ್ಕೊಂಡಿದ್ದೇವೆ. ನಾನು ತಮ್ಮನ್ನ ಸಪರೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೇನೆ. ಆ ಮಕ್ಕಳಿಗೆ ಅವರ ಲೆವೆಲ್ ಅಲ್ಲಿ, ಯಾಕೆಂದ್ರೆ ಈಗ ಸಾಂತ್ವನ ಮಕ್ಕಳು ಹೈಸ್ಕೂಲ್ ಅಂಡ್ ಅಬವ್. ಹೌದು, ಹೈಸ್ಕೂಲ್ ಲೆವೆಲ್ಗೆ ಬಂದಿದ್ದೀನಿ. ಇದು ನಾನು ಇನ್ನು 2ನೇ ಕ್ಲಾಸ್ ಮಕ್ಕಳಿಗೂ ಮಾತಾಡಿದ್ದೀನಿ. ಅದೇ 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 ನನಗೆ ಅದೇ ಬೇಕಾಗಿದ್ದು. ನನಗೆ 7th ಸ್ಟ್ಯಾಂಡರ್ಡ್ ಅಂಡ್ ಬಿಲೋ ಒಂದು ಕೆಲವು ಮಕ್ಕಳಿದ್ದಾರೆ. ಸೊ ನಾನು ತಮಗೆ ಸಪರೇಟ್ ಕಾಂಟ್ಯಾಕ್ಟ್ ಮಾಡ್ತೇನೆ. ಆಯ್ತು, ನೀವು ಸಿದ್ದರಾಜು ಅವರಿಗೆ ಹೇಳಿ, ನೋ ಪ್ರಾಬ್ಲಮ್. ಹೇಳಿ, ನಾನು ತಮಗೆ ಕಾಂಟ್ಯಾಕ್ಟ್ ಮಾಡ್ತೇನೆ. ಬಹಳ ಖುಷಿ ಆಯ್ತು. ಕನ್ನಡ, ನಮಗೆ ಕನ್ನಡ ಭಾಷೆ ಅಂದ್ರೇನೆ ನಮಗೆ ಮೈ ನವಿರು ಹೇಳುತ್ತೆ. ಅದರಲ್ಲಿ ಕನ್ನಡದಲ್ಲಿ ಹೇಳುವಂತ ನಮ್ಮ ವಿಜ್ಞಾನಿಗಳು ಬಹಳ ಕಡಿಮೆ. ಅದರಲ್ಲಿ ನಮಗೆ ಬಹಳ ಸಂತೋಷ ಆಯ್ತು. ಧನ್ಯವಾದಗಳು ಸರ್, ಧನ್ಯವಾದಗಳು. ನಾನು ಬಹುಮಟ್ಟಿಗೆ ಓದಿದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲೇ, ಆದ್ರೆ ಏನೋ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಬರೀಬೇಕು ಅನ್ನೋದು ತುಡಿತ ಒಂದು, ಅಷ್ಟೇ, ಇನ್ನೇನಿಲ್ಲ. ವ್ಯಾವಹಾರಿಕವಾಗಿ ಡೇ ಟು ಡೇ ಯೂಸ್ ಮಾಡೋದು ಕಂಗ್ಲೀಷೇ. ಯಾವುದು ಅಸಾಧ್ಯ ಅಲ್ಲ, ಯಾವುದು ಅಸಾಧ್ಯ ಅಲ್ಲ. ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಗುರುಪ್ರಸಾದ್ ಅವರೇ. ನಮಸ್ಕಾರ ಸರ್. ದಯವಿಟ್ಟು. ಇವರು ರಮೇಶ್ ಅವರು, ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ, ಸಂಪತ್ತು ಸಾಂತ್ವನ. ನಾನು ಅವತ್ತೇ ಹೇಳಿದ್ದೆ, ಅವ್ರಿಗೂ ಕಳಿಸ್ಕೊಟ್ಟಿದ್ದೆ. ಗೊತ್ತಾಯ್ತು ಬಿಡಿ. ನಮಸ್ಕಾರ ರವಿಚಂದ್ರ. ನಮಸ್ಕಾರ, ಮಾಡೋಣ ಸರ್. ಖಂಡಿತ. ನಾನು ಈ ವಿಚಾರದ, ಈ ಒಂದು ಸನ್ನಿವೇಶದಲ್ಲಿ ಹೇಳಬೇಕು, ರವಿಚಂದ್ರನ್ ಅವರು ಯಾವ ರೀತಿ ನನ್ನ ಉಪನ್ಯಾಸಗಳನ್ನ ಆಯೋಜಿಸಿದ್ದಾರೆ ಅಂದ್ರೆ ರಿಯಲಿ ಮಾಡೆಲ್. ಅದು ರಿಯಲಿ ಹೇಳಬೇಕು ಅಂದ್ಕೊಂಡ್ರೆ ಒಂದರಲ್ಲಿ 789 ಜನ ಇದ್ರು ನಾನು ನೋಡ್ದಂಗೆ. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಏನೋ ಪ್ರಶ್ನೆ ಇದ್ರೆ ಕೇಳಿ. ದಯವಿಟ್ಟು ಮತ್ತೊಮ್ಮೆ ಕೇಳಿ, ನಂಗೆ ಕೇಳಿಸ್ಲಿಲ್ಲ ನೀವು ಮಾತಾಡ್ತಾ ಇರೋದು. ಭಾರತದಿಂದ ರೋವರ್ ಇಳಿಸುವ ಪ್ರಯತ್ನ ನಡೆಯುತ್ತಾ ಇದೆ ಅಂತ ಹೋಗುತ್ತೆ. ಇಲ್ಲ ಸರ್, ಸದ್ಯಕ್ಕೆ ನನಗೆ ತಿಳಿದ ಮಟ್ಟಿಗೆ ಯಾವುದೂ ಇಲ್ಲ. ಯಾಕಂದ್ರೆ ನೋಡಿ, ಒಂದು ನೌಕೆನ ಕಕ್ಷೆಗೆ ಸೇರಿಸ್ಬೇಕು ಅಂದ್ರೆ ತುಂಬಾ ಕಷ್ಟ. ತಂತ್ರಜ್ಞಾನ ಕಷ್ಟನೇ ತುಂಬಾ. ರಾಕೆಟ್ದೊಂದೇ ಅಲ್ಲ, ನೀವು ಎಷ್ಟು ಗಣಿತ ಅನ್ನೋದು ಎಷ್ಟು ಬಳಸ್ಬೇಕಾಗತ್ತೆ ಅಂದ್ರೆ ತುಂಬಾನೇ ಕಷ್ಟ. ಅದ್ರ ಜೊತೆಗೆ ಲ್ಯಾಂಡಿಂಗ್ ಅನ್ನೋದು, ಈ ಇಳಿಯೋ ಕೋಶದ ಬಗ್ಗೆ ಕೆಲಸ ಮಾಡೋದು ಕಷ್ಟದ ಜೊತೆಗೆ ಇನ್ನೂ ದೊಡ್ಡ ರಾಕೆಟ್ ಬೇಕಾಗತ್ತೆ. ಅಷ್ಟು ದೊಡ್ಡ ರಾಕೆಟ್ಟು
ಈ ಹಾಗೂ ಸಂಬಂಧಿಸಿದ ತಂತ್ರಜ್ಞಾನಗಳು ಆಸ್ ಆಫ್ ನೌ ಅಂದ್ರೆ ಇವತ್ತಿನ ದಿನದಲ್ಲಿ ನೆಕ್ಸ್ಟ್ ಸರ್ ನಮಸ್ತೆ. ವಸುಂಧರಾದೇವಿ ಮೇಡಮ್ ಮಾತಾಡಿ. ವಸುಂಧರಾದೇವಿ ಮೇಡಮ್. ಸರ್ ನಮಸ್ತೆ. ನಿಮ್ಮ ನಮಸ್ಕಾರ, ಹೇಳಿ. ನಿಮ್ಮ ಇದು ತುಂಬಾ ಉತ್ತಮವಾಗಿ ಮೂಡಿ ಬಂದಿದೆ, ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಾ. 2 ಪ್ರಶ್ನೆಗಳು. ಹೇಳಿ ಇಸ್ರೋ 6 ತಿಂಗಳಿಗೆ ಅಂತ ಪ್ಲಾನ್ ಮಾಡಿದ್ರಿಂದ 6 ವರ್ಷಗಳವರೆಗೆ ಬಂದಿದೆ. ಇದು ಮೆಚ್ಚುಗೆ ಹಾ. ಪಡಿಸ್ತಕ್ಕಂಥದ್ದೇ. ಆದರೆ ಹಾ ಪ್ಲಾನ್ ಮಾಡಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ 6 ವರ್ಷ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತ ಅಂತ ಒಂದು. ಎರಡನೇದು, ಮನುಕುಲಕ್ಕೆ ಈ ತರದ ಅವಕಾಶಗಳು ಯಾವ ರೀತಿ ಸಹಕಾರಿ ಆಗ್ತವೆ ಅಂತ 2 ತಿಳಿಸಿ. ಓಕೆ, ಹೇಳ್ತೀನಿ. ಮೊದಲನೇದಾಗಿ ನೀವು ಯಾವುದೇ ಒಂದು ನೌಕೆನ ಈ ರೀತಿ ನಾವು ವಿನ್ಯಾಸ ಮಾಡಿದಾಗ ಇಷ್ಟು ಕಾಲ ಕೆಲಸ ಮಾಡಿದ್ರೆ ಸಾಕು ಅನ್ನೋದನ್ನ ಕೆಲವು ದೃಷ್ಟಿಯಿಂದ ಮಾಡ್ತೀವಿ, ಕೆಲವು ಸೇಫ್ಟಿ ಫೀಚರ್ಸ್, ಸುರಕ್ಷತಾ ದೃಷ್ಟಿಯಿಂದ. ಆದರೆ ಅದ್ರ ಮೇಲೆ ಬಂದಿದ್ದೆಲ್ಲ ಬೋನಸ್ಸು. ಯಾವುದನ್ನು ನಾವು ಇದು ಹೀಗೆ ಅಂತ ಹೇಳಕ್ಕಾಗಲ್ಲ. ಅಂತರಿಕ್ಷ ಭಯಂಕರ ಪರಿಸರ, ಅಂತರಿಕ್ಷ ಅನ್ನೋದು. ಹಾಗಾಗಿ ಇದು ಆ ರೀತಿ ಇರುತ್ತೆ. ಹಾಗಾಗಿ ಇವಾಗ ನೋಡಿ, ಚಂದ್ರಯಾನ 1-2 ವರ್ಷ ಅಂತ ಅನ್ಕೊಂಡಿದ್ವಿ, 10 ತಿಂಗಳಿಗೆ ಅದು ಅದರ ಕೆಲಸ ಮಾಡೋದು ನಿಲ್ಲಿಸ್ತು. ಆದರೆ ಇದನ್ನ ನೋಡಿ, ಅದನ್ನ ಸಾಕಷ್ಟು ಜಾಗತಿಕ ಮಾಧ್ಯಮಗಳು 10 ತಿಂಗಳಲ್ಲೇ ಇದಾಯ್ತು ಅಂತ, ಆದರೆ ಅಷ್ಟರಲ್ಲೇ ಸಾಕಷ್ಟು ಅದು ಸಾಧನೆ ಮಾಡಿತ್ತು, ಇನ್ಕ್ಲೂಡಿಂಗ್ ನೀರಿದೆ ಅನ್ನೋದ್ರ ಇದು ವಿಚಾರದ ಬಗ್ಗೆ. ಆದರೆ ದ ಥಿಂಗ್ ಈಸ್, ಇವಾಗ 6 ವರ್ಷ ಇದು ಕೆಲಸ ಮಾಡಿದೆ, ಇದಕ್ಕೆ ಅಷ್ಟೊಂದು ಪ್ರಚಾರ ಸಿಕ್ಕಿಲ್ಲ ಹಂಗೆ ನೋಡಕ್ ಹೋದ್ರೆ. ಹಾಗಾಗಿ ನಾನು ಮತ್ತೆ ಇದನ್ನ ಹೇಳ್ತಾ ಇರ್ತೀನಿ, ಇದಕ್ಕೆ ಅನಿಶ್ಚಿತತೆಗಳು ಎಷ್ಟೋ ಇರುತ್ತೆ, ಎಷ್ಟು ವರ್ಷ ಬರುತ್ತೆ ಅನ್ನೋದಕ್ಕೆ. ಆ ಒಂದು ದೃಷ್ಟಿಯಿಂದ ಇದನ್ನು ಹೇಳೋದು ಕಷ್ಟ. ಆದರೆ ಅಟ್ಲೀಸ್ಟ್ ಕೇವಲ 6 ತಿಂಗಳಾದರೂ ಬರಲಿ ಅಂತ ಕೆಲವು ಸುರಕ್ಷತಾ ದೃಷ್ಟಿಯಿಂದ ನಿರ್ಮಾಣ ಮಾಡಿರ್ತೀವಿ. ಅದು ಯಾವ ರೀತಿ ವಿಕರ್ಣಗಳನ್ನ ತಾಳ್ಕೋಬೋದು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೆಲ್ಲ ಪರಿಗಣಿಸಿ ನಾವು ಮಾಡಿರ್ತೀವಿ. ಎರಡನೇದು, ಇಂಥದ್ರಿಂದ ಏನು ಪ್ರಯೋಜನ? ಭಾಳ ಹಿಂದೆ, 200 ವರ್ಷದಿಂದ ಮೈಕೆಲ್ ಫ್ಯಾರಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಇದಕ್ಕೆ ಬೇರೆ ಬೇರೆ ಥರ ಬೇರೆ ಬೇರೆಯವರು ವ್ಯಾಖ್ಯಾನ ಕೊಡ್ತಾರೆ. ನನಗೆ ಗೊತ್ತಿರೋ ವರ್ಷನ್ ಹೇಳ್ತೀನಿ. ಯಾವುದೋ ಇಂಗ್ಲೆಂಡಿನ ಕೆಲವರು ಪ್ರೈಮ್ ಮಿನಿಸ್ಟರ್ ಅಂತಾನೆ ಹೇಳ್ತಾರೆ, ಯಾರೋ ರಾಜಕಾರಣಿಗೆ, ಪ್ರಮುಖ ರಾಜಕಾರಣಿಗೆ ತೋರಿಸಿದ್ರಂತೆ. ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರಂತೆ ಅವರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಮೈಕೆಲ್ ಫ್ಯಾರಡೆ ಹೇಳಿದ್ರಂತೆ, ಸರ್ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಯು ವಿಲ್ ಬಿ ಟ್ಯಾಕ್ಸಿಂಗ್ ಇಟ್ ಅಂತ, ಇದಕ್ಕೆ ತೆರಿಗೆ ಹಾಕ್ತಾ ಇರ್ತೀರಾ ನೀವು ಅಂತ. ಇವತ್ತು ನೋಡಿ, ಫ್ಯಾನ್, ಇಂಡಕ್ಷನ್ ಮೋಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಯಾವ್ದು ಬೇಕು ನಿಮಗೆ? ಮ್ಯಾಗ್ನೆಟಿಕ್ ಮೆಮೊರಿ ನಮ್ಮದೇ ತಗೊಳ್ಳಿ. ನಾನು ನೀವು ಎಲ್ಲ ಇವತ್ತು ಒಟ್ಟಿಗೆ ಇರೋದು ಇದರಿಂದ, PCಸಿಂದ, ಸಾರಿ PC ಅಲ್ಲ ಎನ್ನೋದು, ಬಹುಮಟ್ಟಿಗೆ ಲ್ಯಾಪ್ಟಾಪಿಂದ. ಹೀಗಾಗಿ ಮೂಲಭೂತ ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಖರ್ಚು ಮಾಡಿದಾಗ ಇದು ಇವಾಗಲೇ ತಕ್ಷಣಕ್ಕೆ ಏನಾಗತ್ತೆ ಅಂತ ಹೇಳೋದಲ್ಲ, ಅದರಿಂದ ಬಂದಿದ್ದ ಜ್ಞಾನ ಮುಂದೆ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಮಗೆ ನೆರವಾಗಿ ಮಾನವ ಕುಲದ ಕಲ್ಯಾಣಕ್ಕೆ, ಮಾನವನ ಜೀವನ ಸುರಕ್ಷಿತವಾಗಿ ಹಾಗೂ ಸುಖಮಯವಾಗಿ ಸಾಗುವುದಕ್ಕೆ ಸಾಕಷ್ಟು ಅನುಕೂಲಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಅನುಮಾನ ಇಟ್ಕೊಳ್ಳೋದು ಬೇಡ. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಯಾವ್ದಾರು ಪ್ರಶ್ನೆ ಇದೆಯಾ? ಸರ್ ನಮಸ್ಕಾರ ಸರ್, ನಾನು ಮಂಜುಳಾ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಮೇಡಮ್, ಹೇಳಿ. ಸರ್, ಗುರುಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ನಮ್ಮ ಮಂಗಳ ಗ್ರಹದ ಬಗ್ಗೆ ಒಬ್ಬ ಸಾಮಾನ್ಯ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಗೂ ಅರ್ಥ ಆಗೋ ರೀತಿನಲ್ಲಿ ವಿವರಣೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಸರ್. ನಮ್ಮೆಲ್ರಿಗೂ ಕೂಡ ವಿಜ್ಞಾನವನ್ನ ಕನ್ನಡದಲ್ಲಿ ಇಷ್ಟರ ಮಟ್ಟಿಗೆ ತಿಳಿಸ್ಲಿಕ್ಕೆ ಸಾಧ್ಯನಾ ಅಂತ ಎಷ್ಟೋ ಸಲ ಅಂದ್ಕೊಳ್ತೀವಿ. ಆದ್ರೆ ತಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಅನೇಕ ಮಕ್ಕಳಿಗೆ ಇದ್ರ ಪ್ರಯೋಜನ ಆಗ್ಬೇಕು ಅಂತ ಅನ್ನಿಸ್ತು ಸರ್. ಇದು ರೆಕಾರ್ಡ್ ಆಗಿದೆಯಾ ಅಂತ ನಾನು ನಮ್ಮ ಸಿದ್ದರಾಜು ಸರ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ರೆಕಾರ್ಡಿಂಗ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಒಂದ್ ವೇಳೆ ರೆಕಾರ್ಡಿಂಗ್ ಆಗಿದ್ರೆ ಇದನ್ನ ನಮ್ಮ ಶಾಲೆಗಳಲ್ಲಿ ಬಳಸ್ಕೊಳ್ಬಹುದಾ ಅಂತ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ನರಸಿಂಹ ಪ್ರಸಾದ್ ಅವರೇ, ರೆಕಾರ್ಡ್ ಆಗಿದೆಯಾ ಅದು? ನರಸಿಂಹ ಪ್ರಸಾದ್. ಸರ್ ಆಗಿದೆ ಸರ್, ಆಗಿದೆ ಸರ್. ಮಂಜುಳಾ ಮೇಡಮ್ ಆಗಿದೆ, ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಮೇಡಮ್ ಇವರು. ನರಸಿಂಹ ಪ್ರಸಾದ್. ಮಂಜುಳಾ ಮೇಡಮ್, ಸರ್ ನಾವು ರೋಟರಿ ವತಿಯಿಂದ ಸುಮಾರು ಶಾಲೆಗಳಿಗೆ ಇದನ್ನ ನಾವು ಮಾಡಿಸ್ಕೊಡ್ತೀವಿ, ಲೈವ್ ಪ್ರೋಗ್ರಾಮ್.
ಓಕೆ ಓಕೆ ಓಕೆ. ಸರ್. ಸೊ ಈಗ ಎನಿವೆ ಆನ್ಲೈನ್ ಮಾಡ್ತಾ ಇದಾರಲ್ವಾ ಮಕ್ಕಳು. ಹೌದು ಹೌದು. ಸೊ ವಿ ಕ್ಯಾನ್ ಸೆಟ್ ಅಪ್ ಒನ್ ಮೀಟಿಂಗ್ ಲೈಕ್ ದಿಸ್. ಎಸ್ ಸರ್. ಅದನ್ನ ಶಾಲೆ ಮಕ್ಕಳುಗಳು ಒಂದು 10-20 ಶಾಲೆ ಮಕ್ಕಳುಗಳು ಸೇರಿಸಿದ್ರೆ ಹೌದು ಹೌದು. ಒಂದು ಹತ್ರ ಒಂದು 500 ಮಕ್ಕಳು ಒಟ್ಟಿಗೆ ಅದನ್ನ ಉಪಯೋಗ ಪಡಿಸ್ಕೋಬಹುದು ಅಂತ ನನ್ನ ಅನಿಸಿಕೆ. ಅದನ್ನು ಮಾಡೋಣ. ಓಕೆ ಸರ್. ನಾವು ಇಲ್ಲಿಂದ ದಾವಣಗೆರೆಗೂ ಮಾಡಿದ್ವಿ. ಇಸ್ರೋದಲ್ಲೇ ಸಂಪೂರ್ಣವಾಗಿ ತಮ್ಮ ಬದುಕನ್ನ ಮುಡಿಪಿಟ್ಟಿರ್ತಕ್ಕಂಥ ಒಬ್ಬ ವಿಜ್ಞಾನಿಯ ಮಾತುಗಳನ್ನ ನಮ್ಮ ಮಕ್ಕಳು ನೇರವಾಗಿ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿದ್ದರಾಜು ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಾನು ಮಂಡ್ಯದಿಂದ ಲೋಕೇಶ್ ಅಂತ. ನಮಸ್ಕಾರ. ತಮ್ಮನ್ನ ಮುಖಾಮುಖಿ ವಿದ್ಯಾರ್ಥಿ ಕಾರ್ಯಕ್ರಮದಲ್ಲಿ ಮಂಡ್ಯದಲ್ಲೇ ಭೇಟಿಯಾಗಿ ನಿಮ್ಮ ಅನೇಕ ಉಪನ್ಯಾಸಗಳನ್ನ ಕೇಳಿದ್ದೀರಿ ಸರ್. ಈಗ ಮಾನವನ ಗುರಿ ಮಂಗಳನತ್ತ ಅನ್ನೋ ವಿಚಾರ ಬಹಳ ಸ್ಪಷ್ಟವಾಗಿ ತಂತ್ರಜ್ಞಾನ ಹಾಗೂ ಸುಧಾರಣೆಗಳೊಂದಿಗೆ ತಿಳಿಸ್ಕೊಟ್ಟಿದ್ದೀರಿ. ಬಹುತೇಕ ಎಲ್ಲರ ಕಾತುರ ಏನಾಗಿದೆ ಅಂದ್ರೆ, ಈಗ ಅಂತರ್ಜಾಲ ಮಾರ್ಕೆಟಿಂಗ್ ನಲ್ಲಿ ಚಂದ್ರ ಮತ್ತು ಮಂಗಳದಲ್ಲಿ ನೆಲ ಹುಡುಕುವ, ನಿವೇಶನ ಖರೀದಿಸುವ ಮಟ್ಟಿಗೆ ಪೈಪೋಟಿಗೆ ಬಿದ್ದಿದೆ. ಇದು ಬಹುಶಃ ಜನರೇಷನ್ ಅಂತರವನ್ನೇ ತೆಗೆದುಕೊಳ್ಳುತ್ತೋ ಏನೋ. ಆದ್ರೆ ಕಾಲದ ಬಗ್ಗೆ, ಮಂಗಳ ಮತ್ತೆ ಭೂಮಿಯ ಕಾಲದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ, ಬಹಳ ಬೇಗ ಅದನ್ನ ಮುಂದುವರೆದ್ರಿ. ಈ ಕಾಲ ವ್ಯತ್ಯಸ್ತವನ್ನ, ಋತುಮಾನಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಮಕ್ಕಳಿಗೆ ಅರ್ಥೈಸುವಿಕೆಯನ್ನ ಹೇಗ್ ಮಾಡ್ಕೊಡ್ಬೋದು ಅನ್ನೋದನ್ನ ಸ್ವಲ್ಪ ಬೆಳಕು ಚೆಲ್ಲಬೇಕು. ಅಲ್ಲ, ನೀವು ತೌಲನಿಕವಾಗಿ ಮಂಗಳ ಗ್ರಹದ ಮೇಲೆ ಏನು ಅಂತಾನ, ಕಾಲ ಋತುಗಳನ್ನ ಅಂತಾನ? ಹೌದು ಸರ್, ಖಂಡಿತ. ಋತುಮಾನ ಯಾಕೋ ಈ ಲೋಕೇಶ್ ಅವರು ಒಂದು ಮನೆ ಕಟ್ಟೋ ಪ್ಲಾನ್ ನಲ್ಲಿ ಇದಾರೆ ಅಂತ ಕಾಣುತ್ತೆ. ಹೊಂದ್ಕೊಳ್ಳೋದು, ಅಲ್ಲಿ ಯಾವಾಗ ಮಳೆ ಬೆಳೆ ಆಗುತ್ತೆ ಅದೆಲ್ಲ ಕ್ಯಾಲೆಂಡರ್ ಅಲ್ಲಿ ನೋಡ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ಅಲ್ಲೊಂದಷ್ಟು ಜಮೀನ್ ತಗೊಂಡು ವ್ಯವಸಾಯ ಮಾಡೋಣ ಅಂತ ಪ್ಲಾನ್ ಹಾಕಿರ್ಬೇಕು ಸರ್, ನಿವೃತ್ತಿ ಆದ್ಮೇಲೆ. ಲೋಕೇಶ್ ದಿನಮಾನಗಳು ಅದನ್ನ ಕೇಳ್ತಾ ಇದ್ದಾರೆ. ಮಂಗಳ ಗ್ರಹದ ಮೇಲೆ ಮಳೆ ಆಗಲ್ಲ ಸರ್. ಒಂದು ಚಂದ್ರನ ಮೇಲೂ ಮಳೆ ಆಗಲ್ಲ. ನಾನು ಹೇಳಿದ್ನಲ್ಲ, ಅಲ್ಲೆಲ್ಲ ನಿಂತ್ಕೊಳ್ಳಕ್ಕೆ ಆಗಲ್ಲ. ಇದೆಲ್ಲ ಸಾಕಷ್ಟು ಸಾಮ್ಯತೆ ಇದ್ರು ಮಂಗಳ ಗ್ರಹಕ್ಕೆ ಭೂಮಿಗೆ. ಅಲ್ಲಿ ನಾವು ಇವತ್ತು ಶರ್ಟ್ ಸ್ಲೀವ್ ಎನ್ವಿರಾನ್ಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಏನ್ ಹೇಳ್ತಾರೆ, ಪ್ಯಾಂಟು ಶರ್ಟ್ಗಳಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ ಅಲ್ಲಿ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಯಾರೋ ಭೂಮಿ ತಗೋತೀವಿ ಅದೆಲ್ಲ ಚಂದ್ರನ ಮೇಲೆ ಸಾಧ್ಯ ಅಲ್ಲ. ಯಾಕಂದ್ರೆ ಅಂಟಾರ್ಟಿಕಾ ಹೆಂಗೆ ಎಲ್ರಿಗೂ ಸೇರಿದ್ದೋ ಅದೇ ರೀತಿ ಚಂದ್ರನು ಎಲ್ರಿಗೂ ಸೇರಿದ್ದು ಭೂಮಿ ಮೇಲೆ ಅನ್ನೋದು ಒಂದು ಇದಿದೆ ಯುನೈಟೆಡ್ ನೇಷನ್ಸ್ ಅಲ್ಲಿ, ವಿಶ್ವಸಂಸ್ಥೆ ಮಟ್ಟದಲ್ಲಿ. ಕೆಲವು ದೇಶಗಳು ಅದಕ್ಕೆ ಸಹಿ ಹಾಕಿಲ್ಲ, ಅದು ಬೇರೆ ವಿಚಾರ. ಆದರೆ ಅಷ್ಟು ಸುಲಭವಾಗಿ ನಾವು ನಿವೇಶನ ಮಾಡ್ತೀವಿ ಬಿಡಿಯ ಲೇಔಟ್ ತರ ಅಂತೆಲ್ಲ ಸಾಧ್ಯ ಇಲ್ಲ. ಅದೆಲ್ಲ ಮಂಗಳ ಗ್ರಹದ ಮೇಲೆ ಇನ್ನೂ ಟೈಮ್ ಆಗುತ್ತೆ. ಇಷ್ಟು ಬೇಗ ಇವಾಗ ಚಂದ್ರನ ಮೇಲೆ 50 ವರ್ಷದಿಂದ ನೀಲ್ ಆರ್ಮ್ಸ್ಟ್ರಾಂಗ್ ಪದಾರ್ಪಣೆ ಮಾಡಿದ್ದು, ಇನ್ನೂ ಏನೂ ಆಗಿಲ್ಲ ಅಲ್ಲಿ. ಹಾಗಾಗಿ ಇದು ಇವತ್ತಲ್ಲ, 100, 150, 200 ವರ್ಷ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ತಿಳ್ಕೊಬಹುದು. ಮೊದಲನೇದು. ಎರಡನೇದು ಈ ಋತುಗಳ ಬಗ್ಗೆ. ಈ ಋತು ಅನ್ನೋದು ಯಾಕೆ ಆಗ್ತಾ ಇದೆ ಅಂದ್ರೆ, ಮೊದಲನೇದಾಗಿ ನೀವು ಹೇಳ್ಬೇಕಾದ್ದು, ಭೂಮಿಯ ಅಕ್ಷ ಯಾವ ಅಕ್ಷದ ಸುತ್ತ ಭೂಮಿ ಸುತ್ತುತ್ತಾ ಇದೆಯೋ, ಪರಿಭ್ರಮಿಸ್ತಾ ಇದೆಯೋ, ಆ ಅಕ್ಷ ನೇರವಾಗಿ ಇರೋ ರೇಖೆಯಿಂದ ಲಂಬವಾಗಿ ತಲೆ ಮೇಲೆ ಹೋಗುತ್ತಲ್ಲ ರೇಖೆ, ಅದರಿಂದ 23 ಡಿಗ್ರಿ ವಾಲ್ಕೊಂಡಿದೆ. ಹಾಗಾಗಿ ಭೂಮಿಯ ಒಂದು ಭಾಗ ಸೂರ್ಯನನ್ನು ಸುತ್ತುವಾಗ ಕೆಲವು ಕಾಲ, 3 ತಿಂಗಳ ಕಾಲ ಸೂರ್ಯನಿಗೆ ನೇರವಾಗಿ ಅದು ಎದುರಾಗಿರುತ್ತೆ. ಮತ್ತೆ 3 ತಿಂಗಳ ಕಾಲ ಅದು ಯಾವ ರೀತಿ ತಿರ್ಕೊಂಡಿರುತ್ತೆ ಅಂದ್ರೆ, ಅದು ಸೂರ್ಯನ ಕಡೆಗೂ ತಿರ್ಕೊಂಡಿರಲ್ಲ, ಸೂರ್ಯನಿಂದ ಅಭಿಮುಖವಾಗೂ ತಿರ್ಕೊಂಡಿರಲ್ಲ. ಆದರೆ ಇನ್ನು 3 ತಿಂಗಳ ಕಾಲ ಏನಾಗತ್ತೆ, ಅದು ಒಂದು ಭಾಗ ಸೂರ್ಯನಿಗೆ ಅಭಿಮುಖವಾಗಿ ತಿರ್ಕೊಂಡಿರುತ್ತೆ, ಸೂರ್ಯನಿಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಈ ಒಂದು ಪರಿಸ್ಥಿತಿ ಇರೋದ್ರಿಂದ ಉತ್ತರ ಹೆಮಿಸ್ಫಿಯರ್ ಅಂದ್ರೆ ಉತ್ತರಾರ್ಧ ಗೋಳ ಯಾವಾಗ ಸೂರ್ಯನತ್ತ ಮುಖ ಮಾಡಿರುತ್ತೋ ಅವಾಗ ಅಲ್ಲಿ ಸಮ್ಮರ್ ಅಥವಾ ಬೇಸಿಗೆ. ಅದೇ ರೀತಿ ಸೂರ್ಯನಿಗೆ 6 ತಿಂಗಳ ನಂತರ ಸೂರ್ಯನಿಗೆ ಅಭಿಮುಖವಾಗಿದ್ದಾಗ ಉತ್ತರಾರ್ಧ ಗೋಳ ಅಲ್ಲಿ ಚಳಿಗಾಲ, ದಕ್ಷಿಣಾರ್ಧ ಗೋಳ ಆವಾಗ ಸೂರ್ಯನತ್ತ ತಿರುಗಿರುತ್ತೆ, ಆವಾಗ ಅಲ್ಲಿ ಬೇಸಿಗೆಗಾಲ. ಇನ್ನು 3 ತಿಂಗಳು ಪ್ಲಸ್ 3 ತಿಂಗಳು 6 ತಿಂಗಳು ಸೂರ್ಯನ ಸುತ್ತುತ್ತಾ ಇದ್ದಾಗ ಭೂಮಿ ಯಾವ ಭಾಗನೂ ಸೂರ್ಯನತ್ತ ನೇರವಾಗಿ ತಿರುಗಿರಲ್ಲ, ಪಕ್ಕದಿಂದ ಸೂರ್ಯನ ಬೆಳಕು ಬರ್ತಾ ಇರುತ್ತೆ. ಹಾಗಾಗಿ ಅವಾಗ ಸ್ಪ್ರಿಂಗ್ ಅಂತ ಏನು ಹೇಳ್ತೀವಿ ಅದು ಆಟಮ್ ಅಂತ.
ವಸಂತ, ಆಮೇಲೆ ಇನ್ನೊಂದು ಋತು ಬರುತ್ತಲ್ಲ ಅದು ಆಟಮ್ ಅಂತ ಏನ್ ಶಿಶಿರ. ಹೇಳ್ತೀವಿ, ಶಿಶಿರ ಋತು ಅಂತ ಹೇಳ್ಬೋದು. ಹಾಗಾಗಿ Yes. ಇಷ್ಟು ಒಂದು ಚಿತ್ರ ಬರುತ್ತೆ ಸರಿ, ತೋರಿಸ್ಬೇಕು. ಸರಿ. ಎ ಪಿಕ್ಚರ್ ಈಸ್ ಬೆಟರ್ ದನ್ ಖಂಡಿತ 10,000 ಅಲ್ಲ ನಿಮ್ಮ ಹೌದು ಸರ್, ಹೌದು. ಅದಕ್ಕೋಸ್ಕರನೇ ತಮ್ಮ ಪವರ್ ಪಾಯಿಂಟ್ ಅಲ್ಲಿ ಭೂಮಿದ್ 23 ಡಿಗ್ರಿ ತೋರಿಸಿದ್ರಿ, ಮಂಗಳಂದು 25 ಡಿಗ್ರಿ ತೋರಿಸಿದ್ರಲ್ಲ. ಬಹುತೇಕ ಅಕ್ಷದ ವಾಲುವಿಕೆ ಹೌದು ಒಂದೇ ತರ ಇದೆ. ಹಾಗಾಗಿ ಸೀಸನ್ಸ್ ಹೌದು. ಒಂದೇನೆ, ಋತುಗಳು ಒಂದೇ ರೀತಿ ಇರುತ್ತೆ. ಆದ್ರೆ ಅದಕ್ಕೆ 2ರಷ್ಟು ಇರುತ್ತೆ ಮಂಗಳ ಗ್ರಹದ ಮೇಲೆ. ಯಾಕಂದ್ರೆ ಒಂದು ವರ್ಷ ಅನ್ನೋದಲ್ಲ 687 ದಿವಸ. ದೀರ್ಘ ಅವಧಿ ಜಾಸ್ತಿ ಇರುತ್ತೆ. ಹಾ ಅವಧಿ ಜಾಸ್ತಿ. ಧನ್ಯವಾದಗಳು ಸರ್, ಉತ್ತಮವಾಗಿ ಧನ್ಯವಾದ. ಮುಂದೆ ಯಾವ್ದಾರು ಇದೆಯಾ? ಗುರುಪ್ರಸಾದ್ ಸರ್, ಹಾ ತುಂಬಾ ಅದ್ಭುತವಾಗಿತ್ತು ಸರ್ ತಮ್ಮ ಉಪನ್ಯಾಸ. ಧನ್ಯವಾದಗಳು ಸರ್. ಓ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ನನ್ನ ಹೆಸರು ಕೃತಿಕ್ ಅಂತ. ಹೇಳಿ ಸರ್, ಹೇಳಿ ಕೃತಿಕ್. ಸರ್ ಇದು ನಾಸಾದವರು ಚಂದ್ರನ್ ಮೇಲೆ ನಿಜವಾಗ್ಲೂ ಮಾನವರನ್ನ ಇಳಿಸಿದ್ರು ಅನ್ನೋದ್ರ ಮೇಲೆ ತುಂಬಾ ಕಾನ್ಸ್ಪಿರಸಿ ಇದೆಯಲ್ಲ, ನಿಮ್ ವ್ಯೂ ಏನು ಸರ್ ಅದ್ರಲ್ಲಿ? ಆ ವಿಂಡ್ ವೆಲಾಸಿಟಿ, ಶ್ಯಾಡೋ ಇದ್ರ ಬಗ್ಗೆ. ನಾ ಹೇಳ್ತೀನಿ ಕೇಳಿ, ಅಂತದೆಲ್ಲ ನಂಬೇಡಿ. ಇವಾಗ ಹೆಂಗೆ ಅಂದ್ರೆ ಫಾಕ್ಸ್ ನ್ಯೂಸ್ ಚಾನೆಲ್ ಅದನ್ನ ಶುರು ಮಾಡಿದ್ ಮೊದಲು. ಇವಾಗ ಫಾಕ್ಸ್ ನ್ಯೂಸ್ ಚಾನೆಲ್ ಯಾರನ್ನ ಸಪೋರ್ಟ್ ಮಾಡ್ತಾ ಇದೆ ಅಂತ ಗೊತ್ತಲ್ಲ ನಿಮ್ಗೆ. ಓಕೆ, ಅದೇ ರೀತಿ ಅದು ಯಾರಾದ್ರೂ ಆ ಥರ ಎಲ್ಲ ಸಾಧ್ಯನಾ? ಇವರೇ ನಾನು ಹೇಳಿದ್ನಲ್ಲ ಅಲ್ಲಿ ಲಿಟಲ್ ಮರ್ಮೇಡ್ ಸ್ಟ್ಯಾಚ್ಯೂ ಹಾಕಿದ್ದಾರೆ ಅಂತ. ಅದೇ ತರ ನೋಡಿ, ಕೋಪರ್ನಿಕಸ್ 500 ವರ್ಷದಿಂದ ಕೆಲವು ಪ್ರಶ್ನೆಗಳನ್ನು ಹಾಕಿದ. ಟಾಲಿಮಿ ಕಾಲದಲ್ಲಿ ಭೂಮಿ ವಿಶ್ವದ ಕೇಂದ್ರ ಅಂತ ಅನ್ಕೊಂಡಿದ್ರು. ಆದ್ರೆ ಆ ರೀತಿ ಊಹೆ ಮಾಡೋದ್ರಿಂದ ನಾವು ಆಕಾಶದಲ್ಲಿ ನಡೆಯುವ ವಿದ್ಯಮಾನಗಳನ್ನ ಸರಿಯಾಗಿ ವಿವರಿಸೋದಕ್ಕಾಗಲ್ಲ ಅಂತ ಅವನು ಹೇಳ್ಬಿಟ್ಟು ಏನ್ ಮಾಡ್ದ, ಪ್ರಶ್ನೆಗಳನ್ನ ಹಾಕಿದ. ಅದು ವೈಜ್ಞಾನಿಕವಾಗಿ ಕೇಳಿದ ಪ್ರಶ್ನೆಗಳು, ಇಂಥ ಅಸಂಬದ್ಧವಾದ ಪ್ರಶ್ನೆ. ನೀವು ಹೇಳಿದ್ದಲ್ಲ, ಅವ್ರು ಅಲ್ಲಿ ಚಂದ್ರನ ಮೇಲೆ ಇಳ್ದಿದಾರ, ಅಲ್ಲಿ ಫ್ಲಾಗ್ ಯಾಕೆ ಆ ಥರ ಇದೆ, ಫ್ಲಾಗ್ ಯಾಕೆ ಆ ಥರ ಇದೆ ಅಂದ್ರೆ ಯಾರಾದ್ರೂ ಫ್ಲಾಗ್ ಜೋತ್ ಬಿದ್ದಿರೋದು ನೋಡಕ್ ಇಷ್ಟಪಡ್ತಾರೋ ಅಥವಾ ಹಾರ್ತಾ ಇರೋ ಫ್ಲಾಗ್ ಇಷ್ಟಪಡ್ತಾರೋ? ಹಾಗಾಗಿ ಚಂದ್ರನ ಮೇಲೆ ಗಾಳಿ ಇಲ್ದಿದ್ರು ಅಲ್ಲಿ ಕಂಬಿಗಳನ್ನ ಫ್ಲಾಗ್ ಒಳಗೆ ಸಿಕ್ಕಿಸಿ ಅದು ಆ ರೀತಿ ಹಾರಾಡ್ತಾ ಇರೋ ತೋರಿಸ್ತಾ ಇದ್ರು ಅಷ್ಟೇ. ಹಾಗಾಗಿ ಇದು ಆಮೇಲೆ ಇಲ್ದೇ ಇರೋದೆಲ್ಲ ಏನೇನೋ ಸುಳ್ಳುಗಳಲ್ಲಿ. ನಕ್ಷತ್ರ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಯಾವ ಎಕ್ಸ್ಪೋಜರ್ ಟೈಮ್ ಎಷ್ಟು ಅನ್ನೋದು ಕ್ಯಾಮ್ರಾದಲ್ಲಿ ಎಷ್ಟೊತ್ತು ನೀವು ಅದರ ಇದ್ರದ್ದು ಅದರ ಕಣ್ಣೇನಿರುತ್ತೋ ಎಷ್ಟು ಕೇಂದ್ರೀಕೃತಗೊಳಿಸ್ತೀರಾ ಅದನ್ನ ಅನ್ನೋದ್ರ ಮೇಲೆ, ಅದು ಆ ಪರದೆ ಮೇಲೆ ಎಷ್ಟು ಹೊತ್ತು ಬೆಳಕು ಬೀಳತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ. ಸಾಕಷ್ಟು ಮುಟ್ಟಾಳರು ಅಮೆರಿಕಾದಲ್ಲಿ ಈ ಥರ ಪ್ರಶ್ನೆಗಳನ್ನು ಹಾಕಕ್ಕೆ ಶುರು ಮಾಡಿದ್ರು. ಇದು ವೈಜ್ಞಾನಿಕವಾದದ್ದಲ್ಲ, ಇದು ಅವೈಜ್ಞಾನಿಕವಾದದ್ದು. ಹಾಗಾಗಿ ಇದಕ್ಕೆ ಪ್ರಚಾರ ದೊರಕ್ತು. ಹಾಗಾಗಿ ನಿಮಗೂ ಸಂದೇಹ ಮೂಡಿರ್ಬೋದು, ಅದರಲ್ಲಿ ಏನು ತಪ್ಪೇನಿಲ್ಲ. ನಂಬೇಡಿ ದಯವಿಟ್ಟು. ಅಪೋಲೋ ಕಾರ್ಯಕ್ರಮದ ವೇಳೆನಲ್ಲಿ ಸುಮಾರು 4 ಲಕ್ಷ ಜನ ಕೆಲಸ ಮಾಡ್ತಿರೋದು. 4 ಲಕ್ಷ ಜನದಿಂದಾನು ಈ ಥರದ್ದೆಲ್ಲ ಮುಚ್ಚಿಟ್ಟು ಯಾವುದೋ ಒಂದು ಅರಿಜೋನಾದಲ್ಲಿ ಇದ್ದಿದ್ದು ಒಂದು ಸ್ಟುಡಿಯೋದಲ್ಲಿ ಇದೆಲ್ಲ ಮಾಡಿದ್ದು ನಂಬಕ್ಕಾಗತ್ತಾ ಯಾರಾದರೂ? ನಂಬೇಡಿ ದಯವಿಟ್ಟು. 12 ಜನ ಗಗನಯಾತ್ರಿಗಳು ಚಂದ್ರನ ಮೇಲೆ ನಡೆದು ಬಂದಿದ್ದಾರೆ. ಇದು ಸತ್ಯ ಸತ್ಯ ಸತ್ಯ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುರುಪ್ರಸಾದ್ ಸರ್, ಹೇಳಿ. ನಿಮ್ಮ ಈ ಮಂಗಳ ಗ್ರಹದ ಬಗ್ಗೆ ಉಪನ್ಯಾಸ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹೇಳಿ ಸರ್. ಸರ್ ಹಾಗೆ ಒಂದು ಕ್ವಶನ್ ಇದೆ ದಯಮಾಡಿ. ಸರ್. ಇಸ್ರೋಗೆ ಯಾವ ರೀತಿ ಜಾಯ್ನ್ ಆಗೋದು, ಅದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ತಿಳಿಸ್ಕೊಡಿ ಸರ್. ಇಲ್ಲ ಸರ್, ನೋಡಿ ಆ್ಯಕ್ಚುಲ್ ಆಗಿ ಹೈಸ್ಕೂಲ್ ಮಕ್ಕಳು ಇಸ್ರೋನ ಸೇರಬೇಕು ಅಂದರೆ ನೋಡಿ, ಇಲ್ಲಿ IIT ಎಕ್ಸಾಮ್ ತಗೋ, JEE ಎಕ್ಸಾಮ್ ಇದೆಯಲ್ಲ, ಜಾಯಿಂಟ್ ಎಂಟ್ರೆನ್ಸ್ ಟೆಸ್ಟ್ ಇದೆಯಲ್ಲ, ಅದರ ತಗೊಂಡು IIT ಅನ್ನೋದ್ರ ಬದಲು ಅಲ್ಲಿ IIST ಅಂತ ಇರುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಟ್ರಿವಾಂಡ್ರಮಲ್ಲಿದೆ. ಅದಕ್ಕೆ ಸೇರ್ಕೋಬೋದು. ಅದು IIT ಥರಾನೇ, ಅಂದರೆ ಇಟ್ ಈಸ್ ನಾಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಅದರಲ್ಲಿ ಸೇರಿ ಅದರಲ್ಲಿ ಒಳ್ಳೆ ಅಂಕಗಳನ್ನು ಕಳಿಸಿದ್ರೆ ಅಲ್ಲಿ ಇಸ್ರೋಗೆ ಸೇರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ದಿದ್ರು, ಅದು ಅಲ್ಲಿ ಸಿಗದೇ ಇದ್ದರೂ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಓದಿ ತಾವು ಓದಿದಂಥ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಮೂಲಭೂತ ವಿಷಯಗಳನ್ನ ತಿಳ್ಕೊಂಡಿದ್ರೆ ಇಸ್ರೋದ ವೆಬ್ಸೈಟ್ ನೋಡ್ತಾ ಇರಿ. ಇಸ್ರೋ www.isro.gov.in ಮಾಡಿ ಅದನ್ನು ನೋಡಿ ಖಂಡಿತ ಸೇರ್ಬೋದು. ಆದರೆ ಬೇಸಿಕ್ ಎಂಜಿನಿಯರಿಂಗ್ ಡಿಗ್ರಿ ಇದ್ದರೆ ಇರಲೇಬೇಕು. ಅದು ಬಿಟ್ಟರೆ ಮಾಸ್ಟರ್ಸ್ ಇನ್ ಎಂಜಿನಿಯರಿಂಗ್, ME ಪದವಿ, MTech ಪದವಿ ಇದ್ರೆ ಇನ್ನೂ ಒಳ್ಳೆಯದು, PhD ಇದ್ರೆ ಇನ್ನೂ ಒಳ್ಳೆಯದು. ಆ ರೀತಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಪ್ರಶ್ನೆಗಳೇನು ಇಲ್ಲ ಅನ್ಸುತ್ತೆ. ಪ್ರಾಯಶಃ ಅತ್ಯಂತ ಕುತೂಹಲಕರವಾದಂತ ಸಂಗತಿಯ ಬಗ್ಗೆ ಖಂಡಿತ ಇರ್ತವೆ. ಆದರೆ ಈ ಸಂದರ್ಭದಲ್ಲಿ ಮತ್ತೊಬ್ರು ಕೇಳಿ ಸರ್. ಈ ಮುಂಚೆ ಯಾರೋ ಒಂದು ಕೇಳಿದ ಪ್ರಶ್ನೆಗೆ ಒಂದು ಸಪೋರ್ಟಿಂಗ್ ಉತ್ತರ ಸರ್. ಹಾ ಮಾರ್ಸ್ ಬಗ್ಗೆ ಅವರು ಲಾಂಚ್ ಮಾಡಿದಾಗ ಅದಕ್ಕೆ ಖರ್ಚಾಗಿರ್ತಕ್ಕಂಥ ವೆಚ್ಚ 450 ಕೋಟಿ ಅಂತೇನೋ ಹೇಳ್ತಾ ಇದ್ರು. ಹೌದು. ಆದ್ರೆ ನಾಸಾದಿಂದ ಖರ್ಚು ಮಾಡಿರೋದು ಆಲ್ಮೋಸ್ಟ್ 7,000 ಅಥವಾ 8,000 ಕೋಟಿಗಳಂತಾನೆ ಹೇಳಿದ್ರು. ಹೌದು. ಅದು ತುಂಬಾ ಪಟ್ಟು ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಇಸ್ರೋ ಒಂದು ಕಾರ್ಯನ ಪ್ರಶಂಸನೆ ಮಾಡ್ಲೇಬೇಕಾದಂತ ಒಂದು ಸಂದರ್ಭ ನಮ್ಮಲ್ಲ. ನೋಡಿ, ಆದ್ರೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಈ ತರ ಕೆಲವು ಕಂಪ್ಯಾರಿಸನ್ಗಳು ಬರುತ್ತವೆ. ಅಂದ್ರೆ ತೌಲನಿಕವಾಗಿ ಮಾತಾಡ್ತಾರೆ, ಆದ್ರೆ ನಾವು ಆ ರೀತಿ ನೋಡಬಾರ್ದು ಅದನ್ನ. ಇವಾಗ 12,000 ಕೋಟಿ 15,000 ಕೋಟಿ ಖರ್ಚು ಮಾಡಿದ್ದಿತ್ತಲ್ಲ ನೌಕೆ, ಅದು ನಮ್ಮ ನೌಕೆಗಿಂತ ಸಾಕಷ್ಟು ಸಾಮರ್ಥ್ಯ ಇದೆ ಅದಕ್ಕೆ. ಆದ್ರೆ ಇಸ್ರೋ ಅಂದ್ರೆ ಭಾರತ ಏನು ಪ್ರದರ್ಶಿಸಿದ್ದು ಅಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲೂ ಮೀನಿಂಗ್ಫುಲ್ ಅಂತ ಏನು ಹೇಳ್ತೀವಿ, ಮಾನವನಿಗೆ ಕಲ್ಯಾಣ ತರುವಂತಹ ಅರ್ಥಪೂರ್ಣವಾದ ಒಂದು ಅಂತರಿಕ್ಷ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನಾವು ಮಂಗಳ ಗ್ರಹವನ್ನ ಅಂತರಿಕ್ಷ ನೌಕೆಯೊಂದರ ಮೂಲಕ ಅನ್ವೇಷಿಸುವುದು ಸಾಧ್ಯ ಅಂತ ಜಾಗತಿಕ ಮಟ್ಟದಲ್ಲಿ ತೋರಿಸ್ಬಿಡ್ತು ಭಾರತ. ಅದು ಮುಖ್ಯ. ಓಕೆ, ಎನಿ ಅದರ್ ಕ್ವಶನ್? ಧನ್ಯವಾದಗಳು ಸರ್. ಪ್ರಾಯಶಃ ಭಾರತೀಯರಾಗಿ ವೈಜ್ಞಾನಿಕವಾಗಿ ಹೆಮ್ಮೆ ಪಡುವಂತಹ ಒಂದು ವಿಶಿಷ್ಟವಾದ ಸಂಗತಿಯ ಕುರಿತಂತೂ ನಿರರ್ಗಳವಾಗಿ, ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಮಾಸಾಚರಣೆಯ ಸಂದರ್ಭದಲ್ಲಿ ಕನ್ನಡದಲ್ಲಿ ತಿಳಿಸ್ಕೊಟ್ಟಿರೋದು ಬಹಳ ಸ್ತುತ್ಯಾರ್ಹವಾಗಿದೆ. ಅದಕ್ಕಾಗಿ ತಮಗೆ ವಿಜ್ಞಾನ ಮತ್ತು ಪರಿಸರ ಶಿಕ್ಷಣ ಅಕಾಡೆಮಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಸರ್. ಪ್ರಾಯಶಃ ಇದು ನಂತರ ಬರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ ಆಗ್ಲಿ, ಅವರು ಸಹ ಈ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ವ್ಯಾಸಂಗವನ್ನು ಮುಂದುವರಿಸಲಿ ಅನ್ನೋದು ಆಶಯದೊಂದಿಗೆ ಇಂದಿನ ವೆಬಿನಾರ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ತಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸಿದ್ದರಾಜ್ ಅವರಿಗೆ. ರವಿಚಂದ್ರನ್ ಅವರು ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್.